ಆ ಕಾರಣವೇ ಭರ್ತೃಹರಿ ಹೇಳಿದ ಜಯಂತಿತೆ ಸುಕೃತಿನೋ ರಸಸಿದ್ಧ ಕವೀಶ್ವರ ನಾಸ್ತಿ ತೇಷಾಂ ಯಶಃಕಾಯೇ ಜರಾ ಮರಣಜಂ ಭಯಂ ಅಂತ. ರಸಸಿದ್ಧರಾದ ಕವಿಗಳಿಗೆ ಮುಪ್ಪು ಸಾವು ಇಲ್ಲ, ಅವರ ಕೀರ್ತಿ ದೇಹ ಕೀರ್ತಿ ಕಾಯ ನಿರಂತರವಾಗಿ ಹಸನಾಗಿ ಇರುತ್ತದೆ ಅಂತ. ಸುಮಾರು ಕಡಿಮೆ ಅಂದರೆ 1500 ವರ್ಷಗಳ ಹಿಂದೆ ಇದ್ದ ಒಬ್ಬ ಮಹಾಕವಿಯ ಅಮರಕೃತಿಯ ಬಗ್ಗೆ ಎಷ್ಟು ಜನಕ್ಕೆ ಆಸಕ್ತಿ ಇದೆ ಎನ್ನುವುದನ್ನು ಕಂಡಾಗ ನನಗೆ ಸತ್ಕಾವ್ಯಕ್ಕೆ ಸಾವಿಲ್ಲ ಅಂತ ಗೊತ್ತಾಗುತ್ತೆ. ಮಾನವತೆ ಇರುವವರೆಗೆ ಸತ್ಕಾವ್ಯಕ್ಕೆ ಬೆಲೆ ಇರ್ತದೆ ಅಂತ ಗೊತ್ತಾಗುತ್ತೆ. ಒಂದು ಕಡೆ ಯಾವುದೋ ಸಂದರ್ಶನದಲ್ಲಿ ಭೈರಪ್ಪನವ್ರನ್ನ ನಿಮ್ಮ ಕೃತಿಗಳಿಗೆ ನೊಬೆಲ್ ಪಾರಿತೋಷಕ ಬರಬೇಕು ಅನ್ನುವಂತೆ ಎಷ್ಟೋ ಜನ ಹೇಳ್ತಾರೆ, ನಿಮಗೇನು ಅನಿಸುತ್ತೆ ಅಂದರೆ ಇನ್ನೊಂದು 100 ವರ್ಷ ಆದಮೇಲೆ ನನ್ನ ಪುಸ್ತಕ ಜನ ಓದುವ ಹಾಗಿದ್ದರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಅಂತಂದರು. ನಾವೇ ಕಂಡಿದ್ದೀವಿ, ನಮ್ಮ ಮಿತಿಯಾದ ಕಾಲದಲ್ಲಿಯೇ ಎಂಥೆಂಥ ದೊಡ್ಡ ತಲೆಗಳು ಅನಿಸ್ಕೊಂಡವರು ಉರುಳ್ಕೊಂಡು ಹೊರಟೋಗ್ಬಿಡ್ತಾರೆ. ಇವತ್ತು ನವ್ಯೋತ್ತರ ಸಾಹಿತ್ಯ ಯಾವುದು ಬಂತು ಅದರ ಧುರೀಣರನ್ನು ಯಾರೂ ಓದ್ತಾ ಇಲ್ಲ. ಆದರೆ ಈಗಲೂ ಕೂಡ ನವೋದಯದ ಕವಿಗಳನ್ನು, ಕೆಲವರು ಪ್ರಮುಖರಾದ ಲೇಖಕರನ್ನು ಓದ್ತಲೇ ಇದ್ದಾರೆ. ಇವತ್ತಿಗೂ ಅವರ ಕೃತಿಗಳನ್ನು ಜನ ಆಸ್ವಾದನ ಮಾಡ್ತಾ ಇದ್ದಾರೆ. ಕುವೆಂಪು, ಬೇಂದ್ರೆ, DVG, ಮಾಸ್ತಿ ಇವರುಗಳ ಬರವಣಿಗೆಗೆ ಸಾವಿಲ್ಲ ಅನ್ನುವುದು ಸಾಬೀತಾಗಿಬಿಟ್ಟಿದೆ. ಕಾರಣ ಮೂಲಭೂತವಾದ ಮಾನವ ಸಂವೇದನೆ. ಮೇಘದೂತ ಕೂಡ ಅದೇ ರೀತಿ ಮಾನವ ಸಂವೇದನೆ ಮೇಲೆ ಬಂದಿರುವಂಥದ್ದು. ಹಿಮಾಲಯದ ತುತ್ತ ತುದಿಗೆ ನಾವು ಬಂದಿದ್ದೀವಿ. ಇನ್ನು ಮಾನಸ ಸರೋವರ ಕಾಣಿಸುತ್ತೆ. ಕೈಲಾಸದ ವರ್ಣನೆಯನ್ನು ಸ್ವಲ್ಪ ಕಂಡಿವೆವು, ಅದರ ಮುಂದೆಯೇ ಮಾನಸ ಸರೋವರ. ಅವನು ಅಷ್ಟು ಚೆನ್ನಾಗಿ ಎಲ್ಲವನ್ನು ಓಡಿಯಾಡಿ ಗಮನಿಸಿದ್ದ ಅಂತ ಗೊತ್ತಾಗುತ್ತೆ. ಅವನನ್ನು ಆದ ಕಾರಣದಿಂದಲೇ ಹಿಮಾಲಯದ ಮಗು ಅಂತ ಕರೀತಾರೆ. ವಾಸ್ ಚೈಲ್ಡ್ ಆಫ್ ಹಿಮಾಲಯಾಸ್ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಹಿತ್ವಾ ತಸ್ಮಿನ್ ತತ್ರಾವಶ್ಯಂ ಆಯ್ತಲ್ವ, ಹೇಮಾಂಭೋಜ ಪ್ರಸವಿ ಸಲಿಲಂ ಮಾನಸಸ್ಯಾದದಾನಃ ಕುರ್ವನ್ ಕಾಮಂ ಕ್ಷಣಮುಖ ಪಟ ಪ್ರೀತಿಮೈರಾವತಸ್ಯ ಧುನ್ವನ್ ಕಲ್ಪದ್ರುಮ ಕಿಸಲಯಾನ್ಯಂಶಕಾನೀವ ವಾತೈಃ ನಾನಾಚೇಷ್ಟೈರ್ ಜಲದ ಲಲಿತೈರ್ ನಿರ್ವಿಶೇಸ್ತಂ ನಗೇಂದ್ರಂ. ಆ ಕೈಲಾಸ ತುಂಬ ಆಕರ್ಷಕವಾಗಿರುವುದು, ಬಹಳ ಸುಂದರವಾಗಿರುವಂಥದ್ದು. ಅಲ್ಲಿ ಮಾನಸ ಸರೋವರ ಬೇರೆ ಉಂಟು. ನೀನು ಮೊದಲಿಗೆ ಹೇಮಾಂಭೋಜ ಪ್ರಸವಿಸಲಿಲಂ ಮಾನಸಸ್ಯ ಆದದಾನಃ, ಹೊನ್ನಿನ ತಾವರೆಗಳನ್ನು ಬೆಳೆಯುವಂತಹ ಮಾನಸ ಸರೋವರದ ನೀರನ್ನು ಕುಡಿ ಅಂತ. ಮಾನಸ ಸರೋವರದಲ್ಲಿ ಕಮಲಗಳು ಇಲ್ಲ ಅಂತ ನೋಡಿದವರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆದರೆ ಕವಿಯ ಕಲ್ಪನೆ ಮಾನಸ ಸರೋವರದಲ್ಲಿ ಕಮಲಗಳನ್ನು ಕಲ್ಪಿಸುತ್ತೆ. ಸಂಸ್ಕೃತದಲ್ಲಿ ಕವಿ ಸಮಯ ಅನ್ನೋದು ಬಹಳ ಪ್ರಖ್ಯಾತ. ಬೇರೆ ಕಾವ್ಯಗಳಲ್ಲಿ ಈ ಹೆಸರಿಲ್ಲವಾದರೂ ಆ ರೀತಿಯಾದಂಥ ಬೇರೆ ಕಾವ್ಯ ಲೋಕದಲ್ಲಿ, ಬೇರೆ ಕಾವ್ಯ ಸಂಪ್ರದಾಯಗಳಲ್ಲಿ ಆ ಕನ್ವೆನ್ಷನ್ಸ್, ಪೊಯಿಟಿಕ್ ಕನ್ವೆನ್ಷನ್ಸ್ ಅಂತಿದೆ. ಆ ಪ್ರಕಾರ ಎಲ್ಲೆಲ್ಲಿ ಒಳ್ಳೆಯ ನೀರು ಕಂಡರೆ ಅಲ್ಲಲ್ಲಿ ಕಮಲ ಇರಬೇಕು, ಕಲ್ಹಾರ ಇರಬೇಕು, ನೈದಿಲೆ ಇರಬೇಕು, ತಾವರೆ ಇರಬೇಕು ಅನ್ನುವಂಥದ್ದು ರೂಢಿ. ಅದರಿಂದ ಏನು ಬಂತು ಭಾಗ್ಯ ಅಂದರೆ ನೀರನ್ನು ಅತಿಶಯವಾಗಿ ವರ್ಣಿಸೋದಕ್ಕೆ ಏನಾದರೂ ಅವಕಾಶ ಸಿಗುತ್ತೆ ಅಂತ ಹೇಳಿಬಿಟ್ಟು. ಅಂಚು ಸೆರಗಿಲ್ಲದ ಸೀರೆ ಇರಬಾರ್ದು ಅಂತ ಏನೂ ನಿಯಮ ಇಲ್ಲ. ಆದರೆ ಸೀರೆ ಅಂದರೆ ಅಂಚು ಸೆರಗು ಅನ್ನುವಂಥದ್ದು ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲದೇ ಇದ್ದರೆ ಅದು ಏನು ಕೋರಾ ಬಟ್ಟೆನಾ ಅಂತ ಕೇಳಬೇಕಾಗತ್ತೆ. ಹಾಗಾಗಿ ಈ ರೀತಿಯಾದ ಒಂದು ಆಯಾಮ ಬೇಕು ಅಂತ ಕವಿಗಳು ಮಾಡಿಕೊಂಡಿದ್ದಾರೆ. ಹಾಗೆ ಎಲ್ಲ ಶುಕ್ಲ ಪಕ್ಷದ ರಾತ್ರಿಗಳು ಕೂಡ ಬೆಳ್ದಿಂಗಳಿಂದ ಕೂಡಿರುತ್ತವೆ ಅನ್ನುವುದು ಮತ್ತೊಂದು ಕವಿ ಸಮಯ. ಅದೇ ರೀತಿ ಮಳೆಗಾಲದಲ್ಲಿ ಮೋಡ ಗುಡುಗುವಂಥ ಗುಡುಗಿನಿಂದ ನಾಯಿಕೊಡೆಗಳು ಮೇಲೇಳುತ್ತವೆ ಅನ್ನುವುದು. ಅದು ಕೂಡ ಹೇಳ್ತಾನೆ, ತಾಮಾವಂಧ್ಯಾಂ ಉಚ್ಛಿಲೀಂದ್ರ ಅಂತ ಕಾಳಿದಾಸ ಭೂಮಿಯನ್ನು ಅವಂಧ್ಯೆಯಾಗಿ ಮಾಡಿತು ನಾಯಿಕೊಡೆಗಳ ಒಂದು ಆಕೃತಿ ಎದ್ದು ಅಂತ. ಹೀಗೆಲ್ಲ ಕವಿ ಸಮಯ ಇಟ್ಟುಕೊಂಡ್ರೆ ಮುಂದೆ ಅದರ ಮೇಲೆ ಏನನ್ನು ಮಾಡ್ತೀವಿ ಅಂತ ಅನ್ನೋದು. ಕನ್ವೆನ್ಷನ್ಸ್ ರೈಟ್ ರಾಂಗ್ ಅನ್ನುವುದಲ್ಲ, ಅದನ್ನು ಇಟ್ಕೊಂಡು ಮಾಡಿದ್ದೇನು ಅಂತ. ಈಗ ಕ್ರಿಕೆಟ್ನಲ್ಲಿ 4 ರನ್ನು ಅಂತ ಬೌಂಡ್ರಿ ಅಂತ, 6 ಅಂತಂದರೆ 6 ರನ್ನು ಅಂತ ಮಾಡಿದ್ರಿಂದ ಏನು ಲಾಭ ಏನಿಲ್ಲ. ಆದರೆ ಅದು ಬಂದಾಗ ಆಗುವ ಸಂತೋಷ ಲಾಭ ಅಷ್ಟೇ. 6ಕ್ಕೆ ಬದಲಾಗಿ 8 ಇಟ್ಟರೆ ಏನು ಯಾರ ತಲೆನೂ ಹೋಗೋದಿಲ್ಲ. ಇವುಗಳನ್ನು ಕನ್ವೆನ್ಷನ್ಸ್ ಅಂತ ಒಪ್ಪಿದ ಮೇಲೆ ಉಂಟಾಗುವ ಪರಿಣಾಮ ಬಹಳ ಮುಖ್ಯ. ಪರಿಣಾಮ ಇಲ್ಲದ ಕನ್ವೆನ್ಷನ್ಸಿಗೆ ಯಾವ ಬೆಲೆಯೂ ಇಲ್ಲ. ಕನ್ವೆನ್ಷನ್ಸ್ ಎಲ್ಲ ಅಸಂಪ್ಷನ್ಸ್, ಅವುಗಳಿಂದ ಉಂಟಾಗುವಂಥ ಕೊನೆಯ ಆನಂದ ಬಹಳ ಮುಖ್ಯ. ಕವಿ ಸಮಯವನ್ನು ಇಟ್ಟುಕೊಂಡು ಇವನು ಮಾನಸ ಸರೋವರದ ಬಂಗಾರದ ತಾವರೆಗಳು ಅಂತ ಹೇಳುವಲ್ಲಿ ಬಂಗಾರದ ತಾವರೆ ಇರೋಕ್ಕೆ ಸಾಧ್ಯ ಇಲ್ಲ. ಮಾನಸ ಸರೋವರದ ಅತಿಶಯತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇಂಥ ತಾವರೆಗಳು ಬೆಳೆಯುವಂಥ ನೀರು ಅಂದರೆ ಎಷ್ಟು ಉತ್ತಮವಾದ ನೀರು. ಆ ನೀರನ್ನು ಕುಡಿಯುವಂಥವನು ನೀನಾಗಬೇಕು. ಕುರ್ವನ್ ಕಾಮಂ
ಕ್ಷಣಮುಖ ಪಟಪ್ರೀತಿಂ ಐರಾವತಸ್ಯ. ಮಾನಸ ಸರೋವರಕ್ಕೆ ಐರಾವತ ಆಗಾಗ ಬಂದು ಸ್ನಾನ ಮಾಡಿ ಹೋಗುತ್ತೆ. ಅಂಥ ಐರಾವತ ಮುಳುಗಿದಾಗ ನೀರಲ್ಲಿ ಮತ್ತು ಎದ್ದಾಗ ಸಣ್ಣ ಸಣ್ಣ ಅಲೆಗಳು ಬರ್ತವೆ. ಆಗ ಅಲೆಗಳ ಜೊತೆಗೆ ನೀನು ಕುಣಿಯುತ್ತಾ ಅದರ ಮೇಲೆ ನೀರನ್ನೂ ಕುಡಿಯುತ್ತಾ ಆವೃತವಾದಾಗ ಒಂದು ಕ್ಷಣಕಾಲ ಐರಾವತಕ್ಕೆ ಮುಖದ ತೆರೆಯನ್ನು ಹಾಕದಂಗೆ ಆಗುತ್ತೆ ಅಂತ. ಈ ಐರಾವತಕ್ಕೆ ಮುಖದ ತೆರೆಯನ್ನು ಹಾಕುವುದು ಏನು? ಇದು ಪ್ರಾಚೀನರಲ್ಲಿ ಇದ್ದಂತಹ ಒಂದು ಸಂಪ್ರದಾಯ. ಅದು ವ್ಯಾಖ್ಯಾನಕಾರರು ಯಾರೂ ಹೇಳಿದ್ದಂತೆ ನಾನು ಗುರುತಿಸೋಕ್ಕಾಗಲಿಲ್ಲ, ಎಲ್ಲಿಯೂ ಕಂಡು ಬಂದದ್ದಲ್ಲ. ಆದರೆ ಮಲ್ಲರು ಬೇರೆ ಬೇರೆ ರೀತಿಯಾದಂಥ ಕೌಶಲವುಳ್ಳವರು, ಯುದ್ಧ ಕೌಶಲವುಳ್ಳವರು ಆನೆಗಳ ಜೊತೆ ಹುಲಿಗಳ ಜೊತೆ ಎಲ್ಲ ಹೋರಾಡಬೇಕು ಅಂದರೆ ಅವುಗಳಿಗೆ ಮದ ಬರಿಸುವಂತೆ ಮಾಡಿ ಮುಖಕ್ಕೆ ಬಟ್ಟೆ ಕಟ್ಟಿಬಿಟ್ಟಿದ್ದನುವೆ ರಂಗಸ್ಥಳದಲ್ಲಿ ಯಾವುದನ್ನು ಸ್ಟೇಡಿಯಂ ಕಲಾಸಿಯಂ ಅಂತ ಕರೀತಾರೆ, ಅಲ್ಲಿ ಬಿಟ್ಟ ತಕ್ಷಣ ಮುಖಪಟವನ್ನು ತೆಗಿತಾರೆ. ತೆಗೆದಾಗ ಅವರು ಎದುರಿಸೋಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ವಿಜೃಂಭಿಸಿ ಬರ್ತವೆ ಆ ಪ್ರಾಣಿಗಳು. ಈ ಐರಾವತದ ಜೊತೆಗೆ ಯುದ್ಧ ಮಾಡೋದಕ್ಕೆ ಯಾರು ನಿಂತರೆ ಅಂಥವರನ್ನು ಅಂಕ ಅಂತ ಕರೀತಾ ಇದ್ದಿದ್ದು ರಾಜಮಾನಸೋಲ್ಲಾಸದಲ್ಲಿ ಶಿವತತ್ವರತ್ನಾಕರದ ಗ್ರಂಥಗಳಲ್ಲಿ ಗೊತ್ತಾಗುತ್ತವೆ. ಅಂದರೆ ರ್ಯಾನ್ಸಮ್, ದುಡ್ಡಿಗೆ ಯಾರು ಫೈಟ್ ಮಾಡ್ತಾರೆ, ಪ್ರಾಣವನ್ನೇ ಒತ್ತೆ ಇಟ್ಟು ಅಂಥವರನ್ನು ಯಾರನ್ನು ನಮ್ಮಲ್ಲಿ ಗ್ಲೇಡಿಯೇಟರ್ಸ್ ಅಂತ ಕರೀತಾರೆ. ಈ ಗ್ರೀಕರ ರೋಮನರ ಆ ಕಲಾಸಿಯಮ್ಗಳಲ್ಲಿ ಸ್ಟೇಡಿಯಮ್ಗಳಲ್ಲಿ ಪ್ರಾಣಕ್ಕೆ ಪ್ರಾಣವನ್ನೇ ಪಣವಾಗಿಟ್ಟು ಯೋಧರು ಹೋರಾಟ ಮಾಡುವವರು ಅಂಥವರು. ಅವರು ಮುಖಪಟವನ್ನು ಹಾಕಿರುವ ಪ್ರಾಣಿಗಳನ್ನು ಅದನ್ನು ತೆಗೆಸಿ ಯುದ್ಧ ಮಾಡ್ತಾರೆ. ಇದು ತುಂಬ ಕಡೆ ಇದ್ದಂಥ ಸಂಪ್ರದಾಯ. ಮತ್ತು ಅದೊಂದು ರಕ್ಷಣೆ ಕೂಡ ಹೌದು ಅಂತ ಹೇಳ್ಬಿಟ್ಟು ಮೊದಲು ಎಲ್ಲವನ್ನು ನೋಡಿ ಡಿಸ್ಟ್ರ್ಯಾಕ್ಟ್ ಆಗಬಾರದು, ನೇರವಾಗಿ ಅಲ್ಲಿಯ ರಂಗಸ್ಥಳಕ್ಕೆ ಬರಬೇಕು ಅನ್ನುವಂಥದ್ದೆಲ್ಲ ಉದ್ದೇಶ ಇತ್ತು ಅಂತ. ಆ ರೀತಿಯಾದ ಒಂದು ಪರದೆ ನೀನಾಗು. ಧುನ್ವನ್ ಕಲ್ಪದ್ರುಮ ಕಿಸಲಯಾನ್ಯಂಶಕಾನೀವ ವಾತೈ ನಾನಾಚೇಷ್ಟೈರ್ ಜಲದ ಲಲಿತೆಯರ್ ನಿರ್ವಿಶೇಸ್ತಂ ನಗೇಂದ್ರಂ. ಆಮೇಲೆ ನೀನು ಆ ಬೆಟ್ಟಕ್ಕೆ, ಕೈಲಾಸ ಪರ್ವತಕ್ಕೆ ಮೆಲ್ಲನೆ ಅಡಿಯಿಡಬೇಕು. ಅಲ್ಲಿ ಬೇರೆ ಬೇರೆ ರೀತಿಯ ಕಲ್ಪವೃಕ್ಷಗಳು ಬೆಳೆದಿರುತ್ತವೆ ಅಂತ. ನಮಗೆ ಗೊತ್ತಿರುವಂಥದ್ದು ಒಂದೇ ಕಲ್ಪವೃಕ್ಷ ಅಂತ, ಆದರೆ ದಿವ್ಯ ವೃಕ್ಷಗಳನ್ನೆಲ್ಲ ಕಲ್ಪವೃಕ್ಷ ಅಂತೀವಿ. ಪಾರಿಜಾತ, ಮಂದಾರ, ಹರಿಚಂದನ ಮತ್ತು ಕದಂಬ ಇವುಗಳನ್ನೆಲ್ಲ ಕಲ್ಪವೃಕ್ಷಗಳಾಗಿಯೇ ಗುರುತಿಸಿರುವಂಥದ್ದು. ನಮ್ಮ ಆ ಒಂದು ಸಾಲಿಗೆ ಲೇಟೆಸ್ಟ್ ಎಡಿಷನ್ ಅಂತಂದರೆ ತೆಂಗಿನ ಮರ. ತೆಂಗಿನ ಮರ ವೈದಿಕ ಸಾಹಿತ್ಯದಲ್ಲಿ ಕಾಣುವಂಥದ್ದಲ್ಲ, ವೈದಿಕ ಆಚರಣೆಗಳಲ್ಲಿ ಕೂಡ ತೆಂಗು ಬರುವಂಥದ್ದಲ್ಲ. ಶ್ರಾದ್ದಾದಿಗಳಲ್ಲಿ ಇಂದು ಕೂಡ ತೆಂಗು ವರ್ಜ್ಯ. ಅದು ದಕ್ಷಿಣದ ಮಡಗಾಸ್ಕರ್, ಜಾವಾ, ಫಿಲಿಪೈನ್ಸ್ ಆ ಕಡೆಯಿಂದ ಬಂದದ್ದು. ತೆನ್ ದಕ್ಷಿಣ ದಿಕ್ಕಿಂದ. ತೆನ್ಕಾಯ್, ಟೆಂಕಾಯ್, ತೆನ್ನೈ, ತೆಂಗಿನ ಕಾಯಿ, ಈ ಥರದ್ದು ಅದರದು ಆ ಹೆಸರು. ನೋಡಿ, ತೆಂಗು ಅನ್ನೋದು ದಕ್ಷಿಣದ ಕಡೆಯಿಂದ ಆ ಜಾವಾ, ಮಡಗಾಸ್ಕರ್ ಆ ಕಡೆಯಿಂದ ಬಂದು ದಕ್ಷಿಣ ಅನ್ನೋ ಹೆಸರು ಪಡ್ಕೊಂಡ್ರೆ ತಮಿಳು, ಕನ್ನಡ ಮೊದಲಾದಂತಹ ದಕ್ಷಿಣ ಭಾರತೀಯ ಶಬ್ದಗಳಿಂದ ಬಂದದ್ದಾದರೆ, ಕೊಬ್ಬರಿ ಇದೆಯಲ್ಲ ಅದು ಕೋಪ್ರ ಅನ್ನೋದು ಕರ್ಪರ ಅನ್ನುವಂಥ ಸಂಸ್ಕೃತ ಶಬ್ದದಿಂದ ಬಂದಿದ್ದು. ಕರ್ಪರ ಅಂತಂದರೆ ಮುರುಕು, ಒಡಕು ಅಂತ. ಮಡಕೆಯ ಒಂದು ತುಂಡಿಗೆ ಕರ್ಪರ ಅಂತ ಕರೀತಾರೆ. ಅದು ಕರ್ಪರ, ಕೋಪ್ರ, ಕಪ್ಪರ, ಕೊಬ್ಬರಿ ಅಂತ ಹಾಗಾಗಿದ್ದು. ತೆಂಗಿನಕಾಯಿನ ಒಡೆದರೆ ಬರುವಂಥ ಹೋಳು ಮಡಕೆ ತುಂಡಿನ ತರಹ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟಿದನುವೆ. ಅಂದರೆ ತೆಂಗು ದಕ್ಷಿಣ ಭಾರತೀಯ ಶಬ್ದಗಳದಾದರೆ ಕೊಬ್ಬರಿ ಉತ್ತರ ಭಾರತೀಯ ಭಾಷೆಯಾದಂಥ ಸಂಸ್ಕೃತಕ್ಕೆ ಸಂಬಂಧಪಟ್ಟಿದ್ದಾಯಿತು ಅಂತ. ಭಾಷಾಶಾಸ್ತ್ರದ ಗತಿ ಅನೂಹ್ಯವಾದದ್ದು. ಅದು ಯಾವ ರೀತಿ ಹೇಗೆಲ್ಲ ಹೋಗುತ್ತೆ ಅಂತ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಇರಲಿ, ಆ ಒಂದು ಕಲ್ಪವೃಕ್ಷಗಳ ಪ್ರಭೇದಗಳ ಮೇಲೆ ಕೊಂಬೆಗಳನ್ನು ಬಗ್ಗಿಸಿಕೊಂಡು ಅವುಗಳ ಜೊತೆಗೆ ನಾನಾ ವಿಧವಾದಂಥ ಕ್ರೀಡೆಗಳನ್ನು ಆಡಿಕೊಂಡು ನೀನು ಮೇಲಕ್ಕೆ ಹೋಗಬೇಕು. ಅಂದರೆ ಆ ಕೊಂಬೆಗಳನ್ನು ಅಲ್ಲಾಡಿಸಬೇಕು. ಹೂಗಳು ಉದುರುತ್ತವೆ, ತುಂಬ ಚೆನ್ನಾಗಿರುತ್ತವೆ ಅಂತ. ಮೋಡ ಗಾಳಿಯ ಜೊತೆಗೆ ಬರುವಾಗ ಆಗುವಂಥ ಸೊಗಸನ್ನು ಕವಿ ಹೇಳ್ತಾ ಇದ್ದಾನೆ. ಮತ್ತು ಹಿಂದಿನ ಬಾರಿಯೇ ನಾನು ಹೇಳಿದ್ದೆ, ಪ್ರತಿ ಪದ್ಯಕ್ಕೂ ಒಂದಲ್ಲ ಒಂದು ರೀತಿ ಮೋಡದ ಸಾಹಚರ್ಯವನ್ನು ಕವಿ ಕಲ್ಪಿಸ್ತಾನೆ ಅಂತ. ತಾನು ವಸ್ತುವಿನಿಂದ ಡಿವಿಯೇಟ್ ಮಾಡುವುದೇ ಇಲ್ಲ. ಅವನು ಪಾರ್ವತಿಯ ತಪಸ್ಸನ್ನು ವರ್ಣಿಸಲಿ, ಪ್ರಪಂಚದ ಯಾವ ಆಗುವೋಗನ್ನು ಪಾರ್ವತಿಯ ತಪಸ್ಸಿನ ಜೊತೆಗೆ ಹೊಂದಿಸ್ತಾ ಇದ್ದಾನೆ. 6 ಋತುಗಳ ಬದಲಾವಣೆ ಪಾರ್ವತಿಯ ತಪಸ್ಸಿನ ರೆಫರೆನ್ಸ್ ಇಟ್ಕೊಂಡು ಹೋಗುತ್ತೆ. ಹಾಗೆ ಇಡೀ ಭಾರತವನ್ನು ವರ್ಣಿಸ್ತಾನೆ ರಘು ದಿಗ್ವಿಜಯ ಕಾಲದಲ್ಲಿ. ಪ್ರತಿ ಭಾಗದ ವರ್ಣನೆಯನ್ನು ಮಾಡುವಾಗಲೂ ಕೂಡ ರಘುವಿನ ಸೈನ್ಯದ ಜೊತೆಗೆ, ಪರಾಕ್ರಮದ ಜೊತೆಗೆ, ಸೈನಿಕರ ಜೊತೆಗೆ ಯಾವುದೋ ಒಂದು ರೀತಿ ಸಂಬಂಧವನ್ನು ಕಲ್ಪಿಸಿಕೊಂಡೇ ಹೋಗ್ತಾನೆ. ವರ್ಣನೆಗಾಗಿ ವರ್ಣನೆ ಎನ್ನುವುದು ಮಹಾಕವಿಯ ದೃಷ್ಟಿ ಅಲ್ಲವೇ ಅಲ್ಲ. ಆ ವರ್ಣನೆಯಲ್ಲಿ ಕಥಾ ಸಂದರ್ಭ ಮತ್ತು ಅದರ ವೈಯಕ್ತಿಕತೆ, ಇಂಡಿವಿಜುವಾಲಿಟಿ ಎದ್ದು ತೋರುವಂತೆ ಇರಬೇಕು. ನಮ್ಮ ಕೆಲವು ಪ್ರಾಚೀನ ಕಾವ್ಯಗಳಲ್ಲಿ ಅದು ರಾವಣ ಸಾಯುವ ದಿವಸದ ಸೂರ್ಯೋದಯ ಆಗಿರ್ಬೋದು, ಸೀತಾ ಪರಿತ್ಯಾಗದ ಕಾಲದ ಸೂರ್ಯೋದಯ ಆಗಿರ್ಬೋದು, ಅಥವಾ ರಾಮ ಹುಟ್ಟುವ ಕಾಲದ ಸೂರ್ಯೋದಯ ಆಗಿರ್ಬೋದು. ರೆಡಿಮೇಡ್ ಸೂರ್ಯೋದಯ ಭರತನಾಟ್ಯದ ಜತಿಗಳಿದ್ದಂತೆ.
ಎಲ್ಲಿ ಬೇಕಾದರೂ ಫಿಟ್ ಇನ್ ಮಾಡಬಹುದು, ಆ ರೀತಿಯಾಗಿರುತ್ತವೆ. ನಮ್ಮ ಈ ಅಯ್ಯಪ್ಪ ಸೀಸನ್ನಲ್ಲಿ ಎಲ್ಲ ಸಾಂಗ್ಸ್ ಅಂತ ಬರೆದು ಕಳಿಸ್ತಾರಲ್ಲ ಅಯ್ಯಪ್ಪನ ಕ್ಯಾಸೆಟ್ಗಳು, ಅಲ್ಲಿ ಹಾಗೆ ರೆಡಿಮೇಡ್ BGM ಯಾವುದಕ್ಕೆ ಯಾವುದು ಕೂಡ ಇಲ್ಲಿ ನೋಡ್ಕೊಳ್ಳಿ ಅದನ್ನು ಹಾಕಿ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಿರ್ತಾರೆ. ಪಾನಿಪುರಿಗೆ ಯಾವ್ಯಾವುದೆಲ್ಲ ಬೆರೆಸ್ಬಿಟ್ಟಿದ್ರೆ ತಕ್ಷಣ ಕೊಡಬೇಕಾಗಿದೆ, ಭೇಲ್ಪುರಿಗೆ ಅಥವಾ ಯಾವುದನ್ನು ಬೇಬಿ ಕಾರ್ನ್ ಅದರ ಮಿಕ್ಸ್ ಅಂತ ಏನು ಕೊಡ್ತಾರೆ, ಅದು ಹೇಗೆ ರೆಡಿಮೇಡ್ ಕ್ಷಣಸಿದ್ಧವೋ ಆ ತರಹ ಮ್ಯಾಕ್ಡೊನಾಲ್ಡ್ ಪ್ರಾಡಕ್ಟ್ಸ್ ಇದ್ದಂತೆ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಅದು ಒಂದೇ ಥರ ಇರುತ್ತೆ, ಒಂದಿಷ್ಟು ಬದಲಾಗೋದಿಲ್ಲ. ತ್ರಿಕಾಲಾಬಾಧಿತವಾದ ಅವಿಕಾರಿ ಶಾಶ್ವತ ಸತ್ಯ ಪರಬ್ರಹ್ಮದ ಸ್ಪರ್ಧಾಳು, ಆ ತರಹ ಮಾಡ್ತಾರೆ. ಹಾಗಲ್ಲ, ಈ ಒಂದು ವರ್ಣನೆಯನ್ನು ಮತ್ತೊಂದು ದಿವಸದ ಪ್ರಭಾತಕ್ಕೆ ಹಾಕೋಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ಅನನ್ಯವಾಗಿ ಮಾಡಬೇಕಾಗತ್ತೆ. ಅದು ಕಥಾ ಸಂದರ್ಭದ ಜೊತೆಗೆ ಹೊಂದಿಕೊಂಡು ಬರಬೇಕಾದದ್ದು. ಕಾಳಿದಾಸನಲ್ಲಿ ಹಾಗೆ ಕಾಣಿಸುತ್ತೆ. ಅದರಿಂದಲೇ ಸಂಸ್ಕೃತ ಕವಿಗಳ ಸುಂದರವಾದ ಸುಭಾಷಿತಗಳನ್ನೆಲ್ಲ ತೆಗೆದುಕೊಂಡು ಸಂಕಲನಗಳಾಗಿ ಮಾಡಿದ್ದಾರೆ. ಉದಾಹರಣೆಗೆ ಅದು ಸುಭಾಷಿತ ರತ್ನಭಂಡಾಗಾರ ಇರಬಹುದು, ಅಥವಾ ಅತ್ಯಂತ ಪ್ರಾಚೀನವಾದದ್ದು ಅಂತ ಹೇಳುವಂಥ ವಿದ್ಯಾಕರ್ಣ ಸುಭಾಷಿತ ರತ್ನಕೋಶ ಇರಬಹುದು, ಸಾಯಣರ ಸುಭಾಷಿತ ಸುಧಾನಿಧಿ ಇರಬಹುದು, ಅದೇ ರೀತಿಯಾಗಿ ಕವೀಂದ್ರ ವಚನ ಸಮುಚ್ಚಯ ಇರಬಹುದು, ಸದುಕ್ತಿಕರಣಾಮೃತ ಇರ್ಬೋದು, ಸುಭಾಷಿತಾವಲಿ ಇರ್ಬೋದು. ಯಾವುದೇ ತೆಗೆದುಕೊಳ್ಳಿ ಅಲ್ಲಿ ಕಾಳಿದಾಸನ ಪದ್ಯಗಳು ಕಡಿಮೆ. ಕಾರಣ ಏನಂದರೆ ಪ್ರಭಾತ ವರ್ಣನಂ 1 2 3 4 5 6 ಅಂತ ಸಾವಿರಾರು ಪದ್ಯಗಳಿರುತ್ತವೆ. ಅದೇ ರೀತಿಯಾಗಿಯೇ ಚಂದ್ರೋದಯ ವರ್ಣನಂ ಅದು ಇರುತ್ತವೆ. ನದಿ ವರ್ಣನ, ಸಮುದ್ರ ವರ್ಣನ ತುಂಬ ಕಡಿಮೆ. ಕಾರಣ ಕವಿ ಕಾಂಟೆಕ್ಸ್ಟ್ ಬಿಟ್ಟು ಹೋಗೋಲ್ಲ. ಟೆಕ್ಸ್ಟ್ ಈಸ್ ಓನ್ಲಿ ಎ ಪ್ರಿಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ಟ್ ಈಸ್ ದ ಟ್ರೂ ಟೆಕ್ಸ್ಟ್ ಅಂತ ಹೇಳುವುದುಂಟು. ಕಾವ್ಯ ನೆಪ ಮಾತ್ರ. ಕಾವ್ಯದ ಮೂಲಕ ನಮಗೆ ಸ್ಪಂದನಕ್ಕೆ ಬರುವಂಥ ಅನುಭವ ಬಹಳ ಮುಖ್ಯವಾದದ್ದು. ಕಾಳಿದಾಸ ಈ ರೀತಿಯಾದಂಥ ಒಂದು ವೈಶಿಷ್ಟ್ಯವನ್ನು ತೋರಿಸ್ತಾನೆ. ಆಮೇಲೆ ಆ ಇಡೀ ಕೈಲಾಸ ಯಾವ ತರಹ ಇದೆ ಮತ್ತು ಆ ಕೈಲಾಸದ ನಿಕಟದಲ್ಲಿ, ಕೈಲಾಸದ ಸಾನು ತಪ್ಪಲಿನಲ್ಲಿ ಅಲಕಾವತಿ ಇರೋದು. ಕುಬೇರ ಶಿವನ ಕೆಳಗಿದ್ದಾನೆ, ಕಾಲ ಕೆಳಗಿದ್ದಾನೆ. ಅಂದರೆ ಮೇಲೆ ಭಿಕ್ಷಾಪಾತ್ರ ಹಿಡಿದವನಿದ್ದಾನೆ, ಕೆಳಗೆ ದುಡ್ಡಿನ ದೇವರಿದ್ದಾರೆ ಅಂತ. ನಮ್ಮ ಭಾರತೀಯ ಸಂಸ್ಕೃತಿ ಯಾರನ್ನು ಎಲ್ಲಿಡಬೇಕು ಅಂತ ತಿಳ್ಕೊಂಡಿದೆ. ಸಾಮಾನ್ಯವಾಗಿ ನಾಗರಿಕತೆ ಭಿಕ್ಷಾಪಾತ್ರೆಯನ್ನು ಕೆಳಗಿಟ್ಟು ದುಡ್ಡಿರೋರನ್ನ ಮೇಲೆ ಇಡುತ್ತೆ. ಸಂಸ್ಕೃತಿ ತದ್ವಿರುದ್ಧ, ಭಿಕ್ಷುಕರನ್ನು ಮೇಲೆ ಇಟ್ಟು ಧನವಂತರನ್ನು ಕೆಳಗಿಡುತ್ತೆ. ಯಾಕೆ? ಬರೀ ಭಿಕ್ಷುಕ ಅಲ್ಲ ಇವನು, ಆದಿ ಭಿಕ್ಷು, ಈಶ್ವರನಾದ ಭಿಕ್ಷುಕ. ಐಶ್ವರ್ಯ ಈಶ್ವರಸ್ಯ ಭಾವ ಐಶ್ವರ್ಯಂ, ಈಶ್ವರನಿಗೆ ಸಂಬಂಧಪಟ್ಟಿದ್ದು ಐಶ್ವರ್ಯ. ಹಾಗಾಗಿ ಅವನು ಭಿಕ್ಷುಕೋಪಿ ಸಕಲೈಪ್ಸಿತ ದಾತ, ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೇ ಯಸ್ವಯಂ ಕೃತ್ತಿವಾಸಾಹ. ಎಲ್ಲರ ಐಶ್ವರ್ಯಕ್ಕೆ ಒಡೆಯನಾಗಿ ಏಕೈಶ್ವರ್ಯದ, ಅಂದರೆ ಇವನು ಏಕಪತ್ನೀಂ ಅಂತ ಒಂದು ಮಾತು ಬಳಸ್ತಾನೆ, ಪತಿವ್ರತೆಗೆ ಏಕಪತ್ನಿ ಅಂತ. ಏಕಮಿತ್ರಂ ಅಂದರೆ ಓನ್ಲಿ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅನ್ನುವ ಅರ್ಥ, ಸಂಸ್ಕೃತದ ಇಡಿಯಂ ಅದು. ಹಾಗೆ ಏಕೈಶ್ವರ್ಯ ಅಂದರೆ ಒಂದೇ ಒಡೆತನ, ಇನ್ಯಾರದೂ ಇಲ್ಲ ಅನ್ನುವಂಥದ್ದು. ಹಾಗಿದ್ದರೂ ಅವನು ಚರ್ಮಾಂಬರಧಾರಿಯಾಗಿದ್ದು ಭಿಕ್ಷಾಪಾತ್ರೆ ಇಟ್ಕೊಂಡಿದ್ದಾನೆ. ಅಂದರೆ ತನ್ನ ಸೊತ್ತು ತಾನು ತಿನ್ನೋದಿಕ್ಕಲ್ಲ, ಲೋಕ ತಿನ್ನೋದಿಕ್ಕೆ ಅಂತ. ತನ್ನ ಹೊತ್ತಿಗೆ ಭಿಕ್ಷೆ ಬಿಡ್ತಾನೆ, ಲೋಕಕ್ಕೆ ಎಲ್ಲವನ್ನೂ ಕೊಡ್ತಾನೆ. ಹಾಗಾಗಿ ಕುಬೇರ ಯಾರಿಗೂ ಕೊಟ್ಟದ್ದರ ಉಲ್ಲೇಖವೇ ನಮ್ಮಲ್ಲಿಲ್ಲ. ಅವನು ಮಾಡಿದ್ದೆಲ್ಲ ಪಾಪ ಬಡ್ಡಿ ವ್ಯಾಪಾರ. ಹಾಗಾಗಿ ಅವನ ಕೆಳಗೆ ಇರಬೇಕು. ಆದರೆ ನಮ್ಮ ಪರಂಪರೆ ಕುಬೇರನ್ನು ಧಿಕ್ಕರಿಸಿಲ್ಲ, ಅವನನ್ನು ಧನದ ಉತ್ತರ ದಿಕ್ಕಿನ ಅಧಿಪತಿ ಅಂತ ಗೌರವಿಸಿದ್ದೀವಿ. ಕಾರಣ ಅವನು ತನ್ನ ದುಡ್ಡನ್ನು ಇಟ್ಕೊಂಡು ತಾನು ಜಲ್ಸ ಮಾಡಿಲ್ಲ. ಮಹಾವಿಷ್ಣುವಿಗೆ ಬೇಕಾದ್ರೆ ಸಾಲ ಕೊಡ್ತಾನೆ. ಅಂದರೆ ಹಿ ಈಸ್ ಟ್ರಸ್ಟಿ ಆಫ್ ದಿ ಸೊಸೈಟಿ, ನ್ಯಾಸಪಾಲಕನಾಗಿದ್ದಾನೆ ಸಮಾಜಕ್ಕೆ. ಆದರೆ ಆ ರೀತಿಯಾದ ಕೆಲಸ ಮಾಡುವವನು ನಿಸ್ಪೃಹರ ಮುಂದೆ ಕಡಿಮೆಯಾಗಿ ನಿಲ್ಲಬೇಕು ಅಂತ. ಕುಬೇರನನ್ನು ಶಿಲ್ಪಶಾಸ್ತ್ರದ ಪ್ರಕಾರ ತೋರಿಸುವಾಗ ಸ್ವಲ್ಪ ಕುಳ್ಳಾಗಿ, ಸ್ವಲ್ಪ ಬೊಜ್ಜಿರುವಂತೆ ತೋರಿಸ್ತಾರೆ. ಆ ಒಂದು ಪಾಟ್ ಬೆಲ್ಲಿ ಬೊಜ್ಜು ಸಿರಿವಂತಿಕೆಯ ಲಕ್ಷಣ, ಕುಬ್ಜತ್ವ ಮೆಟೀರಿಯಲಿಸಮ್ನ ಲಕ್ಷಣ. ಅಂದರೆ ಕೇವಲ ಮೆಟೀರಿಯಲಿಸ್ಟಿಕ್ ಆದವರಿಗೆ ಔನ್ನತ್ಯ, ಎತ್ತರ ಬರೋದಿಲ್ಲ ಅಂತ. ಅವನನ್ನು ಉತ್ತಮ ತಾಲ ಆ ರೀತಿಯಾಗಿ ಮಾಡೋದಿಲ್ಲ, ಮಧ್ಯಮ ತಾಲದಲ್ಲಿ ಮಾಡ್ತಾರೆ ಕುಬೇರನನ್ನು. ಶಿವನನ್ನು, ವಿಷ್ಣುವನ್ನು, ಬ್ರಹ್ಮನನ್ನು ಉತ್ತಮ ತಾಲಕ್ಕೆ ಮಾಡ್ತಾರೆ. ಕಾರಣ ಅವರು ನಿಸ್ಪೃಹರಾಗಿ ಜಗತ್ತನ್ನು ಕಾಪಾಡ್ತಿದ್ದಾರೆ, ಜಗತ್ತನ್ನು ಆವರಿಸಿಕೊಂಡಿದ್ದಾರೆ ಅಂತ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಅಲಕಾವತಿ ಕೈಲಾಸದ ಕೆಳಗಿರುತ್ತೆ, ಮೇಲೆ ಶಿವ ಅವನಿರ್ತಾನೆ. ಈ ಅಲಕೆ ಕೈಲಾಸ ಅನ್ನುವ ದೊಡ್ಡ ಪರ್ವತದ ಮಡಿಲಿನಲ್ಲಿದೆ, ತೊಡೆಯ ಮೇಲೆ ಕೂತಿದೆ. ಅಲಕಾ ಸ್ತ್ರೀಲಿಂಗ, ಕೈಲಾಸ ಪುಲ್ಲಿಂಗ. ಹಾಗಾಗಿ ಪ್ರಿಯತಮನ ಮಡಿಲಿನಲ್ಲಿ ಕೂತಿರುವ ಪ್ರಿಯಸಿ ಥರ ಕಾಣಿಸ್ತಾ ಇದೆ ಅಂತ ಕವಿ ವರ್ಣನೆ ಮಾಡ್ತಾನೆ. ಅದರ ಮೂಲಕವೇ ಗೊತ್ತಾಗುತ್ತೆ ಅಲಕಾ ನಗರದ ಭೋಗ ಪ್ರಪಂಚ ಯಾವ ರೀತಿಯಾದದ್ದು ಅಂತ. ಕೈಲಾಸ ಶಿವ,
ಅಂದರೆ ತೊಡೆ ಮೇಲೆ ಹೆಂಡತಿ ಇದ್ದರೂ ಕೂಡ ವೈರಾಗ್ಯಶಾಲಿ. ಕಾಂತಾ ಸಮ್ಮಿಶ್ರ ದೇಹೋಪಿ ಅವಿಷಯ ಮನಸಾಂ ಯಃಪರಸ್ತಾದ್ ಯತೀನಾಂ, ಆ ರೀತಿಯಾದದ್ದು. ಅವನು ಕೋಲ್ಡ್ ಆ್ಯಂಡ್ ಕಾಮ್ ಆಗಿರ್ತಾನೆ. ತಸ್ಯೋತ್ಸಂಗೆ ಪ್ರಣಯಿನ ಇವ ಸ್ರಸ್ತ ಗಂಗಾದುಕೂಲಾಂ ನತ್ವಂ ದೃಷ್ಟ್ವಾ ನ ಪುನರಲಕಾಂ ಜ್ಞಾಸ್ಯಸೆ ಕಾಮಚಾರಿನ್ ಯಾವಃ ಕಾಲೇ ವಹತಿ ಸಲಿಲೋದ್ಗಾರ ಮುಚ್ಚೈರ್ವಿಮಾನ ಮುಕ್ತಾಜಾಲ ಗ್ರಥಿತ ಮಲಕಂ ಕಾಮಿನೀವ ವೃಂದಂ. ಎಷ್ಟು ಸೊಗಸಾದ ವರ್ಣನೆ ಇಲ್ಲಿದೆ ಅಂದರೆ, ಅಲಕಾನಗರಿ ದಿವ್ಯ ಸುಂದರಿ ತನ್ನ ಪ್ರಿಯತಮನ ಮಡಿಲಲ್ಲಿ ಹೊರಗಿದ್ದಾಳೆ. ಅವನ ಮೈಮೇಲೆ ಆವರಿಸಿಕೊಂಡು ಮಲಗಿರುವ ಕಾರಣ ಅವಳಿಗೆ ತನ್ನ ಉತ್ತರೀಯವೂ ಜಾರುವುದು ಗೊತ್ತಾಗ್ತಾ ಇಲ್ಲ. ಅದು ಆ ಆಕಾಶಗಂಗೆ ಹಿಮಾಲಯದಿಂದ ಜಾರಿ ಕೈಲಾಸದಿಂದ ಜಗುಳಿ ಬೀಳ್ತಾ ಇರುವಂಥದ್ದು. ಅಂದರೆ ಗಂಗೆಯನ್ನು ಉತ್ತರೀಯವನ್ನಾಗಿ ಹೊದ್ದುಕೊಂಡ ಅಲಕಾನಗರಿ. ಮತ್ತು ಆ ತರುಣಿಗೆ ಮುತ್ತಿನ ಮಾಲೆಗಳ ಅಲಂಕಾರವೂ ಇದೆ. ಅದು ಯಾವುದು ಅಂದರೆ ಈ ಮಳೆಗಾಲದ ತುಂತುರು ಹನಿಗಳು. ಹೀಗಾಗಿ ನೀನು ಅವಳಿಗೆ ಮುತ್ತಿನ ಮಾಲಿಕೆಯನ್ನು ಕಲ್ಪಿಸ್ತೀಯ, ಗಂಗಾ ನದಿ ವಸ್ತ್ರವನ್ನು ಕಲ್ಪಿಸಿದೆ. ಇವೆರಡೂ ಇಂದು ನಿತ್ಯ ಸುಂದರಿಯಾಗಿ ಚೆನ್ನಾಗಿ ಕಂಗೊಳಿಸ್ತಿದ್ದಾಳೆ. ಅವಳನ್ನು ನೋಡಿದ ಮೇಲೆ ನಿನಗೆ ಗುರುತಿಸದೇ ಇರೋಕ್ಕೆ ಸಾಧ್ಯ ಇಲ್ಲ. ನತ್ವಂ ದೃಷ್ಟ್ವಾ ನ ಪುನರಲಕಾಂ ಜ್ಞಾಸ್ಯಸೆ ಕಾಮಚಾರಿನ್. ಎಲ್ಲೆಲ್ಲೂ ಹೋಗಬಲ್ಲ ಶಕ್ತಿ ಇರುವ ನಿನಗೆ ಅಲಕಾನಗರಿಗೆ ಹೋಗೋದೇನು ಕಷ್ಟ ಇಲ್ಲ. ಮತ್ತು ಇಲ್ಲಿ ಕಾಮಚಾರಿನ್ ಅನ್ನುವ ಶಬ್ದದಿಂದಲೇ ಗೊತ್ತಾಗುತ್ತೆ ಈ ಅಲಕದಲ್ಲಿ ಇರುವಂಥದ್ದು ಕಾಮವೇ. ಅಲಕೆಯನ್ನು ಬಿಟ್ಟಾಗಲೇ ಕೈಲಾಸ, ಅಲ್ಲಿ ಮೋಕ್ಷ. ಶಿವನಲ್ಲಿ ಮೋಕ್ಷವಾದರೆ ಕುಬೇರನಲ್ಲಿ ಕಾಮ. ದುಡ್ಡಿನ ದೇವರ ಹತ್ರ ಕಾಮ ಇರುತ್ತೆ, ಭಿಕ್ಷುಕನಾದಂಥ ಆದಿಭಿಕ್ಷುವಿನ ಹತ್ರ ಮೋಕ್ಷ ಇರ್ತದೆ. ಈಗ ನಾವು ಇಲ್ಲಿ ಮಾಡಿದ್ದೇನು? ಇಡೀ ಭಾರತ ಕರ್ಮಭೂಮಿ, ಧರ್ಮಭೂಮಿ. ಹೀಗಾಗಿ ಅರ್ಥಕಾಮಗಳು ಮಧ್ಯದ ಗಡಿ. ಇತ್ತ ಧರ್ಮ, ಮಧ್ಯೆ ಅರ್ಥಕಾಮ, ಆ ಕಡೆ ಮತ್ತೆ ಮೋಕ್ಷ. ಪರಮಪೂಜ್ಯರಾದ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ದರು, ಅವರ ಗುರುಗಳಾದ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದರಂತೆ, ಅರ್ಥ ಮತ್ತು ಕಾಮಗಳು ತೊಂಡು ದನಗಳಿದ್ದಂತೆ. ಅವನ್ನು ದೂರ ಇಟ್ಟುಬಿಟ್ರೆ ನಮಗೆ ಕೃಷಿಯೇ ಸಾಗುವುದಿಲ್ಲ. ಆದರೆ ಅವುಗಳನ್ನು ನಿಭಾಯಿಸುವುದು ಕಷ್ಟ. ಅದಕ್ಕಾಗಿ ಆ ಕಡೆ ಈ ಕಡೆ ಬಲವಾದ ಗೂಟ ಹೊಡೆದು ಕಟ್ಟಿರಬೇಕು. ಒಂದು ಧರ್ಮ, ಇನ್ನೊಂದು ಮೋಕ್ಷ ಅನ್ನುವಂಥ ಗೂಟಕ್ಕೆ ಹೊಡೆದು ಕಟ್ಟುವುದು ಅಂತ. ಸಾಮಾನ್ಯವಾಗಿ ತುಂಬ ತುಂಡು ದನಗಳಿಗೆ ಕೇವಲ ಕೊರಳಿನ ಮೇಲೆ ಮಾತ್ರ ನೊಗ ಹಾಕಿದ್ರೆ ಸಾಕಾಗೋಲ್ಲ. ಈ ಒಂಟೆತ್ತಿನ ಗಾಡಿ ಯಾವುದು ಉಂಟು, ಅಲ್ಲಿ ಇಡೀ ಎತ್ತಿನ ಸುತ್ತು ಬಳಸಿ ಪರಿಧಿಯಾಗಿ ಬರುವಂಥ ರೀತಿಯಲ್ಲಿ ಆ ಗಾಡಿಯ ವಿನ್ಯಾಸ ಇರುತ್ತೆ. ಈಗ ಕುದುರೆ ಗಾಡಿಯೂ ಹಾಗೆ, ಕುದುರೆಗೆ ಎರಡೂ ಕಡೆಯಿಂದಲೂ ಹೋಗಿ ಆಮೇಲೆ ನೊಗ ಬರುತ್ತೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇರಬೇಕು. ಆಗ ಸಂಪೂರ್ಣ ಸರ್ವಭದ್ರತ್ವ ಬರುತ್ತೆ, ಸರ್ವತೋಭದ್ರವಾಗಿರುತ್ತೆ. ಆ ರೀತಿ ಇರಬೇಕು ಅನ್ನುವುದನ್ನು ತೋರಿಸುವಂತೆ ಮೊದಲು ಭಾರತ ದೇಶದಲ್ಲಿ ದೇಶಕಾಲಾನುಸಾರವಾಗಿ ನಡೆಯುವಂಥ ಧರ್ಮಸ್ವರೂಪವನ್ನು ಚಿತ್ರಿಸ್ತಾನೆ. ಇನ್ನು ಅಲಕಾನಗರಿಯಲ್ಲಿ ಇರುವಂಥ ಉತ್ತಾನವಾದ ಅರ್ಥಕಾಮಗಳನ್ನು ಚಿತ್ರಿಸ್ತಾನೆ. ಮೋಕ್ಷವನ್ನು ಕವಿ ಹೇಳದೆ ಬಿಡ್ತಾನೆ. ಕಾರಣ ಇಷ್ಟೇ, ಮೋಕ್ಷವನ್ನು ಹೇಳಿದ್ರೆ ಅದು ಮೋಕ್ಷವಾಗಲ್ಲ. ಮೋಕ್ಷವನ್ನು ಡಿಫೈನ್ ಮಾಡಿದ್ರೆ ಅದು ಮೋಕ್ಷವಲ್ಲ. ಲಕ್ಷಣೀಕರಿಸಿದ್ದು ಯಾವುದು ಶಾಶ್ವತವಲ್ಲ. ಯಾವ ಲಕ್ಷಣಕ್ಕೂ ತರ್ಕದ ಮೂಲಕವಾಗಿ ಅವಲಕ್ಷಣವನ್ನು ಕಲ್ಪಿಸಬಹುದು. ಆ ಕಾರಣವೇ ಎಲ್ಲ ಲಕ್ಷಣಗಳು ತಾತ್ಪೂರ್ತಿಕ. ಆಲ್ ಡೆಫಿನೇಷನ್ಸ್ ಆರ್ ಟೆಂಪರಲ್. ಆ ಕಾರಣದಿಂದ ಮೋಕ್ಷ ಸ್ವಾನುಭವಕ್ಕೆ ಬರಬೇಕು. ಈ ತ್ರಿವರ್ಗವನ್ನು ಸರಿಯಾಗಿ ಪಾಲಿಸಿದರೆ ಮೋಕ್ಷ ಸ್ವತಃ ಸಿದ್ಧವಾಗುತ್ತದೆ ಅನ್ನುವಂಥ ದೃಷ್ಟಿ. ಮತ್ತು ತ್ರಿವರ್ಗದ ಮೂಲಕ ಚಿತ್ತಶುದ್ಧಿ ಒದಗಿ ಮೋಕ್ಷಕ್ಕೆ ಬೇಕಾದ ಮಾರ್ಗ ತನ್ನಂತೆ ತಾನೇ ಸ್ಫುರಣೆ ಆಗುತ್ತದೆ. ಅದಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕಾಗಿಲ್ಲ. ಇವತ್ತು ಮೋಕ್ಷಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ತ್ರಿವರ್ಗಗಳನ್ನು ಸರಿಯಾಗಿ ಅನುಸಂಧಾನ ಮಾಡ್ತಾ ಇಲ್ಲ ಅನ್ನುವುದಷ್ಟೇ. ಆ ಕಾರಣ ಕವಿ ಅದನ್ನು ಸ್ಪಷ್ಟವಾಗಿಸದೆ ಬಿಡ್ತಾನೆ. ಜೊತೆಗಿದು ಖಂಡಕಾವ್ಯ. ಖಂಡಕಾವ್ಯದಲ್ಲಿ ಮೋಕ್ಷವನ್ನು ಸ್ಪಷ್ಟೀಕರಿಸಬಾರದು. ಮತ್ತು ಮೋಕ್ಷ ಅನ್ನುವುದಾದರೂ ಏನು? ಕಾಮವನ್ನು ಸಾಧಾರಣೀಕರಣ ಮಾಡಬೇಕು. ಅಂದರೆ ಯೂನಿವರ್ಸಲೈಸ್ ಡಿಸೈರ್, ಸಬ್ಲಿಮೇಟ್ ದಿ ಡಿಸೈರ್. ಕಾಮವನ್ನು ಭೂಮವನ್ನಾಗಿಸಿದರೆ ಅದು ತನ್ನಂತೆ ತಾನೇ ಮೋಕ್ಷವಾಗುತ್ತೆ. ಅಂದರೆ ಅಪ್ಪಯ್ಯ ದೀಕ್ಷಿತರ ಮೊಮ್ಮಗ ನೀಲಕಂಠ ದೀಕ್ಷಿತ ಹೇಳಿದಂತೆ, ಕರ್ತವ್ಯೋ ತ್ಯಕ್ತವ್ಯೋ ಮಮಕಾರ. ಎಲ್ಲ ಕಡೆಯಲ್ಲೂ ಅಟ್ಯಾಚ್ಮೆಂಟ್ ಬಿಡಬೇಕು. ತ್ಯಕ್ತುಂ ಯದಿ ಶಕ್ಯತೆ ನಾಸೋ ಬಿಡೋಕ್ಕಾಗದಿದ್ದರೆ ಕರ್ತವ್ಯೋ ಮಮಕಾರ, ಮಮಕಾರವನ್ನು ಮಾಡಬೇಕು. ಕಿಂತು ಸರ್ವತ್ರ ಕರ್ತವ್ಯ, ಎಲ್ಲ ಕಡೆ ಅಟ್ಯಾಚ್ ಆಗಿಬಿದ್ದುಬಿಡಿ. ಅಂದರೆ ನಿಮಗೆ ಪ್ರತ್ಯೇಕತೆಯ ಭಾವ ಬಿಟ್ಟಾಗ ತನ್ನಂತೆ ತಾನೇ ಮೋಕ್ಷ ಸಿದ್ಧವಾಗುತ್ತದೆ ಅಂತ. ಈ ದೃಷ್ಟಿಯಿಂದ ಕೂಡ ಅದು ಸ್ವಯಂ ಸಿದ್ಧವಾದದ್ದು. ಮೋಕ್ಷವನ್ನು ಸಾಧ್ಯ ಮಾಡಿದ್ರೆ, ಅಂದರೆ ಇಟ್ ಕ್ಯಾನ್ ಬಿ ಕುಕ್ಡ್ ಅಪ್, ಇಟ್ ಕ್ಯಾನ್ ಬಿ ಮ್ಯಾನುಫ್ಯಾಕ್ಚರ್ಡ್ ಅಂತನ್ನುವಂಥ ರೀತಿಯಲ್ಲಿ ಮಾಡಿದ್ರೆ ಅದು ನಾಶನವಾಗಲೇಬೇಕಾಗುತ್ತೆ. ಆ ಕಾರಣದಿಂದಲೇ ನಮ್ಮ ಆಚಾರ್ಯರುಗಳೆಲ್ಲ ಮೋಕ್ಷವನ್ನು ಆಪ್ಯ ಪಡ್ಕೊಳ್ಳುವಂಥದ್ದು, ಸಂಸ್ಕಾರ್ಯ ರಿಫೈನ್ಮೆಂಟಿಂದ ಬರುವಂಥದ್ದು, ವಿಕಾರ್ಯ ಅಂದರೆ ಬೇರೊಂದು ಬದಲಾವಣೆಯಿಂದ ಡಿಫಾರ್ಮೇಷನಿಂದ ಬರುವಂಥದ್ದು,
ಮತ್ತು ಪಾರಿಣಾಮ್ಯ ಅಂದರೆ ಪರಿಣಮಿಸುವಂಥದ್ದು, ಇಟ್ ವಿಲ್ ಚೇಂಜ್ ಇನ್ ಟು ಸಮಥಿಂಗ್, ಮೆಟಮಾರ್ಫಸೈಸ್ ಅನ್ನುವಂಥದ್ದು ಅಲ್ಲ, ಅದು ಸ್ವಯಂ ಸಿದ್ಧವಾದದ್ದು ಅಂತ ಹೇಳ್ತಾರೆ. ಈ ಕಾರಣವೂ ಕಾಳಿದಾಸನಿಗೆ ಗೊತ್ತಿದೆ, ಅವನು ವಾಚ್ಯವನ್ನಾಗಿಸೋದಿಲ್ಲ. ಕಾವ್ಯದ ಕಡೆಗೆ ಬಂದಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತದೆ ಅವನು ಹೇಗೆ ಆ ಒಂದು ಓಪನ್ ಎಂಡ್ ಬಿಡ್ತಾನೆ ಅಂತ. ಅದು ಬಹಳ ಮುಖ್ಯ. ಮತ್ತು ಇನ್ನು ಮುಂದೆ ಬರುವ ಅಲಕಾನಗರದ ಉತ್ಥಾನವಾದ ಶೃಂಗಾರಕ್ಕೆ ಇದು ಒಂದು ಒಳ್ಳೆಯ ಪೀಠಿಕೆಯಾಗಿದೆ. ಅಲ್ಲಿ ಮೊದಲಿಗೆ ಸಂಯೋಗ ಶೃಂಗಾರ ಅಂದರೆ ಲವ್ ಇನ್ ಯೂನಿಯನ್ ಅಂತ ಏನು ಕರಿತೀವಿ ಅದನ್ನು ವಿಸ್ತರಿಸ್ತಾನೆ. ಕಡೆಗೆ ಯಕ್ಷನ ಪತ್ನಿಯ ವಿಷಯ ಬಂದಾಗ ಲವ್ ಇನ್ ಸೆಪರೇಷನ್, ವಿಪ್ರಲಂಭವನ್ನು ವರ್ಣಿಸ್ತಾನೆ. ಶೃಂಗಾರದ ಎರಡು ಮುಖಗಳನ್ನು ತೋರಿಸ್ತಾನೆ. ಯಾಕೆ ಅದಕ್ಕೆ ಹೆಚ್ಚು ಅವಕಾಶ ಕೊಟ್ಟ ಅಂದರೆ ಅಲ್ಲಿ ವಿವರಿಸೋಕ್ಕೆ ಜಾಸ್ತಿ ಉಂಟು. ನಮ್ಮ ಬದುಕಿನಲ್ಲಿ ನಾವು ಹೆಚ್ಚು ಅಲ್ಲಿಯೇ ನಿಲ್ಲುವಂಥದ್ದಾಗಿದೆ. ನಮ್ಮ ವ್ಯವಹಾರದ ಜಗತ್ತಿನಲ್ಲಿ ನಿಲುಗಡೆ ಅನ್ನುವುದು ಎಂಜಾಯ್ಮೆಂಟಲ್ಲಿದೆ, ಸಂಪಾದನೆಯಲ್ಲಿಲ್ಲ, ಎಥಿಕ್ಸಲ್ಲಿ, ನಿಯಮದಲ್ಲಿ ಇಲ್ಲ. ಅಲ್ಲಿ ಬೇಗ ಬೇಗ ಎಂಡ್ ಇನ್ಯಾವುದೋ ಬೇಕು ಅಂತ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಧರ್ಮ ಅರ್ಥಗಳಲ್ಲಿ ನಿಲುಗಡೆ ನಮಗೆ ಕಡಿಮೆ, ಕಾಮದಲ್ಲಿ ನಿಲುಗಡೆ ಹೆಚ್ಚಾಗಿರೋದ್ರಿಂದ ಅಲ್ಲಿ ವಿಸ್ತಾರ, ಇಟ್ ವಿಲ್ ಸಸ್ಟೈನ್ ಅಂತ. ಕಾವ್ಯಕ್ಕೆ ಅದೊಂದು ವಿಸ್ತಾರವಾದ ಚಿತ್ತಾರವಾಗುತ್ತೆ ಅಂತ. ಇರಲಿ, ಈ ಎಲ್ಲ ಹಿನ್ನೆಲೆಯಲ್ಲಿ ನಾವೀಗ ಪೂರ್ವ ಮೇಘವನ್ನು ಬೀಳ್ಕೊಂಡು ಉತ್ತರ ಮೇಘಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಚಿಕ್ಕ ವಯಸ್ಸಿನಲ್ಲಿ ಮೇಘದೂತವನ್ನು ಓದುವಾಗ ಪೂರ್ವ ಮೇಘ ಆಕರ್ಷಕವಾಗಿ ಕಂಡಷ್ಟು ಉತ್ತರ ಮೇಘ ಕಾಣಲಿಲ್ಲ. ನನ್ನ ವಿದ್ವತ್ ಬಂಧುಗಳು ಡಾಕ್ಟರ್ ಕೆ.ಎಸ್. ನಾಗರಾಜನ್ ಅವರಿಗೆ ಹೇಳಿದೆ, ಯಾಕೋ ಮಾಮ ನನಗೆ ಉತ್ತರ ಮೇಘ ತುಂಬ ಬೋರಾಗಿ ಕಾಣಿಸ್ತಾ ಇದೆ, ಪೂರ್ವ ಮೇಘ ಆಕರ್ಷಕವಾಗಿದೆ ಅಂತ. ಅವರು ಹೇಳಿದ್ರು, ಉತ್ತರ ಮೇಘದಲ್ಲಿ ಮಾನವನ ಆಶೆ ನಿರಾಶೆಗಳು ಉಂಟು, ಪೂರ್ವ ಮೇಘದಲ್ಲಿ ಅದು ಜಾಸ್ತಿ ಇಲ್ಲ, ನಿನಗಿನ್ನೂ ಆಶೆ ನಿರಾಶೆಗಳ ಕಾಲ ಅಲ್ಲ, ಅದಕ್ಕೋಸ್ಕರ ಹಾಗೆ ಕಾಣಿಸ್ತಿದೆ ಅಂತ. ಆದರೆ ಈ 43ನೇ ವಯಸ್ಸಿನಲ್ಲಿ ಕೂಡ ನನಗೆ ಯಾಕೋ ಪೂರ್ವ ಮೇಘವೇ ಹೆಚ್ಚು ರುಚಿಕರವಾಗಿ ತೋರ್ತಾ ಇದೆ. ಆದರೂ ಉತ್ತರ ಮೇಘದಲ್ಲಿರುವಂಥ ಮಹತ್ವವನ್ನು ಅಲ್ಲಗಳೆಯಿರಾರೆ, ಅದನ್ನು ಗಮನಿಸದೇ ಇರಲಾರೆ. ಏನಂದರೆ ಸಸ್ಟೈನ್ಡ್ ಆಗಿರುವಂಥ ಭಾವಕ್ಕೆ ನಮ್ಮಲ್ಲಿ ಹೆಚ್ಚು ಪಾಕ ಬೇಕು. ಕಾಳಿದಾಸನಿಗೆ ಶೃಂಗಾರ ಕವಿ ಎನ್ನುವ ಅಪಖ್ಯಾತಿ ಬರುವಂತೆ ಆದದ್ದು ಇಂಥ ಪ್ಯಾಸೇಜಸ್ಸಿಂದ. ಆದರೆ ಅಲ್ಲಿರುವ ಧಾರ್ಮಿಕತ್ವ ಎಂಥದ್ದು ಅನ್ನೋದನ್ನು ಗಮನಿಸಬೇಕು. ಈಗ ಒಂದೇ ಪದ್ಯದಲ್ಲಿ ಅದ್ಭುತವಾದ ಎರಡು ಚಿತ್ರಗಳನ್ನು ಕೊಡ್ತಾನೆ. ಒಂದು ಕಡೆ ಅಲಕಾನಗರಿ, ಇನ್ನೊಂದು ಕಡೆ ಮೋಡ. ನೀನೇ ಅಲಕಾನಗರಿ ಅಂತ ಮೋಡವನ್ನು ಅಭೇದ ಮಾಡಿ ತೋರಿಸ್ತಾನೆ. ಯಾಕೆ ಈ ರೀತಿಯಾದ ಒಂದು ಸ್ವಲ್ಪ ಕಸರತ್ತಿಗೆ ಕಾಳಿದಾಸ ಹೋದ ಅಂತ ಅನಿಸಬಹುದು. ಅದಕ್ಕೆ ಕಾರಣ ಇಷ್ಟೇ, ಕವಿಯ ಮೋಡ ಕಲ್ಪನೆ, ಯಕ್ಷನ ಮೋಡ ವಾಸ್ತವ. ಇಲ್ಲಿ ಇರುವಂಥದ್ದು ಕವಿಯ ಮೋಡ. ಆ ಕವಿಯ ಮೋಡ ಕವಿಯ ಕಲ್ಪನೆಯ ಲೋಕವಾದಂಥ ಭೋಗಲೋಕವಾದ ಅಲಕಿಯ ಸಮೀಕರಣವನ್ನು ಹೊಂದುತ್ತದೆ. ನಮಗೆ ಸಾಮಾನ್ಯವಾಗಿ ಮೋಡ ನೋಡಿದ್ರೆ ಮೋಡವಾಗಿ ತೋರುತ್ತೆ, ಕವಿಗೆ ಒಂದು ದೊಡ್ಡ ಭಾವಕೋಶವೇ ಆಗಿ ತೋರಿದೆ. ಬೇಂದ್ರೆಯವರು ತಮ್ಮ ಕನ್ನಡ ಮೇಘದೂತದಲ್ಲಿ ಕವಿಯ ಮೋಡ, ಯಕ್ಷನ ಮೋಡ ಅಂತ ಎರಡೆರಡು ಪದ್ಯಗಳು ಕೂಡ ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, ಯಕ್ಷನ ಮೋಡ ಎಂಥದ್ದು, ಧೂಮಜ್ಯೋತಿ ಸಲಿಲ ಮರುತಾಂ ಸನ್ನಿಪಾತ ಕೊಮೇಘ, ಗಾಳಿ, ಬೆಂಕಿ, ಹೊಗೆ, ನೀರು ಎಲ್ಲ ಸೇರಿ ಆಗಿರುವಂಥದ್ದು. ಆದರೆ ಕವಿಯ ಮೋಡ ಇದೆಯಲ್ಲ, ಜಗತ್ತಿನ ಭಾವ ಸಾಮ್ರಾಜ್ಯವನ್ನೇ ಸೂರೆಗೊಳ್ಳುವಂಥದ್ದಾಗಿದೆ. ಆ ಕಾರಣ ಇಲ್ಲಿ ಕವಿಯ ಮೋಡ ಎಂಥದ್ದು ಅಂತ. ಅಲಕಾನಗರಿ ವಾಸ್ತವ ಅಲ್ಲ. ಮಾನಸ ಸರೋವರಕ್ಕೆ ಹೋದವರು ನಮಗೆ ಅಲಕಾನೂ ಕಾಣಿಸ್ಲಿಲ್ಲ, ಹಲ್ಕಾನೂ ಕಾಣಿಸ್ಲಿಲ್ಲ ಅಂತಂದರೆ ಏನನ್ನಬೇಕು? ಕಾಣಬಾರದು, ಅದು ಸಿಗಬಾರದು, ಭಾವಕ್ಕೆ ಗೋಚರವಾಗಬೇಕು. ಆ ಅಲಕಾನಗರಿಯ ಸ್ವಾರಸ್ಯ ಆ ಕಾರಣದಿಂದಲೇ ಕವಿಯ ಕಲ್ಪನೆಯಿಂದ ಅನುಪ್ರಾಣಿತ. ಇಲ್ಲಿವರೆಗೂ ಅವನಿಗೆ ನೋಡಿದ ಜಗತ್ತಿನ ಮೇಲೆ ಎಕ್ಸ್ಟ್ರಾಪೊಲೇಟ್ ಮಾಡಿಕೊಂಡು ಇದ್ದದ್ದನ್ನೇ ಹೆಚ್ಚಾಗಿ ವರ್ಣಿಸ್ತಿದ್ದ. ಪೂರ್ವ ಮೇಘದಲ್ಲಿ ಸ್ವಭಾವೋಕ್ತಿ ಜಾಸ್ತಿ ಆದರೆ ಉತ್ತರ ಮೇಘದಲ್ಲಿ ಈ ದೃಷ್ಟಿಯಿಂದ ವಕ್ರೋಕ್ತಿ. ಆದರೆ ಪೂರ್ವ ಮೇಘದಲ್ಲಿ ಬೇರೆ ಬೇರೆ ಇಮೇಜರಿ ಜಾಸ್ತಿ ಕಾಣಿಸೋದ್ರಿಂದ ಅದು ವಕ್ರೋಕ್ತಿ. ಉತ್ತರ ಮೇಘದಲ್ಲಿ ಭಾವನೆಗಳನ್ನು, ಕಲ್ಪನೆಗಳನ್ನು ಸಹಜವಾದ ಮಾನವ ಭಾವನೆಗೆ ತಕ್ಕಂತೆ ಮಾಡಿರೋದ್ರಿಂದ ಅದು ಸ್ವಭಾವೋಕ್ತಿಯೂ ಆಗಿದೆ. ಅಂದರೆ ಎಷ್ಟು ಇಂಟರ್ಚೇಂಜ್ ಆಗ್ತಾ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ತುಂಬ ಚೆನ್ನಾಗಿ ಕಾಣ್ತೀವಿ. ಈಗ ಆ ಎರಡರ ಪಿಕ್ಚರ್ಸ್ ಕೊಡುವುದನ್ನು ನೋಡಿ. ವಿದ್ಯುತ್ವಂತಂ ಲಲಿತವನಿತಾ ಸೇಂದ್ರಚಾಪಂ ಸಚಿತ್ರ ಸಂಗೀತಾಯ ಪ್ರಹತ ಮುರಜ ಸ್ನಿಗ್ಧ ಗಂಭೀರ ಘೋಷಂ ಅಂತಸ್ತೋಯಂ ಮಣಿಮಯ ಭುವಃ ತುಂಗಮಭ್ರಂಲಿಹಾಗ್ರ ಪ್ರಾಸಾದಸ್ತ್ವಾಂ ತುಲಯಿತುಮಲಂ ಯತ್ರ ತೈಸ್ತೈರ್ ವಿಶೇಷೈ. ಅಂದರೆ ನೀನು ವಿದ್ಯುತ್ವಂತ, ಮಿಂಚಿನಿಂದ ಕೂಡಿದ್ದೀಯೆ. ಮಿಂಚು ತುಂಬ ಕ್ಷಣಪ್ರಭೆ, ಅದಕ್ಕೆ ಕ್ಷಣಪ್ರಭಾ, ಶಂಪ ಅಂತೆಲ್ಲ ಹೇಳ್ತಾರೆ. ಒಂದು ಕ್ಷಣಕಾಲ ಮಿಂಚಿ ಮಾಯವಾಗುವುದಾದರೂ ಪರಿಣಾಮ ಶಾಶ್ವತವಾಗಿ ಉಳಿಸುವಂಥದ್ದು, ಕಣ್ಣು ಕೋರೈಸುವಂಥದ್ದು.
ವಿದ್ಯುತ್ತಿನ ರೂಪ ಯಾವುದು ಅಂದರೆ ನೋಡಲಾಗದೇ ಇರುವುದೇ ಅದರ ರೂಪ, ಕಣ್ಣು ಮುಚ್ಚಿಕೊಳ್ಳುವಂತಾಗುವುದೇ ಅದರ ರೂಪ. ಇಲ್ಲಿರುವ ಸುಂದರಿಯರು ಹಾಗೆ, ಅವರು ನೋಡಿದ ತಕ್ಷಣ ಒಂದು ಕ್ಷಣ ಕಣ್ಣು ಕೋರೈಸಿ ಕಣ್ಣು ಮುಚ್ಚಿಕೊಳ್ಳುವಂತೆ ಆಗುತ್ತೆ ಅಂತ. ಆ ಮಿಂಚಿನ ತೀವ್ರತೆ, ತೀಕ್ಷ್ಣತೆ, ಉದ್ದಾಮತೆ ಇದೆ ಅಂತ. ಇದು ಭೋಗಲೋಕ. ಭೋಗಲೋಕದಲ್ಲಿ ಮುಖ್ಯವಾಗಿರುವಂಥ ಸ್ತ್ರೀಯರೇ ಹೀಗಿದ್ದಾರೆ. ಅಂದರೆ ಅವರದು ದೀಪದ ಬೆಳಕಿನಂಥದ್ದಲ್ಲ, ಚಂದ್ರನ ಬೆಳಕಿನಂಥದ್ದಲ್ಲ, ಮಿಂಚಿನ ಬೆಳಕಿನಂಥದ್ದು. ನಮಗೆ ಬೆಳಕು 4 ವಿಧವಾಗಿ ಬರುತ್ತೆ ಅಂತ. ಏನದು? ಸೂರ್ಯ, ಚಂದ್ರ, ಅಗ್ನಿ ಹಾಗೂ ವಿದ್ಯುತ್. ಇದನ್ನೇ ಛಾಂದೋಗ್ಯೋಪನಿಷತ್ತು ಜ್ಯೋತಿಷ್ಮಾನ್ ಅನ್ನುವ ಬ್ರಹ್ಮದ ಒಂದು ಪಾದವಾಗಿ ಹೇಳುತ್ತೆ. ಬ್ರಹ್ಮದ 4 ಕಲೆಗಳ ಒಂದು ಪಾದ, 3ನೇ ಪಾದ ಅದು ಜ್ಯೋತಿಷ್ಮಾನ್ ಅಂತ. ಸೂರ್ಯ, ಚಂದ್ರ, ಮಿಂಚು, ಬೆಂಕಿ ಅನ್ನುವಂಥದ್ದು ಇಲ್ಲಿ ಕಾಣಿಸುವಂಥ ಸ್ವಾರಸ್ಯ. ಅಲ್ಲಿ ಏನು? ಸೂರ್ಯ ವಾಸ್ತವ, ಚಂದ್ರ ತುಂಬ ಕಲ್ಪನೆ, ಪೊಯೆಟ್ರಿ. ಮೂನ್ ಈಸ್ ಪೊಯೆಟ್ರಿ ವೈಲ್ ಸನ್ ಈಸ್ ಪ್ರೋಸ್ ಅಂತ ಕರೀಬಹುದು. ಬೆಂಕಿ ಆದರೆ ಇಟ್ ಈಸ್ ಮೋರ್ ಆಫ್ ಯುಟಿಲಿಟಿ, ಅಗೇನ್ ಪ್ರೋಸ್ಗೆ ಹತ್ತಿರ ಬರುತ್ತೆ. ಮಿಂಚು ಪೊಯೆಟ್ರಿಗೆ ಹತ್ತಿರ ಬರುತ್ತೆ. ನಮಗೆ ತತ್ಕ್ಷಣದ ಪ್ರಯೋಜನಕ್ಕೆ ಒದಗುವುದೆಲ್ಲ ಪ್ರೋಸ್ ಆದರೆ, ಪ್ರಯೋಜನಕ್ಕಲ್ಲದೆ ಆಸ್ವಾದಕ್ಕೆ ಒದಗುವಂಥದ್ದು ಪೊಯೆಟ್ರಿ. ಈಗ ಲೋಕ ವ್ಯವಹಾರಕ್ಕೆ ನಮಗೆ ಗದ್ಯ, ಆದರೆ ಭಾವ ವ್ಯವಹಾರಕ್ಕೆ ಪದ್ಯ. ಹೀಗೆ ಕಂಡಾಗ ಮಿಂಚು ಪದ್ಯ, ಚಂದ್ರಿಕೆ ಬೆಳದಿಂಗಳು ಪದ್ಯ. ಆದರೆ ಬೆಳದಿಂಗಳು ಸ್ವಲ್ಪ ತಂಪಾಗಿ ನಿರೀಕ್ಷೆ ಮಾಡುವಂತೆ ಇರುತ್ತೆ. ಅಂದರೆ ಪರಿಪಾಕದ ಪ್ರೇಮ ಬೆಳದಿಂಗಳಾಗುತ್ತೆ, ಪರಿಪೂರ್ಣವಾದ ಪ್ರಯೋಜನ ಸೂರ್ಯನಾಗ್ತಾನೆ. ಆದರೆ ಇಲ್ಲಿ ಪರಿಪಾಕದ ಪ್ರೇಮವಲ್ಲ, ಇವರು ಹೇಳಿ ಕೇಳಿ ದುಡ್ಡಿರುವ ಕುಬೇರನ ಅನುಯಾಯಿಗಳು. ಹಾಗಾಗಿ ಇವರಲ್ಲಿ ಪ್ರೇಮ ಪರಿಪಾಕಕ್ಕೆ ಬಂದಿಲ್ಲ. ಪ್ರೇಮ ಪರಿಪಾಕಕ್ಕೆ ಬಂದರೆ ವಿಯೋಗಕ್ಕೆ, ವಿರಹಕ್ಕೆ ಅದು ಸಂಕಟ ಪಡುವುದಿಲ್ಲ. ಯಕ್ಷ ಸಂಕಟ ಪಡೋದ್ರಿಂದಲೇ ಅವನ ಪ್ರೇಮ ಪರಿಪಾಕದ್ದಲ್ಲ ಅಂತ ಗೊತ್ತಾಗುತ್ತೆ. ಅವನು ಶೃಂಗಾರದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದರೆ ಇಷ್ಟು ವಿವ್ವಲತೆ ಬರ್ತಾ ಇರಲಿಲ್ಲ. ಆ ವಿವ್ವಲತೆಯಿಂದಲೇ ಗೊತ್ತಾಗುತ್ತೆ ವಸ್ತುವನ್ನು ನಮ್ಮ ಅಂತರಂಗದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ ಅಂತ. ಹೀಗಾಗಿ ಅದು ಮಿಂಚಿನಂತೆ ಇರುತ್ತೆ, ಕ್ಷಣ ಮಿಂಚಿ ಮಾಯವಾಗುವಂಥದ್ದು. ಇಲ್ಲಿ ಹೆಂಗಸರು ಹಾಗೆ ಲಲಿತ ವನಿತಾಹ ವಿದ್ಯುತ್ವಂತಹ. ನೀನು ಮಿಂಚಿನಿಂದ ಕೂಡಿರುವವನು, ಅಲ್ಲಿರುವ ಹೆಂಡತಿ ಹೆಂಗಸರು ಕೂಡ ಮಿಂಚಿನಂಥವರು. ಮತ್ತು ನೀನು ತುಂಬ ಸೊಗಸಾದ ಕಾಮನ ಬಿಲ್ಲಿಂದ ಕೂಡಿದ್ದೀಯ. ಆ ನಮ್ಮ ಅಲಕಾವತಿಯಲ್ಲಿ ಕೂಡ ಬೇಕಾದಷ್ಟು ಚಿತ್ರಗಳಿವೆ, ಪೇಂಟಿಂಗ್ಸ್ ತುಂಬ ಚೆನ್ನಾಗಿವೆ ಅಂತ. ಮುಂದೆ ಒಂದು ಪದ್ಯದಲ್ಲಿ ವಿಸ್ತಾರವಾದ ಪೇಂಟಿಂಗ್ಸ್ ಬಗ್ಗೆನೇ ಪ್ರಸ್ತಾವ ಬರುತ್ತೆ. ಕಾಳಿದಾಸನಿಗೆ ಅನೇಕ ಕುಶಲ ಕಲೆಗಳಲ್ಲಿ ಒಳ್ಳೆಯ ಪರಿಣತಿ ಇತ್ತು, ಪರಿಚಯ ಇತ್ತು. ಅದರ ನಿದರ್ಶನವಾಗಿ ಇಲ್ಲೆಲ್ಲ ಕಾಣುತ್ತೆ. ಕಾಮನ ಬಿಲ್ಲು ಹಾಗೆ, ಸುರಚಾಪಂ ಬೋಲೆ, ವಿದ್ಯುಲ್ಲತೆ ಹಾಗೆಲ್ಲ ಇವೆಲ್ಲ. ಮಂಜುವೋಲ್, ಯಾರಿಗೂ ಸಿರಿ ಶಾಶ್ವತವಲ್ಲ, ಆದರೆ ಇದ್ದಷ್ಟು ದಿವಸ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿತ್ರಗಳು ಹಾಗೆ ಇಲ್ಲಿ ಬರುತ್ತೆ. ಮೋಡದ ಮಳೆ ಹನಿಗಳು ತುಂತುರು ಬಿದ್ದಾಗ ಚಿತ್ರ ಹೇಗೆ ಹಾಳಾಗುತ್ತೆ ಅಂತ. ಯಕ್ಷನ ಶೃಂಗಾರದ ರೊಮ್ಯಾಂಟಿಕ್ ಪೇಂಟಿಂಗ್ ಕೂಡ ಹಾಳಾಗಿದೆ. ಅದು ಹಾಳಾಗಿದ್ದು ಈ ಒಂದು ತುಂತುರು ಹನಿಯಿಂದ. ಅಂದರೆ ಏನು? ಕುಬೇರನ ಶಾಪ ಜಲದಿಂದ ಈ ರೀತಿ ಚಿತ್ರಗಳು ನಾಶವಾಗುತ್ತವೆ. ಒಂದು ಬಹಳ ಸೊಗಸಾಗಿರುವಂಥ ತೆಲುಗು ಚಲನಚಿತ್ರ ನೆನಪಿಗೆ ಬರುತ್ತೆ, ಲವಕುಶ ಅಂತ. ಸುಮಾರು ಹೀಗೆ 45 ವರ್ಷಗಳ ಹಿಂದೆ ಬಂದಂಥದ್ದು. ಅಲ್ಲಿ ಒಂದು ತುಂಬ ಒಳ್ಳೆಯ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಭವಭೂತಿಯ ಒಂದು ಸಂದರ್ಭವನ್ನು ಆಧರಿಸಿಕೊಂಡು ಮಾಡಿದ್ದಾರೆ. ಅದು ಭವಭೂತಿಗಿಂತ ಅತಿಶಯವಾದ ಕಲ್ಪನೆ ಅಂತ ನನಗನ್ಸುತ್ತೆ. ಅಂದರೆ ನಮ್ಮ ಚಲನಚಿತ್ರವನ್ನು ನಾವು ಮಡಿವಂತರು ಅದು ಶುದ್ಧ ಕಲೆಯಲ್ಲ, ಕಮರ್ಷಿಯಲ್ ಆರ್ಟ್ ಅಂತೀವಿ. ಒಳ್ಳೆ ಕಲೆಗೆ ಕಮರ್ಷಿಯಲ್ ಅಂತ ಮತ್ತೊಂದು ಅಂತ ಆಯಾಮ ಇಲ್ಲ. ಒಂದೇ ಒಳ್ಳೆ ಕಲೆ, ಕೆಟ್ಟ ಕಲೆ ಅಂತ 2 ಥರ ಇದೆ ಹೊರತು ಆರ್ಟ್ ಫಿಲ್ಮ್, ಕಮರ್ಷಿಯಲ್ ಫಿಲ್ಮ್ ಅಂತೆಲ್ಲ. ಗುಡ್ ಫಿಲ್ಮ್, ಬ್ಯಾಡ್ ಫಿಲ್ಮ್ ಅಂತಷ್ಟೇ ತಾನೆ. ಹಾಗೆ ನೋಡಿದಾಗ ಅಲ್ಲಿ ಅರ್ಜುನ ಅಂತ ಒಬ್ಬ ಚಿತ್ರಕಾರನ ಕೈನಲ್ಲಿ ಲಕ್ಷ್ಮಣ ಚಿತ್ರ ಬರೆಸ್ತಾನೆ ಅಂತ ಭವಭೂತಿಯಲ್ಲಿ ಬರುತ್ತೆ. ಅದನ್ನೇ ಇವರು ಸಿನಿಮಾದವರು ತಗೋತಾರೆ. ಆ ಡೈರೆಕ್ಟರ್ಸ್ ಎಲ್ಲ ಭವಭೂತಿ ಅಂತ ಅವರನ್ನು ಓದಿದವರಾಗಿದ್ದರು ಅನ್ನೋದಲ್ಲಿ ವಿಶೇಷ. ಅದಕ್ಕೆ ಸಂಭಾಷಣೆ ಮತ್ತು ಹಾಡು ಪದ್ಯಗಳು ಬರೆದವರು ದೊಡ್ಡ ಶತಾವಧಾನಿಗಳು. ಅಲ್ಲಿ ಆ ಒಂದು ತುಂಬ ಸೊಗಸಾದ ಚಿತ್ರ ಬರೆದ ಅರ್ಜುನನ್ನ ಮೊದಲಿಗೆ ಕರೆಸಿಕೊಂಡು ಲಕ್ಷ್ಮಣ ಚಿತ್ರಗಳನ್ನೆಲ್ಲ ತಾನು ಮೊದಲು ನೋಡಿ ರಾಮ ಸೀತೆಯರಿಗೆ ತೋರ್ಸೋಕ್ಕೆ ಹೋಗ್ತಾನೆ. ನೋಡಿ ಅವನು ಹೇಳ್ತಾನೆ, ಅರ್ಜುನ ನೀನು ಧನ್ಯನಾದೆ, ರಾಮಾಯಣದಂಥ ರಮಣೀಯವಾದ ಕಥಾಪ್ರಸಂಗವನ್ನು ನೀನು ಇಷ್ಟು ಚೆನ್ನಾಗಿ ಚಿತ್ರಿಸಿದ್ದೀಯೇ, ಇದರಿಂದ ನಮ್ಮ ಅಣ್ಣನ ಕಥೆ ಶಾಶ್ವತವಾಗುತ್ತೆ, ನಿನ್ನ ಕೀರ್ತಿಯು ಶಾಶ್ವತವಾಗುತ್ತೆ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ ನನಗೆ ಆ ನಂಬಿಕೆ ಇಲ್ಲ ಅಂತ. ಅದೇನು ಹೀಗಂತೀಯ ಅಂದರೆ, ಹೌದು, ಮತ್ತೆ ಈ ಚಿತ್ರಗಳು ಕಾಲಗರ್ಭದಲ್ಲಿ ಮಾಸಿ ಹೋಗುತ್ತವೆ, ಹುಳ ಹಿಡಿದು ಹೋಗುತ್ತವೆ, ಶಾಶ್ವತವಲ್ಲ, ಕರಗಿ ಹೋಗುತ್ತವೆ. ಆದರೆ ಇದನ್ನು ಯಾವ ಮಹಾಕವಿಯಾದರೂ
ಅಜರಾಮರವಾದ ವಾಗ್ರೂಪದಲ್ಲಿ, ಕಾವ್ಯರೂಪದಲ್ಲಿ ಚಿತ್ರಿಸಿದರೆ ಅದು ಜನರ ಬಾಯಿನಲ್ಲಿ ಶಾಶ್ವತವಾಗಿರುತ್ತೆ ಅಂತ. ಈಗಿದ್ದಂತೆ ಸ್ಕ್ಯಾನಿಂಗು ಮತ್ತು ವಾರ್ನಿಷಿಂಗು ಯಾವುದೂ ಇಲ್ಲದ ಕಾಲ ಅಲ್ವೇ, ಅದಕ್ಕೆ ಅವನು ಹಾಗೆ ಹೇಳ್ತಾನೆ. ಅಂಥ ಕವಿ ಎಲ್ಲಿರ್ತಾರೆ ಅಂದರೆ ಆ ಸಿನಿಮಾದಲ್ಲಿ ನೆಕ್ಸ್ಟ್ ಶಾಟೇ ವಾಲ್ಮೀಕಿ ರಾಮಾಯಣವನ್ನು ಕಂಪ್ಲೀಟ್ ಮಾಡ್ತಾ ಇರೋದು ತೋರಿಸ್ತಾರೆ. ಅಂದರೆ ಆ ಒಂದು ಕಲ್ಪನೆ ಮಾಡಿದ್ರೆ ಇವ್ರಿಗೆ ಗೊತ್ತಿಲ್ಲ ಅದು ನಡೆದಿದೆ ಇನ್ನೊಂದು ಕಡೆ ಅಂತ. ಮತ್ತೊಂದು ಕಡೆ ನಡೆದಿರುತ್ತೆ. ವಾಲ್ಮೀಕಿ ಕಟ್ಟ ಕಡೆಯ ಪದ್ಯವನ್ನು ಓದಿ ಹೇಳ್ತಾನೆ ತನ್ನ ಶಿಷ್ಯರಿಗೆ. ಬಹಳ ಸೊಗಸಾದ ಶುದ್ಧ ಧನ್ಯಾಸಿ ರಾಗದಲ್ಲಿ ಒಂದು ಉತ್ಪಲಮಾಲ ಪದ್ಯ ಅಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರುವಂಥ ರಾಗಭಾವ, ಪದ್ಯಭಾವ. ಇವತ್ತಿಗೆ ರಾಮಾಯಣ ಮುಗಿಯಿತು, ರಾಮಾಯಣ ರಚನೆ ಅಂತ ವಾಲ್ಮೀಕಿ ಹೇಳ್ತಾನೆ. ಶಿಷ್ಯಂದರು ಬಹಳ ಮೆಚ್ಚಿಕೊಂಡಿದ್ದವರು ಅಯ್ಯೋ ಮುಗಿದೋಯ್ತಾ ಅಂತಾರೆ. ಇದು ಯಾತಕ್ಕೆ ಹೀಗಂತೀರ ಅಂದರೆ ಮತ್ತೆ ಕೇಳಬೇಕು, ಇನ್ನಷ್ಟು ಕೇಳಬೇಕು ಅನಿಸುತ್ತೆ ರಾಮಾಯಣ ಕಾವ್ಯವನ್ನು. ಮುಗಿದೋದ್ರೆ ನಮಗೆ ನಾಳೆಯಿಂದ ಏನು ಗತಿ ಅಂತಂತಾರೆ. ಆಗ ವಾಲ್ಮೀಕಿಗೆ ಒಂದು ಶಾಕ್. ಮಂಗಳಾಂತವಾಗಿ ಸುಖವಾಗಿದ್ದಿರುವಂಥ ಕಥೆ ಮುಗಿಸಿದ ಮೇಲೆ ಪಟ್ಟಾಭಿಷಿಕ್ತವಾಗಿ ಇನ್ನೂ ಮುಂದುವರಿಬೇಕು ಅಂದರೆ ಇನ್ನೊಂದು ಕೆಲಾಮಿಟಿ ಬರಬೇಕು ಅಂತ ತಾನೇ ಅರ್ಥ. ಒಂದು ಆ್ಯಕ್ಷನ್ ಶುರು ಆಗಬೇಕು ಅಂತಂದರೆ ಒಂದು ಡಿಸ್ಟರ್ಬೆನ್ಸ್ ಇರಬೇಕಲ್ವ. ಅದೇ ತಾನೇ ರಂಗತಂತ್ರದಲ್ಲಿ ಏನಾದರೂ ಒಂದು ನಡೆಯಬೇಕು ಅಂದರೆ ಅದಕ್ಕೊಂದು ಆಂದೋಲನ ಅದು ಇರಬೇಕಾದದ್ದು. ರಾಮ ಸೀತೆಯರ ಬದುಕಿನಲ್ಲಿ ಒಂದು ಚಂಡಮಾರುತ ಬೀಸಬೇಕಾ ಅಂತ ಆತನಿಗೆ ದಿವ್ಯ ದೃಷ್ಟಿಯಲ್ಲಿ ಹೊಳೆದು ಒಂದು ಕ್ಷಣ ವಾಲ್ಮೀಕಿ ತುಂಬ ಉದ್ಧ್ವಸ್ತನಾಗುವುದನ್ನು ತೋರಿಸ್ತಾರೆ. ಅಲ್ಲಿಗೆ ಅದು ಮುಗಿಯುತ್ತೆ. ಹೀಗೆ ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಚಿತ್ರ ಅನ್ನುವುದು ಯಾವ ರೀತಿ ಅಶಾಶ್ವತ ಅಂತ. ಕಾಮನಬಿಲ್ಲು ಅಶಾಶ್ವತ, ಆದರೆ ಬಹುಸುಂದರ. ಅದೇನಾದರೆ ಏನೀಗ ಅಶಾಶ್ವತ ಶಾಶ್ವತ ಅನ್ನುವ ವಿವೇಕ ಪ್ರತ್ಯೇಕವಾಗಿಟ್ಟು ಆ ಕ್ಷಣಕ್ಕೆ ಇದ್ದದ್ದನ್ನು ನೋಡಿ ಸಂತೋಷ ಪಡಬೇಕಲ್ವ. ಅದೇ ತಾನೇ ಉಮರ್ ಖಾಯಂ ಹೇಳೋದು. ಒಂದು 6 ತಿಂಗಳು ಕಷ್ಟಪಟ್ಟರೆ ಗುಲಾಬಿ ಒಂದು ದಿವಸ ಅರಳುತ್ತೆ. ಅಯ್ಯೋ ಇದು 6 ತಿಂಗಳ ಕಷ್ಟದ ಒಂದೇ ದಿವಸದ ಫಲಿತ ಅಂತ ಸಂಕಟಪಟ್ಟರೆ ಅದು ಇರುವುದನ್ನು ಕಳ್ಕೊಳ್ತೀವಿ. ಆಸ್ವಾದಿಸೋಣ, ಆದರೆ ಅಶಾಶ್ವತತೆಯ ಬಗ್ಗೆ ಸಂಕಟ ಪಡದೇ ಇರೋಣ ಅನ್ನುವಂಥದ್ದು. ಇದೂ ಅಲ್ಲಿ ಕಾಣುವಂಥ ಒಂದು ಫಿಲಾಸಫಿ. ಅದು ಇದ್ದರೆ ಮಾತ್ರ ಆ ಕ್ಷಣದ ಆನಂದ ಪಡೆಯೋದಕ್ಕೆ ಸಾಧ್ಯ. ಮತ್ತು ನೀನು ಗರ್ಜನೆ ಮಾಡ್ತೀಯ, ಗುಡುಗು ಮೊಳಗು, ಸ್ನಿಗ್ಧ ಗಂಭೀರ ಘೋಷ. ಸ್ನಿಗ್ಧ ಅಂದರೆ ಆತ್ಮೀಯತೆಯ ಗಂಭೀರ ಆಳವಾದ ಘೋಷ. ಮಂದ್ರಸ್ಥಾಯಿಯಲ್ಲಿ ಪಖವಾದ ಶಬ್ದ ಮಾಡದಂತೆ ಮಾಡುತ್ತೆ ಮೋಡ ಅಂತ ಅನ್ಬೇಕಷ್ಟೇ. ಆ ಸ್ನಿಗ್ಧ ಗಂಭೀರ ಘೋಷ ನಿನ್ನದಾದರೆ ಅಲ್ಲಿ ಸಂಗೀತ. ಸಂಗೀತ ಅಂದರೆ ಹಾಡು ಅಂತಲ್ಲ. ಗೀತಂ ನೃತ್ಯಂ ತಥಾ ವಾದ್ಯಂ ತ್ರಯಂ ಸಂಗೀತ ಮುಚ್ಯತೆ. ಹಾಡು ಮತ್ತು ವಾದ್ಯ, ನೃತ್ಯ ಮೂರೂ ಸೇರಿದರೆ ಸಂಗೀತ, ಸಂಗೀತಕ. ಕಾಳಿದಾಸ ಅದೇ ಅರ್ಥದಲ್ಲಿ ಸದಾ ಬಳಸ್ತಾನೆ. ಮೊದಲು ನೃತ್ಯಕ್ಕೆ, ನಾಟಕಕ್ಕೆ ಮೊದಲು ಬೇಕಾಗಿರುವುದು ಮದ್ದಳೆ. ಅದಕ್ಕೆ ಆಶ್ರಾವಣ ಅಂತ ಕರೀತಾರೆ. ಮದ್ದಳೆಯಿಂದ ನುಡಿಸಿದ ತಕ್ಷಣ ಸಂಗೀತ ಆರಂಭವಾಗುತ್ತೆ ಅಂತ. ಅವನು ಮಾಲವಿಕಾಗ್ನಿಮಿತ್ರದ ಮೊದಲನೇ ಅಂಕದಲ್ಲಿ ಹೇಳ್ತಾನೆ. ಪಂಡಿತ ಕೌಶಿಕಿ ಹೇಳ್ತಾಳೆ, ನೀವೆಲ್ಲ ಹೋಗಿ ಸಿದ್ಧ ಮಾಡಿರಿ ಅಂತ ಗಣದಾಸ ಮತ್ತು ಹರದತ್ತ ಇಬ್ಬರಿಗೆ ಅವರಿಬ್ಬರ ಶಿಷ್ಯರ ನರ್ತನ ನೋಡಬೇಕಾಗಿರುತ್ತೆ. ಅಥವಾ ಮುರುಜರವೆಯೇವ ಸೂಚಯಿತಿ, ಅಥವಾ ನೀವು ಹೇಳಲೂ ಬೇಕಾಗಿಲ್ಲ, ಹೋಗಿ ನಿಮ್ಮ ಮರ್ದಳೆಗಳ ಶಬ್ದವೇ ನಮ್ಮನ್ನು ಕರೆಯುತ್ತೆ ಅಂತ. ಆಮೇಲೆ ಬಂದಾಗ ಮಾಯೂರಿ ಮದಯತಿ ಮಾರ್ಜನ ಮನಾಂಸಿ ಅಂತ ಹೇಳ್ತಾರೆ. ಎಷ್ಟು ಸೊಗಸಾಗಿ ಮಾಯೂರಿ ಅನ್ನುವಂಥ ಒಂದು ಪೆಟ್ಟು, ದಟ್ ಈಸ್ ಒನ್ ಟೇಕ. ಆ ಮಾಯೂರಿ ಎನ್ನುವಂಥ ಮಧ್ಯಮ ಶ್ರುತಿಯ ನಾದವೇ ಮಾರ್ಜನ ನಾದ ಮನಾಂಸಿ ಮದಯತಿ, ಮನಸ್ಸುಗಳನ್ನು ಉತ್ಸಾಹಗೊಳಿಸ್ತಾ ಇದೆ ಅಂತ. ಈ ರೀತಿಯಾಗಿ ನಿನ್ನಲ್ಲಿ ಆ ಗಂಭೀರ ಘೋಷ ಉಂಟು. ಅಲ್ಲಿ ಸದಾ ಗೀತ, ನೃತ್ಯ, ನಾಟ್ಯ, ವಿನೋದಗಳು ಇವೆ. ಅವು ಅಲ್ಲಿಗೆ ಸರಿಯಾಗಿ ಮ್ಯಾಚ್ ಆಗುತ್ತವೆ ಅಂತ. ಕಾಳಿದಾಸನಿಗೆ ಮೃದಂಗದ ಬಗ್ಗೆ ಬಹಳ ಇಷ್ಟ. ಅವನು ರಘುವಂಶದಲ್ಲಿ ಕೂಡ ಕಟ್ಟಕಡೆಯ ಸರ್ಗದಲ್ಲಿ ಅಗ್ನಿವರ್ಣ ರಾಮನ ವಂಶಕ್ಕೆ ಅಪಯಶಸ್ಸಿಗೆ ಕಾರಣನಾದಂಥವನು, ರಾಮನ ವಂಶದ ಸರ್ವನಾಶಕ್ಕೆ ಕಾರಣನಾದಂಥ ದುಷ್ಟ ರಾಜ. ಆದರೆ ಅವನು ಬಹಳ ರಸಿಕನಾದಂತಹ ರಾಜ. ಈ ಕಾಲದ ರಾಸಿಕ್ಯ ಅಂದರೆ ಧರ್ಮಕ್ಕೆ ವಿರುದ್ಧವಾಗಿ ಸುಖವನ್ನು ಅನುಭವಿಸ್ತಾ ಇದ್ದಿದ್ದಷ್ಟೇ. ಧರ್ಮಕ್ಕೆ ವಿರುದ್ಧವಾದ ಕಾಮ ಅರಿಷಡ್ವರ್ಗದಲ್ಲಿಯೇ ಪ್ರಥಮ. ಧರ್ಮಕ್ಕೆ ಅವಿರುದ್ಧವಾದ ಕಾಮ ಪುರುಷಾರ್ಥಗಳಲ್ಲಿ ಸಾರವತ್ತಾದ 3ನೆಯ ಅರ್ಥ. ಈ ದೃಷ್ಟಿಯಿಂದ ನೋಡಿದಾಗ ಅವನು ಅನರ್ಥಕಾರಿಯಾದ ಕಾಮವನ್ನು ಆಸ್ವಾದ ಮಾಡ್ತಿದ್ದ. ಅವನಾದರೆ ಮಡಿಲಿನಲ್ಲಿ ಮೃದಂಗ ಇಟ್ಟುಕೊಂಡು ನರ್ತಕಿಯರನ್ನು ಆ ಮದ್ದಳಕ್ಕೆ ತಕ್ಕಂತೆ ನುಡಿಸ್ತಾ ಕುಣಿಸ್ತಾ ಅವರಿಗೆ ತಾಳ ತಪ್ಪುವಂತೆ ಮಾಡ್ತಾ ಇದ್ದ. ಅರೆ, ಇವನ ಬದುಕಿಗೆ ತಾಳ, ಲಯ, ಶ್ರುತಿ ಎಲ್ಲ ತಪ್ಪೋಗಿದೆ. ಅದು ಗೊತ್ತಾಗ್ತಿಲ್ಲ. ಬೇರೆಯವರು ತಾಳ ತಪ್ಪಿಸೋದ್ರೊಳಗೆ ಆನಂದ ಪಡ್ತಾ ಇದ್ದಾನೆ. ವಾಟ್ ಎನ್ ಐರನಿ! ಕವಿ ತುಂಬ ಚೆನ್ನಾಗಿ ತೋರಿಸ್ತಾನೆ. ಇರಲಿ. ಅಂತಸ್ತೋಯಂ ಮಣಿಮಯ ಭುವಃ ತುಂಗಮ ಅಭ್ರಂಲಿಹಾಗ್ರಾಹ. ನೀನು ಒಳಗಡೆ ಹನಿಹನಿಯಾದ ನೀರನ್ನು ಇಟ್ಕೊಂಡಿದೀಯಾ. ಇಲ್ಲಿ ಮಣಿಮಯವಾದಂಥ ನೆಲಗಟ್ಟು ಇರುವಂಥದ್ದು ಅಂತ. ಯಾವುದನ್ನು ಚಂದ್ರಗಾರೆ ಅಂತ ಕರಿತೀವಿ, ಆ ರೀತಿಯಾಗಿರುವಂಥದ್ದು ಮಣಿಕುಟ್ಟಿಮ ನಮ್ಮ ಊರಿನ ನೆಲದಲ್ಲಿ ಇರುವಂಥದ್ದು. ಮಣ್ಣೇ ಅಲ್ಲಿ ಇಲ್ಲ. ಮಣ್ಣಿಗೆ ದೂರವಾಗಿ ಬಾಳುವ ಕಾರಣ ಅವರಿಗೆ ವಿರಹವನ್ನು ಕೂಡ ಆಸ್ವಾದ ಮಾಡುವುದು ಬರೋಲ್ಲ. ಇದು ಅಲ್ಲಿರುವ ಸಮಸ್ಯೆ. ದೇವತೆಗಳು
ರಾಜಸ ಸ್ವಭಾವದವರು, ಋಷಿಗಳು ಸಾತ್ವಿಕ ಸ್ವಭಾವದವರು, ರಾಕ್ಷಸರು ತಾಮಸ ಸ್ವಭಾವದವರು, ಮಾನವರು ಈ 3 ಗುಣಗಳನ್ನು ಇಟ್ಟುಕೊಂಡಿರುವಂಥವ್ರು. ಪರಮಾತ್ಮ ಈ 3 ಗುಣಗಳಿಗೆ ಅತೀತನಾದವನು. ಹಾಗಾಗಿ ಮನುಷ್ಯರಿಗೆ ಉದ್ಧಾರಕ್ಕೆ ಒಂದು ಅವಕಾಶ ಇದೆ. ಬಿಕಾಸ್ ದೇ ಹ್ಯಾವ್ ಆಲ್ ವೇರಿಯಬಲ್ಸ್, ದೇ ನೋ ಹೌ ಟು ಕಮ್ ಟು ದಿ ಕನ್ಕ್ಲೂಷನ್. ದೇವತೆಗಳಿಗಿಲ್ಲ. ಆ ಕಾರಣವೇ ದೇವತೆಗಳು ಕೂಡ ಮೋಕ್ಷ ಪಡೆಯಬೇಕು ಅಂದರೆ ಮಾನವರಾಗಿ ಹುಟ್ಟಬೇಕು ಅಂತಂತಾರೆ. ಹೀಗಾಗಿ ಅವರಿಗೆ ಮಣ್ಣಿಲ್ಲದ ಕಾರಣ, ನೆಲದ ಜೊತೆಗೆ ಅಂಟಿಕೊಂಡಿಲ್ಲದ ಕಾರಣ, ಪಾರ್ಥಿವರಲ್ಲದ ಕಾರಣ, ಅಪಾರ್ಥಿವರಾಗಿರೋದ್ರಿಂದ ಅವರಿಗೆ ಸಾವಿನ ಸೊಗಸು ಗೊತ್ತಿಲ್ಲ, ನಿದ್ರೆಯ ಸೊಗಸು ಗೊತ್ತಿಲ್ಲ. ಅಂದರೆ ಬದುಕಿನ ಎಲ್ಲ ಮುಖಗಳನ್ನು ಆಸ್ವಾದ ಮಾಡೋಕ್ಕಾಗಿಲ್ಲ. ಅವರಿಗೆ ವಯಸ್ಸಿನ ಪರಿಪಾಕ ಗೊತ್ತಿಲ್ಲ. ತ್ರಿದಶರು ಅಂದರೆ ಏನು? ಶೈಶವ, ಕೈಶೋರ, ಯೌವನ, 3. ಚೈಲ್ಡ್ಹುಡ್, ಅಡಾಲಸೆನ್ಸ್ ಆ್ಯಂಡ್ ಯೂತ್ 3 ಇರುವಂಥದ್ದು. ಪ್ರೌಢ ಮತ್ತು ವಾರ್ಧಕ ಅವರಿಗಿಲ್ಲ. ಆ ಕಾರಣ ಮೆಚ್ಯೂರಿಟಿ ಇನ್ ಲೈಫ್ ಅವರಿಗೆ ಇಲ್ಲ. ಮೆಚ್ಯೂರಿಟಿ ಬರಬೇಕು ಅಂದರೆ ಭೂಮಿಗೆ ಬೀಳಬೇಕಾಗಿದೆ. ಮೆಚ್ಯೂರಿಟಿ ಸತ್ವಗುಣದ ಒಂದು ಅತಿಶಯತೆ. ಹೀಗೆ ಕಂಡಾಗ ಕಾಳಿದಾಸ ಎಷ್ಟೆಲ್ಲ ಧ್ವನಿಗಳನ್ನು ಅಲ್ಲಿ ಅಡಗಿಸ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ನೀನು ಎತ್ತರವಾಗಿದ್ದೀಯೇ, ನಮ್ಮ ಅಲಕಾನಗರದಲ್ಲಿ ಸೌಧಗಳು ಎತ್ತರವಾಗಿರುವಂಥವು. ಹಾಗಾಗಿ 2 ರೀತಿಯಲ್ಲಿಯೂ ಸಾಮ್ಯ ಉಂಟು. ಅಂಥ ಅಲಕಾನಗರದ ಪ್ರಾಸಾದಗಳು, ಅರಮನೆಗಳು, ದೊಡ್ಡ ದೊಡ್ಡ ಕರುಮಾಡಗಳು, ಭವನಗಳು ನಿನ್ನನ್ನು ಆಯಾ ವಿಶೇಷಗಳಿಂದ ಹೋಲಿಸಿಕೊಳ್ಳೋದಕ್ಕೆ ಸರಿಯಾಗಿವೆ ಅಂತ. ಅಲಕಾನಗರದ ಮೊದಲ ವಿಶೇಷವೇ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಅಂತ ಕಾಳಿದಾಸ ಹೇಳ್ತಿದ್ದಾರೆ. ನಮ್ಮ ಇವತ್ತಿನ ಅಮೇರಿಕಾನೋ ಸಿಂಗಪೂರೋ ಆ ತರಹ ನೆಲಬಿಟ್ಟು ಆಚೆ ಹೋಗಿರುವಂಥ ಸಂಸ್ಕೃತಿ ಅಂತ ಅನ್ಬೋದು. ಅಂದರೆ ಕಾಳಿದಾಸ ಎಷ್ಟು ಮಣ್ಣನ್ನು ಗಾಢವಾಗಿ ಪ್ರೀತಿಸಿದ್ದ ಅಂದರೆ ಆನೆಗಳು ಮಣ್ಣಿನ ವಾಸನೆಯನ್ನು ಹೀರಿಕೊಳ್ಳುತ್ತವೆ ಅಂತ. ಮತ್ತು ಕ್ಷೇತ್ರ ಮಾರುಹ್ಯ ಮಾಲಂ ಸೀರೋತ್ಕಷಣ ಸುರಭಿ, ಸದ್ಯ ಸೀರೋತ್ಕಷಣ ಸುರಭಿ ಕ್ಷೇತ್ರ ಮಾರುಹ್ಯ ಮಾಲಂ. ಆಗಷ್ಟೇ ಉತ್ತು ಮಣ್ಣು ಒಡೆದುಕೊಂಡು ಆಚೆಗೆ ಬಂದ ಮಾಲ ಅನ್ನುವಂಥ ಪ್ರಾಂತದ ಮಣ್ಣಿನ ಮೇಲೆ ನೀನು ತುಂತುರು ಹನಿ ಹಾಕಿದಾಗ ತಕ್ಷಣ ಏಳುವಂಥ ಪರಿಮಳ ಎಂಥದ್ದು. ಅದನ್ನು ನೋಡಿ ಮೆಚ್ಚುವಂತಹ ಜನಪದವಧೂ ದೃಷ್ಟಿಗಳು, ಭ್ರೂವಿಲಾಸಾನಭಿಜ್ಞ, ಹುಬ್ಬು ಹಾರಿಸುವುದು ಗೊತ್ತಿಲ್ಲದೆ ಇರುವ ಭಿನ್ನಾಣ ಬೆಡಗುಗಳು ಗೊತ್ತಿಲ್ಲದ ಹಳ್ಳಿಯ ಹೆಣ್ಣು ಮಗಳು ಕಾಣಿಸ್ತಾಳೆ. ಆ ಹಳ್ಳಿಯ ಹೆಣ್ಣು ಮಕ್ಕಳನ್ನು ನೀನು ನೋಡ್ತೀಯ. ಲೋಚನೈಷ್ಪೀಯಮಾನ ತ್ವಯ್ಯಾಯತ್ನಂ ಕೃಷಿ ಫಲಮಿತಿ, ನೀನು ಕೃಷಿಯ ಫಲ ಕೊಟ್ಟವನು ಅಂತ ಹೆಣ್ಣುಗಳು ಕೃತಜ್ಞತೆಯಿಂದ ನೋಡ್ತಾರೆ ಅಂತನ್ನುವ ಮಾತನ್ನು ಹೇಳ್ತಾನೆ. ಈ ಕೃತಜ್ಞತೆಯ ಮಣ್ಣಿನ ವಾಸನೆಯ ಚಿತ್ರವಾಗಿ ಪೂರ್ವಮೇಘ ಆರಂಭವಾದರೆ, ಮಣ್ಣನ್ನೇ ಬಳಸದೆ ಕಟ್ಟಿರತಕ್ಕಂತಹ ಕೇವಲ ಮುತ್ತು ರತ್ನಗಳಿಂದ, ಬಂಗಾರ ಬೆಳ್ಳಿಗಳಿಂದ ಕಟ್ಟಿರುವ ಭವನಗಳಿಂದ ಉತ್ತರ ಮೇಘ ಆರಂಭವಾಗುತ್ತೆ. ಇದು ಮತ್ತೊಂದು ಪ್ರಪಂಚ ಅನ್ನುವುದನ್ನು ಕವಿ ತೋರಿಸ್ತಿದ್ದಾನೆ. ಕವಿಗೆ ಯಾವುದೂ ಅನಿಷ್ಟವಲ್ಲ, ಆದರೆ ಯಾವ್ಯಾವುದು ಎಲ್ಲೆಲ್ಲಿ ಇರಬೇಕು ಅಂತ ಹೇಳ್ತಾನೆ. ಈ ಅಲಕಾವತಿ ನಮ್ಮ ಮನಸ್ಸಿನಲ್ಲಿದ್ದರೆ ಮಾತ್ರ ಸರಿಯಾಗುತ್ತೆ. ಅಲಕಾವತಿಯನ್ನು ವಾಸ್ತವ ಮಾಡಿದರೆ ಅದು ಸಂಯಮಿನಿಯೇ ಆಗುತ್ತೆ, ನರಕವೇ ಆಗುತ್ತೆ ಎನ್ನುವುದು ಕವಿಯ ದೃಷ್ಟಿ, ಕವಿಯ ದರ್ಶನ. ಕಾರಣ ಇಷ್ಟೇ, ನಮ್ಮ ಕನಸುಗಳನ್ನೆಲ್ಲ ನನಸಾಗಿಸಿಕೊಂಡು ಬಿಟ್ಟರೆ ನಮ್ಮ ಬದುಕು ನರಕ ಆಗುತ್ತೆ. ಎಲ್ಲ ಕನಸುಗಳನ್ನು ಮೆಟೀರಿಯಲಿಸ್ಟಿಕ್ ಆಗಿ ನನಸು ಮಾಡಬಾರದು, ಭಾವನಿಷ್ಠವಾಗಿ ನನಸು ಮಾಡಬೇಕು. ಹೀಗೆ ಇರುವಂಥ ಆ ಅಲಕಾನಗರಿಗೆ ನೀನು ಹೋಗ್ತೀಯ. ಇನ್ನು ಅಲ್ಲಿರುವಂತಹ ಸುಂದರಿಯರು ಹೇಗಿದ್ದಾರೆ ಅಂತ. ನಾನು ಅಮೆರಿಕಾಗೆ ಹೋಗಿದ್ದಾಗ ಅಲ್ಲಿ ಹಲವರು ಪಾಪ ಆತಿಥೇಯರು ನೋಡಿ, ಇಲ್ಲಿ ಎಲ್ಲ ಕಾಲದ ಹಣ್ಣುಗಳು ಕೂಡ ಸಿಗುತ್ತವೆ. ಗ್ವಾಟೆಮಾಲಾಯಿಂದ ಬರುತ್ತೆ, ಮೆಕ್ಸಿಕೋಯಿಂದ ಬರುತ್ತೆ, ಚಿಲಿಯಿಂದ ಬರುತ್ತೆ, ಎಲ್ಲೆಲ್ಲಿಂದಲೂ ಬರುತ್ತೆ, ಇಂಡಿಯಾಯಿಂದ ಬರುತ್ತೆ, ಯುರೋಪಿಂದ ಬರುತ್ತೆ, ನಿಮಗೆ ಮಾವಿನ ಹಣ್ಣು ಸಿಗುತ್ತೆ, ಸೀಬೆಹಣ್ಣು ಸಿಗುತ್ತೆ, ಎಲ್ಲವೂ ಸಿಗುತ್ತೆ ಅಂದರು. ಆ ಹಣ್ಣುಗಳನ್ನು ಆಕಾರದಿಂದ ನಾನು ಗುರುತಿಸೋದಕ್ಕಾಯಿತು, ಬಣ್ಣದಿಂದ, ಅರೆ ರುಚಿ ಪರಿಮಳಗಳಿಂದ ಮಾತ್ರ ಅಲ್ಲ. ಅವ್ರಿಗೆ ಪಾಪ ಹಸಿಯಾಗಿ ಹೇಳಿದ್ರೆ ನಿಮಗಿನ್ನೂ ಹಳೆಯ ವಾಸನೆ ಹೋಗಿಲ್ಲ ಅಂತ ಅಂದುಕೊಂಡಾರು. ಅವ್ರ ಉತ್ಸಾಹಕ್ಕೆ ನಾನು ನೀರರಿಸಿದಂತೆ ಆಯಿತು ಅಂತ ಅಂದುಕೊಳ್ತೀನಿ. ಹಾಗಾಗಿ ಹೇಳಲಿಲ್ಲ. ಬೆಂಗಳೂರಿಗೆ ಬಂದ ಮೇಲೆ ಈಚಿನ ವರ್ಷಗಳಲ್ಲಿ ಇಲ್ಲಿಯೂ ಹಾಗೆ ಆಗ್ತಾ ಇದೆ. ಏಪ್ರಿಲ್ ಮೇನಲ್ಲಿ ಕೂಡ ಅವರೇಕಾಯಿ ಸಿಗ್ತಾ ಇದೆ. ಹಾಗಾಗಿ ಅವರೇ ಕಾಯಬೇಕು, ಪರಮಾತ್ಮನೇ ಕಾಯಬೇಕು ಈ ಅವರೇಕಾಯಿಯನ್ನು. ಅಂದರೆ ಅದು ಅವರೇಕಾಯಿ ಅಂತ ಬರೀಬೇಕು. ಅದರ ಮೇಲೆ ಸೊಗಡಿಲ್ಲ, ಪರಿಮಳ ಇಲ್ಲ, ಜಿಡ್ಡಿಲ್ಲ, ಏನೂ ಇಲ್ಲ, ಕಡೆಗೆ ಅದರೊಳಗೆ ಹುಳುವೂ ಇಲ್ಲ. ಅಂದರೆ ಏನರ್ಥ, ಅಲ್ಲಿ ಲೈಮಾ ಬೀನ್ಸ್ ಅಂತ ಒಂದರೊಳಗೆ ಅವರೇಕಾಳಿನ 7 ದಿವಸದ್ದಾಯದೇನೋ ಏನೋ ಅವರೇಕಾಳು ಸತ್ತರೆ ಅದಕ್ಕೆ 7 ದಿವಸ ಸೂತಕ ಅನಿಸುತ್ತೆ. ಅದರಲ್ಲಿ ಪಾಪ ಒಬ್ಬರು ತುಂಬ ಆತ್ಮೀಯವಾಗಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು, ಬಹಳ ಚೆನ್ನಾಗಿತ್ತು. ಇದೇನು ಅವರೇಕಾಯಿಗೆ ಹತ್ತಿರ ಇದೆಯಲ್ಲ ಅಂದರೆ, ಹೌದು ದಾಯಾದಿ ಇದಕ್ಕೆ ಅಂತ ಅವ್ರು ಹೇಳಿದ್ರು. ಇಲ್ಲಿ ಹಾಗೆ ಆಗ್ತಾ ಇದೆ, ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಮರದಂತೆ ಬೆಳೆದ ಕೊತ್ತಂಬರಿ ಸೊಪ್ಪಲ್ಲಿ ಪರಿಮಳ ಏನು ಕಾಣಿಸ್ತಾ ಇಲ್ಲ.
ಎಲ್ಲ ಕಾಲಕ್ಕೂ ಎಲ್ಲವೂ ಸಿಗ್ತಾ ಇದೆ ಅಂತಂದರೆ ಯಾವುದು ಸಿಕ್ಕಿಲ್ಲ ಅನ್ನುವುದರ್ಥ. ಸಿಗುವಿಕೆಯಲ್ಲಿ ಒಂದು ನಿರೀಕ್ಷೆ ಇರಬೇಕು. ಕುವೆಂಪು ನಿರೀಕ್ಷೆಯ ನೋಂಪಿ ಅಂತಾರೆ. ಕಾಯುವಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ಲಾರಾ ಇಂಗಲ್ಸ್ ವೈಲ್ಡರ್ ತನ್ನ ಕಾದಂಬರಿ ಒಂದರೊಳಗೆ, ಅದ್ಭುತವಾದ ಕಾದಂಬರಿಗಳು, ದ ಲಾಂಗ್ ವಿಂಟರ್ ಅನ್ನುವ ಕಾದಂಬರಿಯಲ್ಲಿ ಸುಮಾರು 7 ತಿಂಗಳ ಕಾಲ ಚಳಿ ಬಂದುಬಿಡುತ್ತೆ. ಹಿಮ ಮಾರುತಗಳು ಬಹಳ ತೀವ್ರವಾಗಿ ಆ ಡಕೋಟಾ ಪ್ರಾಂತದಲ್ಲಿ ಒದ್ದಾಡಿಸಿಬಿಡುತ್ತವೆ. ಮಿನೆಸೋಟಾ, ಆ ಡಕೋಟಾ ಅವುಗಳ ಪ್ರಾಂತದ ಹತ್ತಿರ, ಅಲ್ಲಿ ಸಿಲ್ವರ್ ಲೇಕ್ ಅನ್ನುವಂಥ ಒಂದು ಸರೋವರದ ಹತ್ತಿರದಲ್ಲಿ ಅವ್ರದ್ದು ಒಂದು ಡಿಸ್ಮೆಟ್ ಅಂತ ಒಂದು ಸಣ್ಣ ಹಳ್ಳಿ, ಪುಟ್ಟ ಪಟ್ಟಣ, ಲಿಟಲ್ ಟೌನ್ ಆನ್ ದಿ ಪ್ರೈರಿ ಅಂತ ಇನ್ನೊಂದು ನಾವೆಲ್ನಲ್ಲಿ ಅದರ ಬಗ್ಗೆ ಎಲ್ಲ ವಿವರ ಬರುತ್ತೆ. ಅಲ್ಲಿ ಕ್ರಿಸ್ಮಸ್ಗೆ ಉಡುಗೊರೆ ಬೇಕು. ಉಡುಗೊರೆ ಇರಲಿ, ಊಟಕ್ಕೆ ಇಲ್ಲ, ಇನ್ನೇನು ಗತಿ, ಆ ಥರ ಆಗಿದೆ. ಅವರು ದಿನದಿನವೂ ಹುಲ್ಲನ್ನು ಹೊಸೆದು ಆ ಹುಲ್ಲನ್ನು ಉರಿಸಿ ಆ ಶಾಖದಲ್ಲಿ ಬದುಕ್ತಾ ಇರ್ತಾರೆ. ಒಂದು ಕಾಫಿ ಗ್ರೈಂಡರ್ ಯಾವುದಿರುತ್ತೆ, ಕಾಫಿ ಬೀಜದ ಗ್ರೈಂಡರ್, ಅದರೊಳಗೆ ಗೋಧಿಯನ್ನು ಗ್ರೈಂಡ್ ಮಾಡಿಬಿಟ್ಟಿದ್ರು ದಿನ ಇಡೀ ಗ್ರೈಂಡ್ ಮಾಡಿದ್ರೆ 1-2 ಬೊಗಸೆಗೆ ಆಗುವಷ್ಟು ಹಿಟ್ಟು, ಅದರೊಳಗೆ ಬ್ರೆಡ್ ಮಾಡ್ಕೊಂಡು ತಿನ್ನುವುದು. 6 ಜನ ಒಟ್ಟು, 4 ಜನ ಮಕ್ಕಳು, ಎಲ್ಲ ಹೆಣ್ಣು ಮಕ್ಕಳು, 2 ತಂದೆ ತಾಯಂದರು, ಒಬ್ಬ ಹೆಣ್ಣು ಮಗಳಿಗೆ ಕಣ್ಣಿಲ್ಲ. ಈ ಥರದ ಒಂದು ಬಹಳ ಆತ್ಮೀಯವಾದ ಕುಟುಂಬ. ಆಗ ಅವರಿಗೆ ಒಬ್ಬ ಫಾದರ್ ತುಂಬ ಪ್ರೀತಿಯಿಂದ ಒಂದಷ್ಟು ಕಥೆಗಳ ಪುಸ್ತಕವನ್ನು ಮಕ್ಕಳಿಗೆ ಕಳಿಸಿರ್ತಾರೆ. ಆಗ ತಾಯಿ ಕೆರೋಲಿನ್ ಹೇಳ್ತಾಳೆ, ಮಕ್ಕಳೇ, ಇದು ಮೊದಲೇ ಬಂದಿದೆ, ಇದನ್ನು ನಾವು ಕ್ರಿಸ್ಮಸ್ ದಿವಸ ತೆಗೆದು ಓದೋಣ, ಕ್ರಿಸ್ಮಸ್ಸಿಗೆ ಅದೇ ಉಡುಗೊರೆ ಅಂತ. ಆಗ ಲಾರಾ ಹೇಳ್ತಾಳೆ, ಕಾಯೋದು ತುಂಬ ಕಷ್ಟ ಅಂತ. ಅವಳ ತಂಗಿ ಕ್ಯಾರಿ ಹೇಳ್ತಾಳೆ, ಕಾಯೋಕ್ಕೆ ಆಗೋಲ್ಲ, ತುಂಬ ಒಳ್ಳೆ ಕಥೆಗಳಿವೆ, ಈಗಲೇ ಓದಬೇಕು ಅಂತ. ಆಗ ದೊಡ್ಡ ಮಗಳು ಕಣ್ಣಿಲ್ಲದ ಮೇರಿ, ಇಲ್ಲ, ನಾವು ಓದಬೇಕು, ಹಾಗೇನೆ ಕಾಯ್ದು, ಇದು ಭಗವಂತನ ಮಾತು ಅಂತ. ಆಗ ಲಾರ, ಹೌದು, ಇದು ನಮಗೆ ಈಗ ಒಳ್ಳೆಯದಲ್ಲ, ಆದರೆ ನಿಜವಾಗಿ ಅದೇ ಒಳ್ಳೆಯದು ಅಂತ. ಆಮೇಲೆ ಕ್ರಿಸ್ಮಸ್ಸಿನ ದಿವಸ ಯಾವುದೋ ಒಂದು ಪ್ರಾಣಿಯ ಕೊಬ್ಬಿನಲ್ಲಿ ಸಣ್ಣ ದೀಪ ಉರಿಸ್ತಾರೆ. ತಂದೆ ಪಾಪ ಆತನಿಗೆ ಈ ಹುಲ್ಲು ಹಗ್ಗ ಹೊಸೆದು ಕೈಯೆಲ್ಲ ಒಡೆದಿರುತ್ತೆ. ಆ ಒಡೆದ ಕೈಗಳಲ್ಲಿಯೇ ವಯಲಿನ್ ನುಡಿಸ್ತಾರೆ. ಆ ವಯಲಿನ ಸಂಗೀತದಲ್ಲಿ ಇವರೆಲ್ಲರೂ ಆ ಹಿಮಮಾರುತಗಳ ತೀವ್ರತೆಯನ್ನು ಮರೀತಾರೆ. ಅವರು ತುಂಬ ಅಲ್ಪವಾದಂಥ ಯಾವುದೋ ಒಂದು ಒಣಗಿದ ಬ್ರೆಡ್ ಮಾಡಿರ್ತಾರೆ. ಆಗ ಕಥೆ ಪುಸ್ತಕಗಳನ್ನು ತೆಗೆದು ಆ ಸಣ್ಣ ಮಿಣುಕು ದೀಪದಲ್ಲಿ ಅವರ ತಾಯಿ 1-2 ಕಥೆಯನ್ನು ತನ್ನ ಮೃದು ಸ್ನಿಗ್ಧ ಧ್ವನಿಯಿಂದ ಓದ್ತಾರೆ. ಓದ್ಬಿಟ್ಟು ಹೇಳ್ತಾರೆ, ಇದು ಕಥೆ ಕೇಳೋದಕ್ಕೆ ಇಷ್ಟು ದಿವಸ ಕಾದಿದ್ದು ಚೆನ್ನಾಗಿಲ್ವಾ ಅಂತ. ತುಂಬ ಚೆನ್ನಾಗಿತ್ತು, ಇಷ್ಟು ಒಳ್ಳೆ ಕ್ರಿಸ್ಮಸ್ ಆಗೇ ಇರಲಿಲ್ಲ ಅಂತ ಮಕ್ಕಳು ಹೇಳ್ತಾರೆ. ಇದು ನಿರೀಕ್ಷೆಯ ನೋಂಪಿ, ಇಲ್ಲ ಅಲ್ಲಿ ಅಂತ. ಹಾಗಂತ ಕಾಳಿದಾಸ ಪೆಸಿಮಿಸ್ಟಿಕ್ ಅಲ್ಲ. ಇದು ಒಂದು ವಾಸ್ತವದ ಹಲವು ಪದರದ ಒಂದು ಅರ್ಥವನ್ನು ಕವಿ ಕೊಡೋದ್ರ ಜೊತೆಗೆ ಮತ್ತೊಂದು ಕೊಡ್ತಾನೆ. ಅಲಕಾನಗರಿ ಯಾವುದು? ಆನಂದ ಸಾಮ್ರಾಜ್ಯ. ಅಲ್ಲಿ ಕಾಲ ಸ್ತಬ್ಧವಾಗಿದೆ ಅನ್ನೋದನ್ನು ತೋರಿಸಬೇಕು. ಎಲ್ಲ ಋತುಗಳು ದೇ ಹ್ಯಾವ್ ಕಮ್ ಟು ದಿ ಫ್ರೀಸಿಂಗ್ ಪಾಯಿಂಟ್ ಅಂತ. ಅದಕ್ಕೆ ಒಂದು ಪದ್ಯ ಹೇಳ್ತಾನೆ. ಹಸ್ತೆ ಲೀಲಾ ಕಮಲ ಮಲಕೆ ಬಾಲ ಕುಂದಾನುವಿದ್ಧಂ ನೀತಾಲೋಧ್ರ ಪ್ರಸವ ರಜಸ ಪಾಂಡುತಾಂ ಆನನೇ ಶ್ರೀಹಿ ಚೂಡಾಪಾಶೆ ನವಕುರವಕಂ ಚಾರು ಕರ್ಣೇ ಶಿರೀಶಂ ಸೀಮಂತೆ ಚ ತ್ವದುಪ ಗಮಜಂ ಯತ್ರ ನೀಪಂ ವಧೂನಾಂ. ಅಲ್ಲಿ ವಧುಗಳಿಗೆ, ಹೆಣ್ಣುಗಳಿಗೆ ಹೂವಿನ ಅಲಂಕಾರ ಉಂಟು. ಎಷ್ಟು ಇದ್ದರೂ ಕೂಡ ತೆಲುಗಿನಲ್ಲಿ ಒಂದು ಗಾದೆ ಇದೆ, ಎನ್ನೆನ್ನಿ ಆಭರಣಾಲುನ್ನ ನವ್ವುಲು ಪುವ್ವುಲು ಸ್ತ್ರೀలకు ಆಭರಣಾಲು ಅಂತ. ಎಷ್ಟು ಒಡವೆ ಇದ್ದರೂ ಹೆಣ್ಣಿಗೆ ನಗೆ ಮತ್ತು ಹೂವು ಇದೇ ದೊಡ್ಡ ಆಭರಣ ಅಂತ. ಅಲ್ಲಿ ಅವರು ಕೈಯಲ್ಲಿ ಲೀಲಾ ಕಮಲವನ್ನು ಇಟ್ಕೋತಾರೆ ಅಂತ. ನಮ್ಮ ದೇವತೆಯರೆಲ್ಲರೂ ಕೂಡ ಕೈಯಲ್ಲಿ ಕಮಲವನ್ನು ಇಟ್ಕೊಳ್ತಾರೆ. ಆ ಒಂದು ಕಮಲ ಇಲ್ಲದೆ ಅವರು ಇರೋದೇನೇ ಇಲ್ಲ. ಎಲ್ಲಿವರೆಗೂ ಅಂದರೆ ಟು ಬಿ ಆರ್ ನಾಟ್ ಟು ಬಿ ಎನ್ನುವ ಕನ್ಫ್ಯೂಷನಲ್ಲಿದ್ದಂಥ ಬೋಧಿಸತ್ವ ಕೂಡ ಪದ್ಮಪಾಣಿಯಾಗಿ ಅಜಂತಾದಲ್ಲಿ ಶಾಶ್ವತವಾಗಿ ನಿಂತುಬಿಟ್ಟಿದ್ದಾನೆ. ತುಷಿತ ಸ್ವರ್ಗ, ಆ ಸ್ವರ್ಗದಲ್ಲಿದ್ದವನು ಈ ಸ್ವರ್ಗವನ್ನು ಬಿಟ್ಟು ನಾನು ತಪಸ್ಸಿನಿಂದ ಅರ್ಹಂತನಾಗಬೇಕೆ, ಬೋಧಿಯನ್ನು ಪಡೆಯಬೇಕೆ, ಇಲ್ಲಿಯೇ ಉಳಿಯಬೇಕೆ ಅನ್ನುವಂಥದ್ದು, ಪ್ರೇಯಸ್ಸೋ ಶ್ರೇಯಸ್ಸೋ ಅನ್ನುವಂಥ ದ್ವಂದ್ವದಲ್ಲಿದ್ದಾಗಲೂ ಕಮಲವನ್ನು ಇಟ್ಕೊಂಡು ಯೋಚನೆ ಮಾಡ್ತಾನೆ. ಪಾರ್ವತಿ ತನ್ನ ಮದುವೆ ನಿಶ್ಚಯವಾದಾಗ ದೇವತೆಗಳೆಲ್ಲರೂ ಬಂದು, ಸಪ್ತರ್ಷಿಗಳೂ ಬಂದು, ಆ ಸಪ್ತರ್ಷಿಗಳ ಎದುರಿನಲ್ಲಿ ತನ್ನ ತಂದೆ ತಾಯಿಗಳಿದ್ದಾರೆ, ಅವರೆಲ್ಲರೂ ಮಾತಾಡಿಸ್ತಾ ಇದ್ದಾಗ, ನೆಗೋಸಿಯೇಷನ್ಸ್ ಮಾಡ್ತಾ ಇದ್ದಾಗ, ಪಾರ್ಶ್ವೇ ಪಿತುರತೋ ಮುಖಿ ಲೀಲಾಕಮಲ ಪತ್ರಾಣಿ ಗಣಯಾಮಾಸ ಪಾರ್ವತಿ. ಅವಳು ಲೀಲಾಕಮಲವನ್ನು ಕೈಯಲ್ಲಿ ಅದರ ದಳ ಎಣಿಸ್ತಾ ಕೂತ್ಕೋತಾಳೆ ಅಂತ. ನಾಚಿಗೆ ತಲೆ ತಗ್ಗಿಸಬೇಕು, ಅದಕ್ಕೊಂದು ಕಾರಣ ಬೇಕು. ತಾನು ನಾಚಿಕೆಗೆ ತಲೆ ತಗ್ಗಿಸಿದ್ದೀನಿ ಅಂತ ಗೊತ್ತಾಗಬಾರ್ದು. ಅದಕ್ಕೆ ಈ ಕಮಲದ ದಳಗಳನ್ನು ಎಣಿಸುವಂಥ ಕೆಲಸವಲ್ಲದ ಕೆಲಸ. ಅಗಣಿತ ಪ್ರೇಮದಲ್ಲಿ ಇದೊಂದು ಗಣಿತ. ಹೀಗೆ ಅವರೆಲ್ಲ ಲೀಲಾಕಮಲವನ್ನು ಇಟ್ಕೋತಾರೆ. ಈ ಲೀಲಾಕಮಲ ಶರತ್ಕಾಲದ ಸಂಕೇತ. ಶರತ್ಕಾಲದಲ್ಲಿ ಕಮಲಗಳು, ಕಲ್ಹಾರಗಳು ಅರಳುತ್ತವೆ. ಹಾಗಾಗಿ ಕಮಲ ಶರತ್ಕಾಲ. ಬಾಲಕುಂದಾನುವಿದ್ಧಂ, ಅಲಕೆ, ಅಲಕ ಅಂದರೆ ಮುಂಗುರುಳು ಅಂತ ಅರ್ಥ. ಅಲಕಂ ಚೂರ್ಣ ಕುಂತಲಂ ಅಂತ ಅಮರಕೋಶದಲ್ಲಿ ಬರುತ್ತೆ. ಈ ಮುಂಗುರುಳಿಗೆ ಚೂರ್ಣ ಕುಂತಲ, ಪುಡಿಗೂದಲು ಅಂತ.
ತುಂಬ ಸೊಗಸಾದ ಶಬ್ದ ಇದು. ಕನ್ನಡದಲ್ಲಿ ಪುಡಿಗೂದಲು ಅಂತಿದೆ, ಸಂಸ್ಕೃತದಲ್ಲಿ ಚೂರ್ಣ ಕುಂತಲ ಅಂತ ಕರೀತಾರೆ. ಈ ಮುಂಗುರುಳಿಗೆ ಈ ಭರತನಾಟ್ಯದ ಡಾನ್ಸರ್ಸ್ ಎಲ್ಲ ಹೀಗೆ ಕಟ್ಕೋತಾರಲ್ಲ ಮುಂದಕ್ಕೆ, ಆ ಮುಖಕ್ಕೆ ಸೊಗಸಾಗಿರ್ತಕ್ಕಂಥ ಫ್ರೇಮ್ ಹಾಕದಂತೆ, ಆ ವಲಭಿ ಇದ್ದಂತೆ, ಸೂರಿ ಇದ್ದಂತೆ ಕಟ್ಕೊಳ್ತಾರೆ. ಹಾಗೆ ಅವರು ಬಾಲಕುಂದ ಅಂತಂದರೆ ಎಳೆಯ ಸೂಜಿ ಮಲ್ಲಿಗೆಯನ್ನು ಕಟ್ಟಿಕೊಂಡಿರುವಂಥದ್ದು. ಈ ಎಳೆಯ ಸೂಜಿ ಮಲ್ಲಿಗೆ ಹೇಮಂತದಲ್ಲಿ ಬಿಡುವಂಥದ್ದು, ಇರುವಂತಿಗೆ ಜಾತಿ ಅದು. ಆಮೇಲೆ ಲೋಧ್ರ ಪ್ರಸವ ರಜಸ ಪಾಂಡುತಾಂ ಆನನೇ ಶ್ರೀಹಿ ನೀತ. ಮುಖದ ಕಾಂತಿಯನ್ನು ಮತ್ತಷ್ಟು ಚೆನ್ನಾಗಿ ಲೋಧ್ರ ಪುಷ್ಪದ ಪರಾಗದಿಂದ ಹೆಚ್ಚಿಸಿಕೊಂಡಿದ್ದಾರೆ. ಲೋಧ್ರ ಪುಷ್ಪದ ಪರಾಗ ಅದು ಒಂದು ರೀತಿ ಬಿಳಿ ಹಳದಿಯಾಗಿದ್ದು ತುಂಬ ನಯವಾಗಿ ಪರಿಮಳಭರಿತವಾಗಿರುತ್ತೆ. ನ್ಯಾಚುರಲ್ ಪೌಡರ್, ಫೇಸ್ ಪೌಡರ್, ಅದನ್ನು ಮುಖಕ್ಕೆ ಹಚ್ಕೋತಾರೆ. ಈ ಕೇದಿಗೆಯ ಪರಾಗವನ್ನು ಕೂಡ ಹಾಗೆ ಬಳಸಬಹುದು, ತುಂಬ ಚೆನ್ನಾಗಿರುತ್ತೆ. ಆ ಥರ ಹಚ್ಕೊಂಡಿರ್ತಾರೆ. ಅದು ಶಿಶಿರ ಋತುವಿನಲ್ಲಿ ಲೋಧ್ರ ಪುಷ್ಪ ಅರಳುತ್ತೆ, ಆಗ ಅದರ ಪರಾಗವನ್ನು ಕಾಳಿದಾಸ ತುಂಬ ಚೆನ್ನಾಗಿ ಇವನ್ನು ಹಾಗಾಗಿ ವಾಸ್ತವವಾಗಿ ಗಮನಿಸಿ ವರ್ಣಿಸಿದ್ದಾನೆ. ಸಾಮಾನ್ಯವಾಗಿ ನಮ್ಮ ಕವಿಗಳಿಗೆ ಎಲ್ಲ ಕಾಲದಲ್ಲೂ ಎಲ್ಲ ಸಿಗುವಂತೆ ಹಿಂದು ಮುಂದೆ ಗೊತ್ತಿಲ್ಲದೆ ವರ್ಣಿಸ್ತಾರೆ. ಹಿಂದೆಯೇ ನಾನು ಆ ಬಗ್ಗೆ ಹೇಳಿದ್ದೆ. ಅರೆ ಕಾಳಿದಾಸ ಭೌಭೂತಿ ಮಾತ್ರ ಸಂಸ್ಕೃತ ಕವಿಗಳಲ್ಲಿ, ಬಾಣಭಟ್ಟ, ಇವರು ಮೂವರು ತುಂಬ ಭಿನ್ನವಾದವರು. ಆ ರೀತಿಯಾಗಿ ಅವರು ವರ್ಣಿಸೋಲ್ಲ, ಅವರು ಎಲ್ಲ ಕೂಡ ಅನುಭವಿಸಿ ವರ್ಣಿಸ್ತಾರೆ. ಮತ್ತು ಚೂಡಾಪಾಶ, ಚೂಡಾಪಾಶ ಅಂದರೆ ಹೆರಳು, ಜಡೆ. ಅಲ್ಲಿ ನವ ಕುರಬಕಂ, ಗೊರಟಿಗೆ ಹೂವು ಅಂತ ಕರೀತಾರೆ, ಕುರಬಕ. ಅದು ವಸಂತ ಋತುವಿನಲ್ಲಿ ಇರುವಂಥ ಹೂವು. ಆ ವಸಂತದ ಪುಷ್ಪಗಳನ್ನು ಜಡೆಗೆ ಪೂರ್ತಿ ಸುತ್ತುಕೊಳ್ತಾರೆ. ಚಾರು ಕರ್ಣೆ ಶಿರೀಷಂ, ಶಿರೀಷ ಪುಷ್ಪ ಗ್ರೀಷ್ಮಕಾಲದ್ದು, ಅದು ಕಿವಿಗಳಲ್ಲಿ ಗ್ರೀಷ್ಮಕಾಲದ ಪುಷ್ಪಗಳನ್ನು ಅಲಂಕಾರ ಮಾಡಿಕೊಳ್ತಾರೆ. ಇನ್ನು ಸೀಮಂತ, ಬೈತಲೆಗೆ ನೀನು ಇಲ್ಲೆಲ್ಲ ನಮ್ಮ ಭಾರತ ಭೂಮಿಯಲ್ಲೆಲ್ಲ ಓಡಾಡುವಾಗ ಯಾವ ಹೂವು ಬಿಡುತ್ತೋ ಆ ಹೂವು ಅಂದರೆ ಕದಂಬವನ್ನು ಇಟ್ಕೋತಾರೆ ಅಂತ. ಕದಂಬ ವೃಕ್ಷ ಈಗ ಮಳೆಗಾಲದಲ್ಲಿ ಹೂವು ಬಿಡುತ್ತೆ. ಅದು ಹಳದಿ ಬಣ್ಣದ ಬಂಗಾರದ ಚೆಂಡಿನಂತೆ ಇರುತ್ತೆ, ಅದಕ್ಕೆ ಉದ್ದವಾದ ತೊಟ್ಟಿರುತ್ತೆ. ಈ ಮಾರ್ವಾಡಿ ಹೆಂಗಸರು ಹೆಡ್ಲೈಟ್ ತರಹ ಒಂದು ಅಲಂಕಾರ ಮಾಡ್ಕೊಳ್ತಾರೆ ಬೈತಲೆ ಬಿಟ್ಟು, ಆ ರೀತಿಯಾಗಿರುತ್ತೆ. ಆ ಸೀಮಂತದಲ್ಲಿ ಅವರು ಅದನ್ನು ಅಲಂಕಾರ ಮಾಡಿಕೊಳ್ತಾರೆ ಅಂತ. ಸೀಮಂತೆ ಚ ತ್ವದುಪ ಗಮಜಂ ಯತ್ರ ನೀಪಂ ತರುಣ್ಯ ವಧುನಾಂ ಅಂತ ಹೀಗೆ ಹೇಳುವ ಮೂಲಕ 6 ಋತುಗಳು ಅಲ್ಲಿ ಸೇರಿವೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಪೂರ್ವಮೇಘ ಪೂರ್ತಿ ಮಳೆಗಾಲದ್ದು, ಪೂರ್ವಮೇಘ ಪೂರ್ತಿ ಭಾರತ ದೇಶದ ಬೇರೆ ಬೇರೆ ಪ್ರಾಂತಗಳದು, ಅಂದರೆ ದೇಶ ಕಾಲಗಳ ರೆಫರೆನ್ಸ್ ಉಂಟು. ಈಗ ಉತ್ತರ ಮೇಘ ಅಲಕಾ ನಗರಿ. ಅಲಕಾ ನಗರಿ ಅಂತನ್ನುವುದು ಕವಿಯ ಕಲ್ಪನೆಯ ನಗರಿ. ನಾನು ಮೊದಲೇ ಹೇಳಿದೆ, ಮಾನಸ ಸರೋವರಕ್ಕೆ ಹೋದವರಿಗೆ ಅಲಕಾ ಸಿಗೋದಿಲ್ವಲ್ಲ. ಅದು ಯಾಕೆ ಅಂದರೆ ನಮ್ಮೊಳಗೆ ಇದೆ. ನಮಗೊಂದು ಸದಾ ಸುಖ ಪಡುವಂಥ, ಸದಾ ಎಂಜಾಯ್ ಮಾಡುವಂಥದ್ದು ಒಂದು ಜಾಗ ಬೇಕು ಅಂದ್ಕೋತೀವಿ. ನಮ್ಮ ಉಟೋಪಿಯನ್ ವರ್ಲ್ಡ್, ನಮ್ಮದಾದಂಥ ಒಂದು ಭ್ರಾಮಕವೋ ಮತ್ತೊಂದು ಯಾವುದೋ ಒಂದು ಪ್ರಪಂಚ, ಅಲ್ಲಿಗೆ ನಾವೇ ರಾಜ, ನಾವೇ ಮಂತ್ರಿ, ಹಾಗಿರುವಂಥದ್ದು. ಆ ಒಂದು ಸ್ಥಿತಿ ಎಲ್ಲರಿಗೂ ಬೇಕು. ವಿ ನೀಡ್ ಅನ್ ಎಸ್ಕೇಪ್, ವಿ ನೀಡ್ ಎ ವೆಂಟಿಲೇಟರ್. ಒಂದು ಪಲಾಯನ ಬೇಕು. ಇದೇನು ಕಾವ್ಯ ಪಲಾಯನವನ್ನು ಕಲಿಸುತ್ತೀಯಾ ಅಂದರೆ, ಬದುಕೇ ಕಲಿಸಿರುವಾಗ ಬದುಕಿನ ಪ್ರಾಡಕ್ಟ್ ಆದ ಕಾವ್ಯ ಕಲಿಸದೇ ಇದ್ದರೆ ಹೇಗೆ? ಎಲ್ಲಿಯೋ ಒಂದು ಕಡೆ ಇದು ಸಾಕು, ನಿಲ್ಲಿಸೋಣ, ನಾವಿನ್ನೆಲ್ಲೋ ಹೋಗೋಣ, ಸಾಕಪ್ಪ ಇದರ ಬಗ್ಗೆ ಯೋಚನೆ, ಅಲ್ಲಿಗೆ ಹಾಕಿ ಬಿಟ್ಟು ಹಾಕೋಣ ಅಂತಂತಾರೆ. ಈ ಶಬ್ದವನ್ನು ನಾನು ಇಕ್ಕಳ ಹಿಡ್ಕೊಂಡು ಬಳಸೋದಿಲ್ಲ, ಬಿಟ್ಟು ಹಾಕೋಣ ಶಬ್ದವನ್ನು. ಈಗ ಮಾತ್ರ ಹೇಳಿ ಮತ್ತೆ ಕೈ ತೊಳ್ಕೋತಾ ಇದ್ದೀನಿ. ಅಂದರೆ ನಾವು ಎಲ್ಲಿಯೋ ಒಂದು ಕಡೆ ಫೆಟಿಗ್ ಆಯಿತು, ಸಾಕು, ನಮ್ಮ ಪಾಡಿಗೆ ನಾವು ಎಲ್ಲಿಯೋ ಒಂದು ಕಡೆ ಇದ್ದು ಬಿಡೋಣ ಅಂತ. ನೋಡಿ, ನಮ್ಮ ಪಾಡಿಗೆ ನಾವಿರಬೇಕು, ಯಾರ ಚಿಂತೆಯೂ ಇರಬಾರ್ದು, ಅರಸರ ಕಾಟ, ಅರಸರ ಅಂಕೆ ಇರಬಾರ್ದು, ದೈವದ ಕಾಟ ಇರಬಾರ್ದು ಅಂತ ಹೇಳ್ತೀವಲ್ಲ, ಆ ರೀತಿಯಾದ ಒಂದು ಪ್ರಪಂಚವನ್ನು ಕಾಳಿದಾಸ ಮಾಡ್ಕೋತಾ ಇದ್ದಾನೆ. ಯಾರಿಗೆ ಬೇಡ? ಎಲ್ಲ ಕಾಲದಲ್ಲೂ ಸುಖ, ಎಲ್ಲ ಕಾಲದಲ್ಲೂ ಮಜಾ, ಎಲ್ಲ ಕಾಲದಲ್ಲೂ ಸೊಗಸು. ಅಂದರೆ ಇದು ಇರೋಲ್ಲ, ಕಷ್ಟಪಡದೆ ಸುಖ ಬರುವುದಿಲ್ಲ. ಕಷ್ಟೇನೈವ ಹಿ ಕಲ್ಯಾಣಿ ಸುಖ ನ್ಯಾಯಂತಿ, ದ್ರೌಪದಿ ಸತ್ಯಭಾಮೆಗೆ ಹೇಳೋದು ಮಾತು ಮಹಾಭಾರತದಲ್ಲಿ. ನಿಜವೇ, ಆದರೆ ನಾವು ಕಷ್ಟ ಇಲ್ಲದೆ ಇರೋ ಸುಖ ಬೇಕು ಅಂತ ಅಂದುಕೊಳ್ತೀವಿ. ಅದೇ ರೀತಿ ಸ್ವರ್ಗದ ಬಗ್ಗೆ ನಿಲುನೇಸರ್ ಅಂತ ಹಳಗನ್ನಡದಲ್ಲಿ ಹೇಳ್ತಾರೆ. ಸೂರ್ಯ ಸದಾ ಅಲ್ಲಿರ್ತಾನೆ ಅಂತ, ರಾತ್ರಿಯೇ ಆಗೋದಿಲ್ಲ ಅಂತ. ಮತ್ತು ಸದಾ ವಸಂತ ಇರುತ್ತೆ ಅಲ್ಲಿ ಅಂತ ಗ್ರೀಕರ ಮೈಥಾಲಜಿಯಲ್ಲಿ ಕೂಡ ಬರುತ್ತೆ. ಸ್ವರ್ಗ ಅಂದರೆ ಸದಾ ವಸಂತ ಅಂತ. ಸದಾ ವಸಂತ ಇದ್ದರೆ ಮಳೆಗಾಲದ ಮೋಡ ಇಲ್ಲ, ಕಾಮನ ಬಿಲ್ಲು ಇಲ್ಲ, ಕಪ್ಪೆ ಚಿಪ್ಪು ಇಲ್ಲ, ಸ್ವಾತಿ ಮಳೆ ಇಲ್ಲ, ಇಂಥದ್ದೂ ಇಲ್ಲ. ಚೇಂಜ್ ಇಲ್ಲದೆ ಇದ್ದರೆ ಹೇಗೆ? ಬೋರ್ ಆಗಿಬಿಡುತ್ತೆ. ಅದಕ್ಕೆ ಕೈಲಾಸಮ್ಮವ್ರು ಹೇಳಿದ್ದು, ಸ್ವರ್ಗ ತೀರಾ 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 ಬೋರ್ ಆಗಿರುತ್ತೆ, ನರಕಕ್ಕೆ ಹೋದರೆ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅಂತ. ಅಂದರೆ ನಮ್ಮ ಆದರ್ಶ ಅಂತ ಯಾವುದೋ ಮಾಡ್ಕೋತೀವಿ. ಪ್ಲೇಟೋ ಮಾಡಿಕೊಂಡ ಐಡಿಯಲ್ ರಿಪಬ್ಲಿಕ್ ಅಂತ, ಅಲ್ಲಿ ಕವಿಗಳಿಗೆ ಅವಕಾಶ ಕೊಡಲಿಲ್ಲ ಅವನಿಗೆ ಯಾರೂ ಅವಕಾಶ ಕೊಡಲಿಲ್ಲ. ಅದಕ್ಕಾಗಿ ಐಡಿಯಲ್ ರಿಪಬ್ಲಿಕ್ ಆಗಲೇ ಇಲ್ಲ. ಆದರೆ ಪ್ರತಿಯೊಬ್ಬರೂ ಯಾವುದೋ ಒಂದು ಕಾರ್ನರ್ ಪ್ರಶ್ನಾತೀತವಾಗಿ, ತರ್ಕಾತೀತವಾಗಿ ತಮ್ಮ ಅಂತರಂಗದಲ್ಲಿ ಇಟ್ಕೋತಾರೆ. ಅದು ಅಲಕ ಅಂತಲೂ ಆಗುತ್ತೆ.
ಮತ್ತು ಅತ್ಯಂತ ಉನ್ನತ ಸ್ತರದಲ್ಲಿ ಇರುವುದು ಒಂದೇ ನಮ್ಮೊಳಗಿನ ಆನಂದ, ಆತ್ಮಾನಂದ. ಅದು ದೇಶಕಾಲಗಳ ಅತೀತ. ಅಲಕ ಅನ್ನುವುದು ಎಲ್ಲಿ ನಾವಿದ್ದರೆ ಅಲ್ಲಿ ಇರುತ್ತದೆ. ಮತ್ತು ಅಲ್ಲಿ 6 ಋತುಗಳು ಒಂದೇ ಕಾಲದಲ್ಲಿರುತ್ತವೆ ಅಂದರೆ ಯಾವ ಕಾಲವೂ ಇಲ್ಲ ಅಂತ ಅರ್ಥ. ಆಲ್ ಟೈಮ್ಸ್ ಎಕ್ಸಿಸ್ಟ್ ಅಟ್ ದಿ ಸೇಮ್ ಟೈಮ್ ಅಂದರೆ ದೆರ್ ಈಸ್ ನೋ ಟೈಮ್ ಅಂತ ಅರ್ಥ. ಆದರೆ ದೆರ್ ಈಸ್ ನೋ ಟೈಮ್ ಅನ್ನೋದು ಫಿಲಾಸಫಿ, ಆಲ್ ಟೈಮ್ ಎಕ್ಸಿಸ್ಟ್ ಅಟ್ ದಿ ಸೇಮ್ ಟೈಮ್ ಅನ್ನೋದು ಪೊಯೆಟ್ರಿ. ಕಾವ್ಯ ಪರ್ಯಾಯವಾಗಿ ಹೇಳುತ್ತೆ, ವೇದಾಂತ ನೇರವಾಗಿ ಹೇಳುತ್ತೆ. ವಾಚ್ಯ ಮಾಡುವಂಥದ್ದು ಶಾಸ್ತ್ರದ ಲಕ್ಷಣ, ವ್ಯಂಗ್ಯ ಮಾಡುವಂಥದ್ದು ಕಲೆಯ ಲಕ್ಷಣ. ಈ ದೃಷ್ಟಿಯಿಂದ ಕಂಡಾಗ ಅವನು ಹೇಳದೆಯೇ ಹೇಳ್ತಾ ಇದ್ದಾನೆ. ದಿ ಅನ್ಸೆಡ್ ಥಿಂಗ್ ಇಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ಪೊಯೆಟ್ರಿ ಅಂತಾರಲ್ಲ, ಅದು ಇಲ್ಲಿ ಆಗಿದೆ. ಆಮೇಲೆ 1-2 ಪ್ರಕ್ಷೇಪ ಪದ್ಯಗಳಿವೆ. ಅಲ್ಲಿ ಮತ್ತೆ ಏನಂಥ ಸ್ವಾರಸ್ಯ ಹೆಚ್ಚಾಗಿ ಕಾಣುವಂಥದ್ದಲ್ಲ. ಆದರೂ ಆ ಪ್ರಕ್ಷೇಪಕಾರರೂ ಕೂಡ ಕಾಳಿದಾಸನಿಗೆ ಪ್ರಕ್ಷೇಪ ಮಾಡುವ ಕಾರಣ ತೆಲುಗಿನಲ್ಲಿ ಒಂದು ಮಾತು ಬರುತ್ತೆ, ಬೆಲ್ಲಮು ಒಂಡಿನ ಪೊಯ್ಯಿ ಅಂತ. ಬೆಲ್ಲದ ಅಡುಗೆ ಮಾಡಿದ ಪಾತ್ರೆಯಲ್ಲಿ ಖಾರದ ಅಡುಗೆ ಮಾಡಿದ್ರೂ ಒಂದು ಸ್ವಲ್ಪವಾದರೂ ಆ ಬೆಲ್ಲದ ಟೇಸ್ಟ್ ಬರುತ್ತೆ ಅಂತ ಕಾಳಿದಾಸನ ಕಾವ್ಯದಲ್ಲಿ ಇಂಟರ್ಪೊಲೇಷನ್ ಮಾಡೋಕ್ಕೆ ಹೋಗಿದ್ದರಿಂದ ಅವರು ಒಂದು ಸ್ವಲ್ಪ ಮೆಚ್ಯೂರಿಟಿ ಇಟ್ಕೊಂಡೇನೆ ಇಂಟರ್ಪೊಲೇಷನ್ಸ್ ಪ್ರಕ್ಷೇಪಗಳನ್ನು ಮಾಡಿದ್ದಾರೆ. ಅಂಥ ಒಂದು ಯತ್ರೋನ್ಮತ್ತ ಭ್ರಮರ ಮುಖರ ಪಾದಪ ನಿತ್ಯ ಪುಷ್ಪ ಹಂಸಶ್ರೇಣಿ ರಚಿತ ರಚನಾ ನಿತ್ಯ ಪದ್ಮ ನಲಿನ್ಯ ಕೇಕೋತ್ಕಂಠ ಭವನಶಿಖಿನೋ ನಿತ್ಯ ಭಾಸ್ವತ್ಕಲಾಪ ನಿತ್ಯ ಜ್ಯೋತ್ಸ್ನಾ ಪ್ರತಿಹತ ತಮೋ ವೃತ್ತಿರಮ್ಯ ಪ್ರದೋಷಾ. ಅಲ್ಲಿ ಎಲ್ಲ ಗಿಡಗಳು ಕೂಡ ಪ್ರತಿನಿತ್ಯ ಹೂಗಳು ದುಂಬಿಗಳನ್ನು ಕೂಡಿಕೊಂಡಿರ್ತವೆ ಅಂತ. ಅಂದರೆ ಅವರಿಗೆ ಸ್ಕೆಲಿಟನ್ ಆಗಿರುವ ಮರ ಕಾಣಿಸಲಿಲ್ಲ ಅಂತ. ಅದರೊಳಗೊಂದು ಸೊಗಸಿದೆ ಅಲ್ವಾ. ಸ್ಕೆಲಿಟಲ್ ಟ್ರೀನಲ್ಲಿ ಒಂದು ಸೊಗಸು ಉಂಟು. ಆಮೇಲೆ ಪ್ರತಿಯೊಂದು ಸರೋವರದಲ್ಲಿಯೂ ಕಮಲಗಳು, ಪ್ರತಿ ಕಮಲಗಳನ್ನು ಸುತ್ತುವರೆದಂಥ ಹಂಸಗಳು ಇವೆ ಅಂತ. ಅವರುಗಳಿಗೆ ನಿರ್ಮಲವಾದ ಸರೋವರ ಮತ್ತೊಂದು ಕಾಣಿಸೋಕ್ಕಾಗೋದೇ ಇಲ್ಲ. ಅದು ಅಲಂಕೃತವಾಗಿಯೇ ಸಾಲಂಕೃತವಾಗಿಯೇ ಇರುತ್ತೆ. ಮತ್ತು ಪ್ರತಿ ಮನೆಯಲ್ಲೂ ಕೂಡ ಕೇಕಾಕಾರಗಳನ್ನು ಮಾಡುವಂತಹ ನವಿಲುಗಳು. ಅಂದರೆ ಮಳೆಗಾಲದಲ್ಲಿ ನವಿಲು ಕೇಕೆ ಹಾಕಿ ಕುಣಿಯುತ್ತೆ. ಕಮಲಗಳು ಕಾಣಿಸೋದು ಶರತ್ಕಾಲದಲ್ಲಿ, ನವಿಲುಗಳು ಕುಣಿಯೋದು ವರ್ಷಾಕಾಲದಲ್ಲಿ, ಹೂಗಳು ಅರಳೋದು ವಸಂತ ಕಾಲದಲ್ಲಿ. ನಿತ್ಯ ಜ್ಯೋತ್ಸ್ನಾಹ, ಎಲ್ಲ ಕಾಲದಲ್ಲೂ ಬೆಳದಿಂಗಳು ತುಂಬಿರುವಂಥದ್ದು. ಅದು ರಾತ್ರಿ, ಪ್ರತಿ ರಾತ್ರಿಯೂ ಬೆಳದಿಂಗಳು, ಅಮಾವಾಸ್ಯೆ ಇಲ್ಲ, ನಕ್ಷತ್ರಗಳ ಸೊಗಸೆ ಪಾಪ ಅವ್ರಿಗಿಲ್ಲ. ಇರಲಿ, ಅಂದರೆ ಐಡಿಯಲ್ ಅನ್ನುವಂಥದ್ದು ಏನಿದೆ, ನಮ್ಮ ಎಷ್ಟೋ ಐಡಿಯಲ್ ಎಲ್ಲ ಡಲ್ಲೇ ಆಗಿರುತ್ತೆ, ನಮಗದು ಗೊತ್ತಾಗೋದಿಲ್ಲ. ತುಂಬ ಬಾರಿ ಪರ್ಫೆಕ್ಟ್ ಡಾನ್ಸ್, ಪರ್ಫೆಕ್ಟ್ ಮ್ಯೂಸಿಕ್ಕು ಎಕ್ಸರ್ಸೈಸ್ ಆಗಿ ನಾಯ್ಸ್ ಆಗಿ ಕೇಳಿಸ್ಬೋದು. ಕಂಪ್ಯೂಟರ್ ಕಾವ್ಯ ಔನ್ಸ್ ಗ್ಲಾಸಲ್ಲಿ ಅಳೆದು ಗಜಪಟ್ಟಿಯಲ್ಲಿ ಅಳೆದು ಎಲ್ಲ ಅಚ್ಚುಕಟ್ಟಾಗಿದ್ದರೂ ಅದರೊಳಗೆ ಜೀವ ಕಾಣಿಸದೆ ಹೋಗ್ಬೋದು. ತುಂಬ ವ್ಯವಸ್ಥೆ ಎಷ್ಟೋ ಬಾರಿ ಅವ್ಯವಸ್ಥೆಯಾಗಿ ತೋರುತ್ತದೆ. ಇರಲಿ, ಇಲ್ಲಿ ಮತ್ತೆ ಕವಿ ಹೇಳಿದ ಭಾವವನ್ನೇ ಇಂಟರ್ಪೊಲೇಟರ್ ಪ್ರಕ್ಷೇಪಕಾರ ವಿಸ್ತರಿಸ್ತಿದ್ದಾನೆ. ಅವನಷ್ಟು ಸೂಚ್ಯವಾಗಿ 6 ಋತುಗಳ ಹೂಗಳ ಮೂಲಕ ಹೇಳಿದ್ದನ್ನು ಇವರನ್ನು ಸ್ವಲ್ಪ ಡಲ್ ಆಗಿ ಮಾಡಿದ್ದಾರೆ. ಇರಲಿ, ಮತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿರುವ ಪ್ರಕ್ಷೇಪ ಪದ್ಯ, ಆನಂದೋತ್ಥಂ ನಯನಸಲಿಲಂ ಯತ್ರ ನಾಣ್ಯೇರ್ ನಿಮಿತ್ತೈ. ಅಲ್ಲಿ ಕಣ್ಣೀರು ಅಂದರೆ ಆನಂದ ಬಾಷ್ಪವೇ. ಈ ಥರದ ಮಾತುಗಳ ಕಾಳಿದಾಸ ಸಾಮಾನ್ಯ ಹೇಳೋಲ್ಲ. ಇದು ಮುಂದಿನವರು ಮಾಡುವಂತಹ ಪರಿಸಂಖ್ಯಾಲಂಕಾರಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಖಾಲಿ ಮನೆಗಳಿದ್ದದ್ದು ಪಗಡೆ ಮನೆಗಳಲ್ಲಿ ಮಾತ್ರ. ಈ ರೀತಿಯಾದದ್ದು ಯತ್ರ ರಿಕ್ತಗೃಹಾಣಿ ಅಕ್ಷಕ್ರೀಡಾಯಾಮ್ ಕೇತು ವಿಲಸನಂ ಧ್ವಜೇಶು. ಅಂದರೆ ಕೇತು ಸಂಚಾರ ಮಾಡೋದು ಬಾವುಟಗಳಲ್ಲಿ ಮಾತ್ರ. ಹೀಗೆ ಡಬಲ್ ಮೀನಿಂಗ್ ಇಟ್ಟುಕೊಂಡು ಮಾಡುವಂಥ ಈ ಸರ್ಕಸ್ಸಿಗೆ ವರ್ಣಸಂಕರ ಚಿತ್ರದಲ್ಲಿ, ಅಂದರೆ ಕಲರ್ಸ್ ಬೆರೆಸೋದು ಅವರ ಆಶ್ರಮ ವ್ಯವಸ್ಥೆಗಳಲ್ಲಿ ವರ್ಣಗಳಲ್ಲಿ ಅಲ್ಲ ಅನ್ನುವಂಥ ಈ ರೀತಿಯಾದಂಥದ್ದು ನಮ್ಮ ಕನ್ನಡ ಕವಿಗಳು, ತೆಲುಗು ಕವಿಗಳು, ಆಮೇಲೆ ಸಂಸ್ಕೃತ ಕವಿಗಳು ತುಂಬ ಮಾಡ್ತಾರೆ. ಇದು ರೆಡಿಮೇಡ್ ಸಾಮಗ್ರಿ. ಒಂದಿಷ್ಟು ಬುದ್ಧಿ ಕೌಶಲ, ನಿಘಂಟು ಕೌಶಲ ಬೇಕು. ಕಾಳಿದಾಸ ಹಾಗೆ ಮಾಡೋಲ್ಲ. ಇದು ಪ್ರಕ್ಷೇಪ ಪದ್ಯ. ನಾಂತಸ್ತಾಪ ನಾಣ್ಯಸ್ತಾಪ ಕುಸುಮ ಶರಜಾದಿಷ್ಟ ಸಂಯೋಗ ಸಾಧ್ಯಾತ್. ಇನ್ನು ತಾಪ ಇರೋದಿದ್ದರೆ ಅದು ಮನ್ಮಥನ ತಾಪ ಮಾತ್ರ ಅಂತ ತುಂಬ ಹಳಸಲಾಗಿಬಿಟ್ಟಿದೆ ಇದು. ನಾಪ್ಯನ್ಯಸ್ಮಿನ್ ಪ್ರಣಯ ಕಲಹ ದ್ವಿಪ್ರಯೋಗೋಪಪತ್ತಿ. ತಗಾದೆ ಪ್ರಣಯ ಕಲಹ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಯಾಕೆ ವಿತ್ತೇಶಾನಾಂ ನಚಕಲು ವಯೋ ಯೌವನಾದನ್ಯದಸ್ತಿ. ಇವರಿಗೆ ಯೌವನ ಬಿಟ್ಟು ಬೇರೆ ಕಾಲವೂ ಇರಲಿಲ್ಲ ಅಂತ, ಎಲ್ಲ ಏಜಸ್ಸು ಯೂತ್ ಆಗಿತ್ತು ಅಂತ. ಮತ್ತೆ ವಾಚ್ಯವಾಗಿದೆ. ಇರಲಿ, ಮುಂದೆ ಕವಿ ಹೇಳ್ತಾನೆ, ಎಷ್ಟು ಸುಂದರವಾದಂಥದ್ದು ಇಲ್ಲಿರುವ ಜನಗಳ ದೃಷ್ಟಿ, ಎಷ್ಟು ಭೌತಿಕವಾದದ್ದು. ಯಸ್ಯಾಂ ಯಕ್ಷಾಃ ಸಿತಮಣಿಮಯಾನ್ ಯತ್ಯ ಹರ್ಮ್ಯಸ್ಥಲಾನಿ ಜ್ಯೋತಿಷ್ಛಾಯಾ ಕುಸುಮರಚಿತಾನ್ ಯುತ್ತಮ ಸ್ತ್ರೀ ಸಹಾಯಾಃ ಆಸೇವಂತೆ ಮಧುರತಿಫಲಂ ಕಲ್ಪವೃಕ್ಷಪ್ರಸೂತಂ ತದ್ಗಂಭೀರಧ್ವನಿಷು
ತ್ವದ್ಗಂಭೀರ ಧ್ವನಿಷು ಶನಕೈ ಪುಷ್ಕರೇ ಶ್ವಾಹತೇಷು. ಅಲ್ಲಿ ಯಕ್ಷರುಗಳು, ಯಕ್ಷ ಅನ್ನೋದಕ್ಕೆ ಪೂಜಾರ್ಹರು, ಪೂಜೆ ಮಾಡುವಂಥವರು, ಆರಾಧ್ಯರು ಅನ್ನುವ ಎಲ್ಲ ಅರ್ಥ ಉಂಟು. ನಮ್ಮ ಮಟ್ಟಕ್ಕಿಂತ ಹೆಚ್ಚಿನ ಸುಖ ಸಂತೋಷ ಪಡುವವರು ಪೂಜಾರ್ಹರೇ ತಾನೆ, ಉನ್ನತರೇ ತಾನೆ ಅನ್ನುವ ದೃಷ್ಟಿಯಿಂದ ಬ್ರಹ್ಮ ಸೃಷ್ಟಿ ಮಾಡಿದಾಗ ಇವರು ನಾವು ನಿಮ್ಮನ್ನು ಪೂಜೆ ಮಾಡ್ತೀವಿ ಅಂತಂದಿರುತ್ತೆ. ವಯಂ ಯಕ್ಷಾಮಹ ಅಂತ, ಹಾಗಾಗಿ ಯಕ್ಷರಾದರು ಅಂತ. ರಾಕ್ಷಸರು ವಯಂ ರಕ್ಷಾಮಹ, ನಿನ್ನೆ ಕಾಪಾಡ್ತೀವಿ ಅಂದರೆ ನಿಮಗೆಂಥ ದುರಹಂಕಾರ ಅಂತ ಪಾತಾಳಕ್ಕೆ ತಳ್ಳದ ಅಂತ ಒಂದು ಕಥೆ ಉಂಟು, ರಾಮಾಯಣದ ಉತ್ತರಾಖಂಡದಲ್ಲಿ ಬರ್ತದೆ. ಇರಲಿ, ಆ ಯಕ್ಷರು ಎಷ್ಟು ವಿಶಿಷ್ಟರಾದಂಥ ರೀತಿಯಲ್ಲಿದ್ದಾರೆ ಅಂದರೆ, ರತ್ನಗಳಿಂದ, ವಜ್ರಗಳಿಂದ ತಮ್ಮ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಮತ್ತು ಅಲ್ಲಿ ಜ್ಯೋತಿರ್ಲತೆಗಳೇ ಇರುವಂಥದ್ದಾಗಿದೆ. ಮತ್ತು ಸುಂದರವಾದ ಕುಸುಮಗಳಿಂದಲೇ ಎಲ್ಲ ಭವನದ ಮೂಲೆ ಮೂಲೆಗಳು ಅಲಂಕೃತವಾಗಿವೆ. ಮತ್ತು ಕಲ್ಪವೃಕ್ಷಗಳು ಅವರಿಗೆ ಎಲ್ಲ ಬೇಕಾಗಿರುವಂಥದ್ದೆಲ್ಲ ಕೊಡ್ತಾ ಇವೆ. ಅದು ಏನು, ಆಸೇವಂತೆ ಮಧು ರತಿಫಲಂ ಕಲ್ಪವೃಕ್ಷ ಪ್ರಸೂತಂ. ಕಲ್ಪವೃಕ್ಷ ರತಿಫಲ ಅನ್ನುವಂಥ ಒಂದು ವಿಶಿಷ್ಟವಾದ ಮದ್ಯವನ್ನು ಕೊಡುತ್ತಂತೆ, ಅದನ್ನೇ ಅವರು ಕುಡಿತಾರಂತೆ. ಸದಾ ಕುಡಿಯುವುದು ಶ್ಯಾಂಪೇನು, ಶಿವಾಶ್ರೀಗಲ್ಲು, ಬೇರೆದಲ್ಲ ಅನ್ನುವಂತೆ. ಅಲ್ಲಿ ನೋಡಿ ಕವಿ ಆ ಅತಿಶಯತ್ವವನ್ನು ಎಷ್ಟು ವ್ಯಂಗ್ಯವಾಗಿ ತರ್ತಾ ಇದ್ದಾನೆ ಎನ್ನುವುದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿಯ ಯಕ್ಷರ ಒಂದು ರೀತಿ ನೀತಿಗಳನ್ನು ಬಹಳ ಬಹಳ ಸೊಗಸಾಗಿ ಕವಿಯಲ್ಲಿ ಧ್ವನಿಸ್ತಾ ಇದ್ದಾನೆ. ಅವರಿಗೆ ಇರುವಂಥ ಮನೆ ಅಂದರೆ, ಇಂಥ ಮಾಲಿಯಾಗಿದ್ದವನು, ಕುಬೇರನ ಮಾಲಿಯಾಗಿದ್ದವನಿಗೂ ಕಾಮನಬಿಲ್ಲೇ ತೋರಣವಾಗಿ ಮಾಡಿ ಮರಕತ ಮಣಿಗಳು ಎಲ್ಲ ಅಲಂಕೃತವಾಗಿರ್ತಕ್ಕಂಥ ಮನೆ ಇತ್ತು ಅಂತ ಯಕ್ಷನ ಮನೆಯ ವರ್ಣನೆ ಬರುತ್ತೆ. ಇಂಥವ್ರು ಯಾತಕ್ಕೆ ದುಡಿಬೇಕಾಗಿತ್ತು? ಅಸ್ತೆ ಸ್ವಾದಯಿತು ಸುಧಾಸ್ತಿ ವಸಿತು ವಾಸೋ ನಭಶ್ಚಾರಿಣ ಧರ್ತುಂ ಸಂತಿ ಚ ಭೂಷಣಾನಿ ಶತಶೋ ನತ್ವಸ್ತಿ ಧೀರ್ಜೀವಿತಂ ಏನಾನ್ಯಾನುಪಜೀವ್ಯ ಸರ್ವವಿಭವೇ ಕರ್ಮೈಕ ಲಭ್ಯೇ ಪದೇ ಪ್ಯಾಯಸ್ಯಂತಿ ವೃಥೈವ ಸೇವಕ ಇತಿ ಸ್ವಾಮಿ ಇತಿ ದುರ್ಮೇಧಸ ಅಂತ ನೀಲಕಂಠ ದೀಕ್ಷಿತ ಗೇಲಿ ಮಾಡ್ತಾನೆ. ಕುಡಿಯೋದಕ್ಕೆ ಅಮೃತ ಇದೆ, ಹಸಿವೇ ಆಗೋಲ್ಲ. ಇನ್ನು ಉಡೋದಕ್ಕೆ, ತೊಡೋದಕ್ಕೆ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವೆಲ್ಲ ಇವೆ. ಇನ್ನು ಓಡಾಡೋಕ್ಕೆ ವಿಮಾನಗಳಿವೆ. ಹೀಗೆ ಎಲ್ಲ ರೆಡಿಮೇಡ್ ಇದ್ದರೂ ಕೂಡ ಇವ್ರಿಗೊಬ್ಬ ನಾಯಕ ಅಂತೆ, ಸ್ವಾಮಿ ಅಂತೆ ಇಂದ್ರ, ಅವನಿಗೆ ಇವರೆಲ್ಲರೂ ಸೇವಕರಂತೆ. ಈ ರೀತಿ ಕೆಲಸ ಮಾಡೋದು ಉಂಟೆ, ಇದಲ್ವೇ ಹುಚ್ಚು. ಎಲ್ಲ ತಪಸ್ಸಿನಿಂದ ಕರ್ಮಫಲವಾಗಿ ಪಡ್ಕೊಂಡಿದ್ದಾರೆ, ಆದರೂ ಸಬ್ಬಾರ್ಡಿನೇಷನ್ ಇಟ್ಕೊಂಡಿದ್ದಾರೆ. ಅದು ಇದ್ದ ಮೇಲೆ ಯಾವ ಸೊಗಸಿದ್ರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಅವರಿಗೆ ನತ್ವಸ್ತಿ ಧೀರ್ ಜೀವಿತು, ಬದುಕೋಕ್ಕೆ ಮಾತ್ರ ಬುದ್ಧಿ ಇಲ್ಲ, ಇನ್ನೆಲ್ಲ ಇದೆ ಸ್ವರ್ಗದಲ್ಲಿ ಅಂತ ಹೇಳ್ಬಿಟ್ಟಂತಾನೆ. ಕಾಳಿದಾಸ ಆ ಸೂಕ್ಷ್ಮತೆಯ ಧ್ವನಿಯನ್ನು ತೋರಿಸ್ತಾನೆ. ಭೋಗ ಪ್ರಪಂಚದಲ್ಲಿ ಒಂದು ಯೋಗ ಇರಬೇಕು, ಒಂದು ಪಾಕ ಇರಬೇಕು. ಪಾರ್ವತಿ ಕಾಮದಹನವಾದ ಮೇಲೆ ತಪಸ್ಸು ಮಾಡಿ ಶಿವನನ್ನು ಪರಿಣಯ ಮಾಡಿದಳಲ್ಲ, ಅದರೊಳಗೆ ಹೆಚ್ಚಿನ ಸೊಗಸು ಇದೆ ಅಂತ. ಮತ್ತು ಅಲ್ಲಿಯ ನೆಲ ಮಾಸುವಂಥದ್ದಲ್ಲ, ಅಲ್ಲಿಯ ಹೂಗಳು ಬಾಡುವಂಥವಲ್ಲ, ಮತ್ತು ಅಲ್ಲಿಯ ಸಂಗೀತ ನೃತ್ಯ ಅಪಶ್ರುತಿ ಆಗುವಂಥದ್ದಲ್ಲ, ಈ ರೀತಿಯಾಗಿರುವಂಥದ್ದು. ಮತ್ತು ಕಲ್ಪವೃಕ್ಷದಿಂದ ನಿರಂತರವಾಗಿ ಆನಂದ ಮದ ತಂದುಕೊಡುವಂತಹ ಆ ಮದ್ಯ ಉಂಟು ಅಂತ. ಈ ರತಿಫಲ ಅನ್ನುವಂಥ ಒಂದು ವಿಶಿಷ್ಟವಾದ ಮದ್ಯದ ಉಲ್ಲೇಖ ನಾನು ನೋಡಿದಂಥ ಮದ್ಯ ಸಂಬಂಧಿಯಾದ ಯಾವ ಗ್ರಂಥಗಳಲ್ಲಿಯೂ, ಸಂಸ್ಕೃತ ಗ್ರಂಥಗಳಲ್ಲಿಯೂ ಕಾಣಿಸಲಿಲ್ಲ. ಪ್ರಾಯಶಃ ಕಾಳಿದಾಸನದೇ ಡಿಸ್ಕವರಿ ಇರಬೇಕು ಅಂತ ಅನಿಸುತ್ತೆ. ನಮ್ಮ ಕೌಟಿಲ್ಯ ಮದ್ಯಗಳನ್ನು ಹೇಗೆ ತಯಾರು ಮಾಡಬೇಕು, ಅವನ ಮದ್ಯವನ್ನೆಲ್ಲ ಲೀಗಲೈಸ್ ಮಾಡಿಬಿಟ್ಟಿದ್ದ. ಅದಕ್ಕೆ ಒಬ್ಬ ಮಿನಿಸ್ಟರ್ನಿಟ್ಟಿದ್ದ, ಸುರಾಧ್ಯಕ್ಷ ಅಂತ. ಯಾವ್ಯಾವ ಪ್ರಪೋರ್ಷನ್ಸಲ್ಲಿ ಎಷ್ಟೆಷ್ಟು ದಿವಸಕ್ಕೆ ಫರ್ಮೆಂಟ್ ಮಾಡಬೇಕು, ಆ ಫರ್ಮೆಂಟೇಷನ್ ಟೆಕ್ನಿಕ್ ಏನು ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಕೊಡ್ತಾನೆ. ಎಲ್ಲಿವರೆಗೂ ಅಂದರೆ, ಒಂದು ವೈನ್ ಮದ್ಯ ಯಾವುದುಂಟು ಅದರ ಮೇಲೆ ಇರ್ತಕ್ಕಂಥ ಕ್ರೀಮಿ ಲೇಯರ್ ಯಾವುದಿದೆ ಅದಕ್ಕೆ ಪ್ರಸನ್ನ ಅಂತ ಕರೀತಾರೆ. ಮತ್ತು ಕೆಳಗಡೆ ಗಶಿ ಯಾವುದಿರುತ್ತೆ, ಮಸ್ಟು ಯಾವುದು ರೆಸಿಡ್ಯೂ, ಅದನ್ನು ಜಗಲ ಅಂತ ಹೇಳ್ಬಿಟ್ಟು ಕರೀತಾನೆ. ಆಮೇಲಿಂದ ಮಧ್ಯದಲ್ಲಿರ್ತಕ್ಕಂಥದ್ದು ಮೇದಕ ಅಂತ ಹೇಳಿ ಕರೀತಾನೆ. ಹಾಗಲ್ಲದೆ ಕಂಟ್ರಿ ಅರ್ಯಾಕ್ ತರಹ ತುಂಬ ಲೋಯೆಸ್ಟ್ ಪ್ರೈಸ್ದು ವೆರಿಲಿ ಇಂಟಾಕ್ಸಿಕೇಟಿಂಗ್ ಆದದ್ದನ್ನು ಮೈರೇಯ ಅಂತ ಹೇಳ್ತಾನೆ. ತುಂಬ ಸ್ಟ್ರಾಂಗ್ ಇಂಟಾಕ್ಸಿಕೆಂಟ್ಸ್ಗೆ ಟಾಂಕ, ಕೌಲ ಅಂತನ್ನುವಂಥದ್ದು. ಜನ ಇಷ್ಟಪಡುವಂಥ ಒಂದು ಮೈರೇಯ ಅರಿಷ್ಟ ಅಂತ. ಸಕ್ಕರೆಯಿಂದ ತಯಾರು ಮಾಡಿದಂಥ ಮದ್ಯಕ್ಕೆ ಶರ್ಕರಾಶೀಧು ಅಂತ. ಹಾಗಲ್ಲದೆ ಒಳ್ಳೆ ಹದವಾದ ಕಬ್ಬಿನ ರಸದಿಂದ ಫರ್ಮೆಂಟೇಷನ್ ಮಾಡಿ ಬಟ್ಟಿ ಇಳಿಸಿದಂಥ ಮದ್ಯಕ್ಕೆ ಪಕ್ವರಸ ಶೀಧು ಅಂತ. ಹಾಗಲ್ಲದೆ ಅದನ್ನು ಚೆನ್ನಾಗಿ ತಣಿವು ಮಾಡಿಬಿಟ್ಟು ಕಾಯಿಸದೆ ತಣಿಸಿ ಮಾಡಿದಂಥದ್ದು ಒಂದು ಅದಕ್ಕೆ ಶೀತರಸ ಶೀಧು ಅಂತ. ಬೆಲ್ಲದಿಂದ ಮಾಡುವಂಥ ಮದ್ಯಕ್ಕೆ ಗುಡಶೀಧು ಅಂತ. ಆಮೇಲೆ ತುಂಬ ಎಲ್ಲರೂ ಮರಗಳಿಂದ ಇಳಿಸುವಂಥದ್ದು ಯಾವುದುಂಟು ಹೆಂಡ, ಅದಕ್ಕೆ ಸುರ ಅಂತ ಹೇಳಿ. ಮತ್ತು ಖರ್ಜೂರದಿಂದ ಮಾಡುವಂಥದ್ದು ಖಾರ್ಜೂರ ಅಂತ.
ಅದನ್ನು ವಾರುಣಿ ಅಂತಲೂ ಕರೀತಾರೆ. ರಾಕ್ಷಸರು ತುಂಬ ವಿಶೇಷವಾಗಿ ಈ ಮದ್ಯದಿಂದ ಅಮಲೇರಿದರು. ಆ ವಾರುಣಿ ಮದ್ಯ ರಾಕ್ಷಸರ ಪಾಲಿಗೆ ಬಂದದ್ದು ಸೌಭಾಗ್ಯ ಆಯಿತು ಅಂತ ಪುರಾಣಗಳಲ್ಲಿ ಬರುತ್ತೆ. ಮತ್ತು ಜೇನಿಂದ ಮಾಡುವಂಥದ್ದು ಹನಿ ವೈನ್ ಯಾವುದಿದೆ ಅದು ಮಾಧ್ವೀಕ ಅಂತ, ಗ್ರೇಪ್ಸಿಂದ ಮಾಡುವಂಥ ವೈನ್ ಯಾವುದಿದೆ ಅದು ಮಾರ್ದ್ವೀಕ ಅಂತ ಹೇಳಿಬಿಟ್ಟು, ಅದರೊಳಗೂ ಕಪಿಶಾಯಿ ದ್ರಾಕ್ಷಿಯಿಂದ ಅಂದರೆ ಅಫ್ಘಾನಿಸ್ತಾನದ ಕಡೆ ದ್ರಾಕ್ಷಿಯಿಂದ ಮಾಡಿದರೆ ಕಾಪಿಶಾಯಿನಿ ಸೂರ ಅಂತ ಹೇಳಿಬಿಟ್ಟು, ಮತ್ತು ಬೇಲದಿಂದ ಮಾಡಿದ್ದು ಕಾಪಿಥ್ಯ ಮದ್ಯ ಅಂತ, ಬೋರೆ ಹಣ್ಣಿಂದ ಮಾಡುವುದು ಬಾದರಾಯಣ ಸಂಬಂಧಿ ಆದದ್ದು ಬಾದರ ಅಂತ, ದಾಳಂಬ್ರಿಯಿಂದ ಮಾಡಿದ್ದು ದಾಡಿಮ, ಮಾವಿನ ಹಣ್ಣಿಂದಲೂ ಮದ್ಯ ಮಾಡ್ತಾ ಇದ್ದಂತೆ. ನಾವು ಇಷ್ಟೆಲ್ಲ ಉಪ್ಪಿನಕಾಯಿಗಳಿಗೂ ಬಳಸೋದಿಲ್ಲ, ಅವನು ಚೌತ ಅಂತ ಕರಿತಾ ಇದ್ದಿದ್ದು. ಕರ್ಕಂದು ಅಂತ ಹೇಳ್ಬಿಟ್ಟು ಎಲಚಿ ಹಣ್ಣು, ಆ ಎಲಚಿ ಹಣ್ಣಿಂದಲೂ ಮದ್ಯ ಮಾಡ್ತಿದ್ದಂತೆ. ಈ ಕಾಲದವರೆಲ್ಲ ಕಲಿಬೇಕಾದದ್ದು. ಇಷ್ಟು ದೊಡ್ಡ ಲಿಸ್ಟನ್ನು ಚರಕ, ಸುಶ್ರುತ, ವಂಗಸೇನ ಮೊದಲಾದಂಥ ಆಯುರ್ವೇದ ಗ್ರಂಥಕಾರರು ಬೇರೆ ಬೇರೆ ಆಸವಗಳು ಅಂತೆಲ್ಲ ಕೊಡ್ತಾರೆ. ಏನಂದರೆ ಪ್ರಾಚೀನ ಭಾರತದಲ್ಲಿ ಇನ್ಹಿಬಿಷನ್ಸ್ ಹೀಗೆಲ್ಲ ಇರಲಿಲ್ಲ, ಪ್ರಿಟೆನ್ಷನ್ಸು ಸೋಗಲಾಡಿತನ ಇರಲಿಲ್ಲ. ಇವೆಲ್ಲ ಇರುವಂಥದ್ದು. ನ ಮಾಂಸ ಭಕ್ಷಣೆಯ ದೋಷ ನ ಮಧ್ಯೆ ನ ಚ ಮೈಥುನೆ, ದೋಷ ಇಲ್ಲ. ಅಯ್ಯೋ ಹಾಗಾದ್ರೆ ಒಳ್ಳೆಯದ, ನಿವರ್ತಿಸ್ತು ಮಹಾಫಲ, ಬಿಟ್ಟರೆ ತುಂಬ ಒಳ್ಳೆಯದು, ಕಟ್ಕೊಂಡ್ರೆ ದೋಷವಿಲ್ಲ, ಬಿಟ್ಟರೆ ಮಾತ್ರ ಒಳ್ಳೆಯದು ಅಂತ. ಯಾಕೆಂದರೆ ಪ್ರವೃತ್ತಿರೇಷಾ ಭೂತಾನಾಂ, ಮನುಷ್ಯರ ಸ್ವಭಾವದಲ್ಲಿ ಇದೆ. ಹಾಗಾಗಿ ಟ್ರೈ ಟು ಟ್ರಾನ್ಸೆಂಡ್ ಇಟ್ ರದರ್ ದ್ಯಾನ್ ಶನಿಂಗ್ ಇಟ್ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಹೀಗೆ ಅವರು ಅಷ್ಟು ಆನಂದವಾಗಿ ಈ ಎಲ್ಲದರ ಮಧ್ಯೆ ಕಾಲ ಕಳೀತಾ ಇದ್ದರು. ಓಡಾಡೋದಕ್ಕೆ ರತ್ನಭೂಮಿ ನೆಲ, ಮೇಲೆ ಮೃದುವಾದ ಹೂವು, ಅದರ ಮೇಲೆ ಮತ್ತು ಲೈಟಾಗಿ ಅವಲೇರಿಸುವಂತಹ ಮದ್ಯ. ಇದರೊಳಗಡೆ ಅವರು ಹೆಂಗಸರ ಜೊತೆ ಸಂಗೀತದ ಜೊತೆಗೆ ಓಲಾಡಿಕೊಂಡು ತೂರಾಡಿಕೊಂಡು ಇದ್ದರು ಅಂತ ಹೇಳ್ತಾನೆ. ಅಂದರೆ ಸಾಮಾನ್ಯ ಮನುಷ್ಯರು ಯಾವುದನ್ನು ಸ್ವರ್ಗ ಅಂತ ಕರೀಬಹುದು ಅದೆಲ್ಲ ಇಲ್ಲಿ ಇದೆ ಅಂತ. ಮುಂದೆ ಹೇಳ್ತಾನೆ ಅಲ್ಲಿಯ ಆಟಗಳ ರೀತಿ ಏನು ಅಂತ. ಎಲ್ಲ ಅತಿಶಯ ಅತಿಲೋಕ ಅಂತ ವರ್ಣಿಸಬೇಕು. ಹಾಗಲ್ಲವಾದರೆ ಯಕ್ಷ ಎಷ್ಟು ಕಳ್ಕೊಂಡಿದ್ದೀನಿ ಅಂತ. ಅವನು ನೋಡಿ ಪೂರ್ವಮೇಘದಲ್ಲಿ ಇಡೀ ಭಾರತದ ಕಣಕಣಗಳನ್ನು ವರ್ಣಿಸುವಾಗ ಪ್ರತಿಯೊಬ್ಬರ ವಿಯೋಗಕ್ಕೆ, ಪ್ರತಿಯೊಬ್ಬರ ಸಂಕಟಕ್ಕೂ ಸ್ಪಂದಿಸ್ತಾ ಇದ್ದಾನೆ. ಅಷ್ಟು ವಿಸ್ತಾರವೂ ಅವನಿಗಾಗ್ತಾ ಇದೆ ಭೂಮಿಗೆ ಬಂದ ಮೇಲೆ. ಹಾಗಿದ್ದರೂ ಅವನಿಗಿನ್ನೂ ಪೂರ್ಣ ಸಂಸ್ಕಾರ ಆಗಿಲ್ಲ. ಇನ್ನೂ 4 ತಿಂಗಳಿದೆ ವಿರಹ ಮುಗಿಯೋದಕ್ಕೆ, ಅಷ್ಟೊತ್ತಿಗೆ ಅವನಿಗೆ ಸಂಸ್ಕಾರ ಬರುತ್ತೆ. ಆಗ ಏನು ಭುಜಗಶಯನಾದುತ್ಥಿತೇ ಶಾರ್ಂಗಪಾಣೋ, ಉತ್ಥಾನ ದ್ವಾದಶಿಯಂದು ಮಹಾವಿಷ್ಣು ಆದಿಶೇಷನ ಹಾಸಿನಿಂದ ಮೇಲೇಳುವ ಹೊತ್ತಿಗೆ ಇವನಿಗೆ ಶಾಪ ವಿಮೋಚನೆ. ಅಂದರೆ ಅಷ್ಟೊತ್ತಿಗೆ ವಿರಹದ ತಪಸ್ಸು ನಿರೀಕ್ಷೆಯ ನೋಂಪಿ ಫಲಿಸಿ ನಿಂತ ಜಾಗದಲ್ಲಿ ಕೂತ ಜಾಗದಲ್ಲಿ ಅವನಿಗೆ ಪ್ರೇಮಾದ್ವೈತ ಸಿದ್ಧಿಯಾಗುತ್ತದೆ, ಅವನಿಗೊಂದು ಪರಿಪಾಕ ಬರುತ್ತದೆ. ಅದಕ್ಕೆ ಮುನ್ನ ಈ ಎಲ್ಲ ಹೊಯ್ದಾಟ. ಮಂದಾಕಿನ್ಯಾ ಸಲಿಲ ಶಿಶಿರೈ ಸೇವ್ಯಮಾನ ಮೃದ್ಭಿ ಮಂದಾರಾಣಾಂ ಅನುತಟರುಹಾಂ ಛಾಯೆಯಾ ವಾರಿತುಷ್ಟಾ ಅನ್ವೇಷ್ಟವ್ಯೈ ಕನಕ ಸಿಕತಾ ಮುಷ್ಟಿ ನಿಕ್ಷೇಪ ಗೂಢೈ ಸಂಕ್ರೀಡಂತೆ ಮಣಿಭಿ ಅಮರ ಪ್ರಾರ್ಥಿತಾ ಯತ್ರ ಕನ್ಯಾ. ಇನ್ನಲ್ಲಿ ಚಿಕ್ಕ ಚಿಕ್ಕ ಹುಡುಗಿಯರು ಯಾವ ಆಟ ಆಡ್ತಾರೆ ಅಂದರೆ ದೇವಗಂಗೆ ಮಂದಾಕಿನಿ. ಆ ಮಂದಾಕಿನಿಯ ತುಂಬ ತಂಪಾದಂತಹ ನೀರಿನ ಅಲೆಗಳು ಬಂದು ಬಡಿಯುವಂತಹ ಬಂಗಾರದ ಮರಳು ದಿಣ್ಣೆಗಳಿರುವ ದಡದಲ್ಲಿ ಅವರು ಮಂದಾರ ವೃಕ್ಷಗಳ ತಣ್ಣೆಲಲು, ತಂಪೇ ಇರುವಾಗ ತಣ್ಣೆಲಲು ಯಾಕೆ ಬೇಕು, ಅರೆ ಅದೂ ಇರಬೇಕು ಅಂತ ಎಕ್ಸ್ಟ್ರಾರ್ಡಿನರಿಯಾಗಿ ನ್ಯಾಚುರಲ್ಲಾಗಿ ತಂಪಾಗಿದ್ದಾಗಲೂ ಎ ಸಿ ಹಾಕ್ಕೊಳ್ಳುವಂಥದ್ದು ಎಷ್ಟೋ ಕಡೆ ನಾನು ನೋಡಿದ್ದೀನಿ. ಚಳಿಗೆ ಅಂತ ಶಾಲದ್ಕೊಳ್ಬೇಕು ಅನ್ನುವಂಥ ಸ್ಥಿತಿ ಬಂದದ್ದು ಉಂಟು. ಚಳಿಗಾಲದಲ್ಲೂ ಫ್ಯಾನ್ ಕೆಳಗೆ ನಿದ್ರೆ ಮಾಡುವಂಥ ಎಷ್ಟೋ ಜನ ನನ್ನ ಸ್ನೇಹಿತರನ್ನು ನಾನು ಕಂಡಿದ್ದೀನಿ. ಹೀಗಾಗಿ ಅದು ಇದ್ದರೆ ಲಕ್ಸುರಿ, ಇರಲಿ ಯಾತಕ್ಕೆ ಅನ್ನುವಂಥದ್ದು. ಹೀಗೆ ಅವರ ಅತಿಶಯವಾದ ಭೋಗವನ್ನು ತೋರಿಸೋದಕ್ಕೆ ಮಂದಾರ ದಿವ್ಯ ವೃಕ್ಷಗಳು, ಆ ವೃಕ್ಷಗಳು ಈ ಮಂದಾಕಿನಿ ನದಿಯ ತೀರದಲ್ಲೆಲ್ಲ ಬೆಳೆದಿವೆ. ಆ ವೃಕ್ಷಗಳ ನೆರಳಿನಲ್ಲಿ ಮತ್ತು ಈ ತಂಪು ನೀರಿನ ಮೇಲಿಂದ ಬೀಸಿ ಬರುವ ತಂಗಾಳಿಯಲ್ಲಿ ಬಂಗಾರದ ಮರಳ ರಾಶಿಯ ಮೇಲೆ ವಜ್ರಗಳನ್ನು, ವೈಡೂರ್ಯಗಳನ್ನು, ಗೋಮೇಧಕ ಪುಷ್ಯರಾಗಾದಿಗಳನ್ನು ಇಟ್ಟುಕೊಂಡು ಅವರು ಗುಪ್ತಮಣಿ ಕ್ರೀಡಾ ಅಥವಾ ಮುಷ್ಟಿಮಣಿ ಕ್ರೀಡಾ ಅನ್ನುವಂಥ ಒಂದು ಆಟವನ್ನು ಆಡ್ತಾ ಇದ್ದಾರೆ ಅಂತ. ಏನದು ಆಟ? ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಆಡ್ತಾ ಇದ್ವಿ. ಬಂಗಾರದ ಮಣ್ಣಲ್ಲ, ಮಣ್ಣಾದ ಮಣ್ಣಲ್ಲಿ ಈ ರತ್ನ ವೈಡೂರ್ಯ ವಜ್ರಗಳೆಲ್ಲ ಒಂದು ಕಡ್ಡಿಯನ್ನು ಇಟ್ಕೊಂಡು ಆಡ್ತಾ ಇದ್ವಿ. ನೀವು ಎಷ್ಟೋ ಜನ ಆಡಿದ್ದಿರ್ಬೋದು. ಕ್ಲಾಪ್ಸ್ ಹಾಕಿಬಿಟ್ಟು ಯಾರು ಸೋಲ್ತಾನೋ ಅವನ ಬೊಗಸೆಯಲ್ಲಿ ಒಂದಿಷ್ಟು ಮಣ್ಣು ಹಾಕಿ ಅದರ ಮೇಲೆ ಒಂದು ಸಣ್ಣ ಕಡ್ಡಿಯನ್ನು ಚುಚ್ಚಿಟ್ಟು ಕಣ್ಣು ಮುಚ್ಚಿಸಿ ಅವನ ಗಿರಿಗಿರ ಸುತ್ತಿಸಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಆ ಮಣ್ಣನ್ನು ಹಾಕ್ಸೋದು. ಆಮೇಲೆ ಅವನು ಎಲ್ಲಿಂದಲೋ ಕರ್ಕೊಂಡು ಬಂದುಬಿಟ್ಟು ಈಗ ನೀನು ಹುಡುಕು ಎಲ್ಲಿ ಕಡ್ಡಿ ಹಾಕಿದ್ದೀಯಾ ಅಂತ. ಇವರು ಹಾಗೆ ಆ ಮರಳ ರಾಶಿಯಲ್ಲಿ, ಬಂಗಾರದ ಮರಳ ರಾಶಿಯಲ್ಲಿ
ಪ್ರೆಷಸ್ ಸ್ಟೋನ್ಸ್, ಅಮೂಲ್ಯ ಮಣಿಗಳನ್ನು ಮುಚ್ಚಿಟ್ಟು ಅದನ್ನು ಹುಡುಕುವಂಥ ಆಟ. ಆಟ ಒಂದೇ, ಆಟದ ಸಾಮಾನು ಮಾತ್ರ ದುಬಾರಿ ಅಷ್ಟೇ. ಆದರೆ ಆಟದಲ್ಲಿ ಆನಂದವೇ ಇರುವಂಥದ್ದು. ಆನಂದವನ್ನು ಪಡೀತಾ ಇರುವಾಗ ಆಟದ ಸಾಮಾನು ಯಾವುದು ಅನ್ನೋದು ಮರೆತು ಹೋಗುತ್ತೆ. ಅದು ಮರೆತು ಹೋಗದೆ ಇದ್ದರೆ ಅದು ಆಟ ಅಲ್ಲ, ಕಾಟ. ಅಯ್ಯೋ ಇದು ಬಂಗಾರದ ಬ್ಯಾಟು, ಜೋರಾಗಿ ಹೊಡೆದು ಬಿಟ್ಟರೆ ಸೌದೋಗ್ಬಿಡುತ್ತೆ, ಅಯ್ಯೋ ಇದು ವಜ್ರದ ಬಾಲು, ಜೋರಾಗಿ ಬೌನ್ಸರ್ ಹಾಕಿಬಿಟ್ರೆ ಏನಾಗ್ಬಿಡುತ್ತೋ ಅನ್ನುವಂಥ ಚಿಂತೆಯಲ್ಲಿದ್ದಾಗ ಆಟದ ಸಾಮಾನನ್ನು ಗಾಡ್ರೇಜ್ ಬೀರಲ್ಲಿ ಇಡಬೇಕು, ಅದಕ್ಕೆ ಇನ್ಶೂರೆನ್ಸ್ ಮಾಡಬೇಕು, ಅದಕ್ಕೆ AK-47 ಇಟ್ಕೊಂಡಂಥ ಅಂಗರಕ್ಷಕರು ಇರಬೇಕು ಅನ್ನೋ ಸ್ಥಿತಿ ಬಂದಾಗ ಅದಕ್ಕಿಂತ ಶೋಚನೀಯವಾದ ಪರಿಸ್ಥಿತಿ ಯಾವುದು? ಆಟದ ಸಾಮಾನುಗಳನ್ನು ಮಾಡಿಕೊಳ್ಳುವುದು ಒಂದು ಆಟ ಆಗಬೇಕು, ಆಗಲೇ ನಿಜವಾದ ಆಟ. ಹಾಗಲ್ಲದೆ ಕೊಂಡ ಆಟದ ಸಾಮಾನುಗಳಲ್ಲಿ ಅರ್ಧ ಆಟದ ಸ್ವಾರಸ್ಯ ಹೋಗಿದೆ. ಯಾಕೆಂದರೆ ಆ ಕೊಂಡ ಆಟದ ಸಾಮಾನುಗಳನ್ನು ಮುರಿದರೆ ಅಪ್ಪ ಅಮ್ಮಂದ್ರೆ ಇವರ ಬೆನ್ನು ಕೈಕಾಲು ಮುರಿತಾರೆ. ಅದು ಆಗುವಂಥ ಸಮಸ್ಯೆ. ನಾವೇ ತಯಾರು ಮಾಡಿಕೊಳ್ಳೋದಾದರೆ ನಮ್ಮ ಪರಿಸರದಲ್ಲಿ ಯಾವುದೆಲ್ಲ ಫ್ಯಾಕ್ಟ್ಸ್ ಆಗಿ ಕಾಣಿಸುತ್ತೋ ಅವೆಲ್ಲ ಆಟಕ್ಕೆ ಒಂದು ವ್ಯಾಲ್ಯೂ ಆಗಿ ತೋರುತ್ತೆ. ಅಂದರೆ ನಾವು ನಿಜವಾಗಿ ಆಟದ ಮನೋಭಾವ ಇದ್ದರೆ ಎಲ್ಲವೂ ಸೊಗಸಾಗಿ ಕಾಣಿಸುತ್ತೆ. ಕಲೆ ಅನ್ನೋದು ಅಂತರಂಗದಲ್ಲಿ ಅರಳಿಬಿಟ್ಟಾಗ ಪ್ರಕೃತಿಯಲ್ಲಿ ಕಂಡದ್ದೆಲ್ಲ ಕಲೆಯಾಗಿ ತೋರುತ್ತೆ, ಉಂಡದ್ದೆಲ್ಲ ರುಚಿಯಾಗಿ ತೋರುತ್ತೆ ಎನ್ನುವುದು ಆ ದೃಷ್ಟಿಯಿಂದ ಸತ್ಯ. ನಾಲಿಗೆಯಲ್ಲಿ ರುಚಿ ಇದ್ದರೆ ತಿಂದದ್ದೆಲ್ಲ ರುಚಿಯಾಗುತ್ತೆ ಅಂತಾರೆ. ತಮಿಳಿನ ಗಾದೆ ಅದಕ್ಕೆ ತಾನೇ, ಪಣಮೇ ಅಳಗು. ಅದು ಒಪ್ಪೋದಕ್ಕೆ ನನಗಂತೂ ಕಷ್ಟವಾಗ್ತಾ ಇದೆ. ಪಸಿಯೇ ರುಚಿ, ಅದನ್ನು ತುಂಬ ಚೆನ್ನಾಗಿ ಒಪ್ಪಬಹುದು. ಹಸಿವೇ ರುಚಿ ಅಂತ. ಹಸಿವಿಲ್ಲದೆ ಇದ್ದರೆ ರುಚಿ ಯಾವುದಿದ್ರೂ ಏನು ಪ್ರಯೋಜನ? ಜ್ವರ ಬಂದು ನಾಲಿಗೆ ಮೇಲೆ ದೊಡ್ಡ ಲೇಯರ್ ತರಹ ಕಟ್ಟಿಕೊಂಡಿದ್ದರೆ ಆ ಜ್ವರದ ಒಂದು ವಿಕಾರ ನಮಗೆ ಯಾವುದೂ ರುಚಿ ಗೊತ್ತಾಗುವಂಥದ್ದಲ್ಲ. ಯಾವುದನ್ನು ಕೂಡ ರಂಗಸ್ಥಳದಲ್ಲಿ ಒಂದು ಪಾತ್ರವಾಗಿ ಪರಿಣಮಿಸುವಂತೆ ಮಾಡಿಕೊಳ್ಳಬೇಕು. ನಮ್ಮ ಮಂಟಪ ಪ್ರಭಾಕರ ಉಪಾಧ್ಯಾಯರ ಆ ಶಕ್ತಿಯನ್ನು ನಾನು ತುಂಬ ಅಸಾಧಾರಣವಾಗಿ ಬೆಚ್ಚಿದ್ದೀನಿ. ಅವರು ರಂಗಸ್ಥಳದಲ್ಲಿ ಕಂಡು ಬಂದ ಏನನ್ನೂ ಕೂಡ ಒಂದು ಪಾತ್ರವಾಗಿ, ರಂಗೋಚಿತವಾದ ಪರಿಕರವಾಗಿ ಬದಲಾಯಿಸಿಬಿಡ್ತಾರೆ. ಆ ರೀತಿಯಾದಂಥ ಶಕ್ತಿಯನ್ನು ನಾನು ನೋಡಿದ್ದೀನಿ. ಒಮ್ಮೆ ಬಹಳ ವಿಕಾರವಾಗಿ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ದೀಪಸ್ತಂಭ, ಆದರೆ ನಮಗೆ ಬೇಡದೇ ಇದ್ದಾಗ ಅದು ವಿಕಾರ. TP ಕೈಲಾಸಂ ಅವರು ಹೇಳ್ತಾರಲ್ಲ, ವಾಟ್ ಈಸ್ ಕಸ? ಎ ಥಿಂಗ್ ವಿ ಶುಡ್ ನಾಟ್ ಬಿ ಇನ್ ದಟ್ ಪ್ಲೇಸ್ ಈಸ್ ಕಸ. ಫಾರ್ ಎಕ್ಸಾಂಪಲ್, ಯು ಆರ್ ಕಸ ಇನ್ ಮೈ ರೂಮ್ ಅಂತ ಆಕ್ಷೇಪ ಮಾಡಿದವ್ರಿಗೆ ಹೇಳಿದ್ರಂತಲ್ಲ. ಏನು ಇಷ್ಟೆಲ್ಲ ಕಸ ಇದೆ ನಿಮ್ಮ ರೂಮ್ನಲ್ಲಿ ಅಂದರೆ ನೀನೇ ಕಸ, ಇರಬಾರದ ಜಾಗದಲ್ಲಿ ಇದೀಯಾ ಅಂತ. ಕುರೂಪ ಅಂದರೆ ಅದೇ ತಾನೆ, ಕಣ್ಣಿಗಿಟ್ಟ ಕಾಡಿಗೆ ಅಂದ, ಮುಖಕ್ಕಿಟ್ಟ ಕಾಡಿಗೆ ಮಸಿ. ಹಾಗೆ ಆ ಇನಾಗ್ಯುರೇಷನ್ಗಿಟ್ಟಿದ್ದ ದೊಡ್ಡ ದೀಪಸ್ತಂಭವನ್ನು ರಂಗಸ್ಥಳದಲ್ಲಿ ಎತ್ತಲಾಗದಂತೆ ಮಧ್ಯದಲ್ಲೇ ಇಟ್ಟುಬಿಟ್ಟಿದ್ರು. ಮಧ್ಯ ಇದ್ದಿದ್ದು ನಾವು ಕಷ್ಟಪಟ್ಟು ಸ್ವಲ್ಪ ಮೂಲೆಗೆ ಜರುಗಿಸಿದ್ವಿ. ಅವರು ರಂಗನಾಥಕ್ಕೆ ಬಾರನು ಅನ್ನುವ ಅಭಿನಯಕ್ಕೆ ತೊಡಗಬೇಕಾಗಿತ್ತು. ಪ್ರವೇಶವೇ ಆ ಹಾಡಿಂದ ಇತ್ತು. ಅವರು ಪ್ರತಿ ದಿವಸ ಒಂದೊಂದು ಥರ ಪ್ರವೇಶ ಮಾಡುವವರು. ಆವತ್ತು ಆ ದೀಪಸ್ತಂಭದ ಹತ್ತಿರ ಬಂದು ದೀಪದ ಬತ್ತಿಯೆಲ್ಲ ತೀಡಿ ದೀಪ ಉರಿಸ್ತಾ, ದೀಪ ಉರಿಸುವ ಸಂಧ್ಯಾ ವೇಳೆ ಆಯಿತು, ಗೋಧೂಳಿ ಆಯಿತು, ಇನ್ನೂ ಗೋಪಾಲಕ ಯಾಕೆ ಬರ್ತಾ ಇಲ್ಲ, ಕಾದು ಕಾದು ಬೇಸರ ಆಗ್ತಾ ಇದೆ, ಅವನು ಬರದೇ ಇದ್ಮೇಲೆ ಈ ದೀಪ ಯಾತಕ್ಕೆ ಬೇಕು ಅಂತ ಉಫ್ ಅಂತ ಅದನ್ನು ಆರಿಸ್ಬಿಟ್ಟು. ಅಂದರೆ ಮತ್ತು ಇನ್ನೊಮ್ಮೆ ಯಾವುದೋ ಒಂದು ಫಾರ್ಮ್ ಹೌಸ್ನಲ್ಲಿ ಮಾಡಬೇಕಾಗಿತ್ತು. ಗ್ರೀನ್ ರೂಮಿಂದ ಸುಮಾರು ದೂರ ಇತ್ತು ಅವರ ಮಂಟಪರ ರಂಗಸ್ಥಳ. ಫಸ್ಟೇ ಅಲ್ಲಿಂದ ನಡ್ಕೊಂಡು ಬರೋದು ಹೇಗೆ ಅಂತ ಅವರು ವಿಷಯವನ್ನು ಮಾಡ್ತಾಯಿದ್ರು. ಬಂದಳೋರ್ವಳೆ ವಿಷಯ ಒಂದು ಕಡೆಗೆ ವನದಲ್ಲಿ ಸುಮವನ್ನು ಅರಸುತ್ತಾ ಅಂತ ಆ ಪದ್ಯ ತೆಗೆದುಕೊಂಡ ತಕ್ಷಣ ಟೆಕ್ನಿಕಲ್ಲಾಗಿ ಹೇಳೋದಿದ್ರೆ ಪ್ರಾವೇಶಿಕಿ ಧ್ರುವ ಅದು. ಆಗ ಅವರು ಅಲ್ಲಿಂದ ಗ್ರೀನ್ ರೂಮಿಂದ ಆ ಗಿಡಗಳು ಮರಗಳು ಅಲ್ಲೆಲ್ಲ ಹೂಗಳನ್ನು ಕಿತ್ತಂತೆ, ಎಲೆಗಳನ್ನು ನೋಡದಂತೆ, ತಡವುದಂತೆ ಒಂದು 5-6 ನಿಮಿಷ ಅಲ್ಲೆಲ್ಲ ಓಡಾಡ್ಕೊಂಡು ನೃತ್ಯ ಮಾಡ್ಕೊಂಡು ರಂಗಸ್ಥಳಕ್ಕೆ ಬಂದರು. ವಿಷಯ ವನವಿಹಾರವನ್ನು ಮಾಡಿದರು. ಅಂದರೆ ಯಾವುದು ವಾಸ್ತವವೋ ಅದು ಕಲೆಯಲ್ಲಿ ಅಲೌಕಿಕವಾದಾಗ, ಮಾರ್ಪಡಿಸುವಂಥ ಶಕ್ತಿ ಬಂದಾಗ ಮಾತ್ರ ಸಾಧ್ಯ. ಅಂದರೆ ಸಮರ್ಥನೆಗೆ ಯಾವುದೂ ಆಯುಧ ಅಂತೀವಿ. ರಣರಂಗ ರಸರಂಗ ಒಂದೇ ಅಲ್ವಾ? ಈ ರೀತಿಯಾಗಿ ಕಂಡಾಗ ಆಟ ಆಡುವುದು ದುಬಾರಿ ವಸ್ತುವಿನಲ್ಲಾದರೂ ಆಟ ಒಂದೇನೆ. ಆದರೆ ಸಾಮಾನ್ಯ ಲೋಕದವರಿಗೆ ಅದೆಲ್ಲ ಜಾಸ್ತಿ ಅತಿಶಯವಾಗುತ್ತೆ. ಅವರು ಅಂತಂಥ ಆಟದ ಸಾಮಾನಲ್ಲಿ ಆಟ ಆಡ್ತಾ ಇದ್ದಾರಪ್ಪ ಅನ್ನುವಂಥದ್ದು ವಿಶೇಷವಾಗಿ ಕಾಣಿಸುತ್ತೆ. ನಮ್ಮ GT ನಾರಾಯಣ ರಾಯರು ಒಂದು ಕಡೆಗೆ ಬಹಳ ಚೆನ್ನಾಗಿ ಬರೆದಿದ್ದರು. ಮಹಾಲಿಂಗಂ ಅವರು ಬಹಳ ಚೆನ್ನಾಗಿ ಕೊಳಲು ನುಡಿಸೋದಲ್ಲದೆ ವಯಲಿನ್ನೂ ನುಡಿಸೋರಂತೆ. ಅವರ ಆತ್ಮೀಯರಾದ ಗೆಳೆಯರೊಬ್ಬರು, ತುಂಬ ಹತ್ತಿರದವರು, ಯಾರೋ ಇನ್ನೊಬ್ಬರು ಜರ್ಮನಿಯಿಂದ ವಯಲಿನ್ ತರಿಸಿದ್ದಾರೆ, ಸುಮಾರು 30,000 ರೂಪಾಯಿ ಅಂತ, ಆಗಲೇ ಒಂದು 40 ವರ್ಷದ ಕೆಳಗೆ. ಅದರೊಳಗೆ ಇವರು ವಯಲಿನ್ ನುಡಿಸ್ಬಿಟ್ರೆ ಎಷ್ಟು ನಾದ ಬರುತ್ತೋ, ಎಷ್ಟು ಚೆನ್ನಾಗಿರುತ್ತೋ ಅಂತ ಎರವಲ್ ತೊಗೊಂಡು ಬಂದು ಕೇಳಿದ್ರಂತೆ. ಮಾಲಿ ಏನು ಬೇಡ ಅಂತ ಅವ್ರು ಮುರುಕಲ್ ವಯಲಿನ್ನೇ ನುಡಿಸ್ತಾ ಇದ್ರಂತೆ. ಅದಾದ ಒಂದು 2 ದಿವಸಕ್ಕೆ ಬೆಳಗಿನ ಜಾವ ಮಹಾಲಿಂಗಂ ನುಡಿಸ್ತಾ ಇದ್ದಾರೆ ವಯಲಿನ್ನು. ಅವರ ಜೊತೆಗಾರರಿಗೆ ತುಂಬ ಸಂತೋಷವಾಗಿದೆ, ಎಚ್ಚರ ಆಯಿತು. ಏನೋ ಸೊಗಸಾಗಿದೆ, ಎಷ್ಟಂದ್ರೂ 30,000 ಅಂತಂತಂದ್ರಂತೆ.
ಆಮೇಲೆ ಬಂದಾಗ ಮಹಾಲಿಂಗಂ ಕೈನಲ್ಲಿ ಒಡಕಲು ವಯಲಿನ್ನೇ ಇತ್ತಂತೆ. ಅವರ ಕಮಾನ್ನಲ್ಲಿ ಇವರ ಕ್ರಾಪನ್ನು ಹಿಂಗೆ ಆಡಿಸ್ಬಿಟ್ಟಿದ್ದನೂ ಏನು ಗೊತ್ತಾಯ್ತಾ ಅನ್ನುವಂತೆ ಮಾಡಿದ್ರಂತೆ. ಅಂದರೆ ಇಲ್ಲಿರೋದು ವಯಲಿನ್ನು ಅಲ್ಲಲ್ಲ ಅಂತ ಹೇಳ್ಬಿಟ್ಟು. ಕಾಳಿದಾಸ ಇಷ್ಟು ಚೆನ್ನಾಗಿ ವ್ಯಂಗ್ಯ ಅಂತ ತೋರ್ಪಡಿಸದೆ ವ್ಯಂಗ್ಯ ಮಾಡಬಲ್ಲ, ಬಹಳ ಸೆಟ್ಲಾಗಿರುವಂಥದ್ದು. ಆಟದ ಸಾಮಾನ್ಯನ ಮೌಲ್ಯ ಏನು? ಆಟವೇ ಅದಕ್ಕೆ ಮೌಲ್ಯ. ಆದರೆ ಅದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತೀವಿ. ತುಂಬ ಚೆನ್ನಾಗಿರುವಂಥದ್ದು ಬೇಕು, ಸೊಗಸಾಗಿರುವಂಥ ಬೆಳ್ಳಿ ಟೀ ಸೆಟ್ಸೇ ಬೇಕು ಅಂದ್ಕೋತೀವಿ. ಅದರೊಳಗೆ ಗಂಜಲದಂಥ ಕಲಗಚ್ಚಂಥ ಟೀ ಕೊಟ್ಟರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅಂದರೆ ಕಂಟೈನರ್ಗಿಂತ ಕಂಟೈನ್ಡ್ ಮುಖ್ಯ ಅಲ್ವೇ? ಸ್ಟ್ರಕ್ಚರ್ಗಿಂತ ಸಬ್ಸ್ಟೆನ್ಸ್ ಮುಖ್ಯ. ಈ ಓವರ್ ಟೋನ್ಸ್ ಅಂಡರ್ ಟೋನ್ಸನ್ನು ಪುಂಖಾನುಪುಂಖವಾಗಿ ಕೊಡ್ತಾನೆ. ಈ ಕಡ್ಡಿಯ ಆಟ ಅಂತ ಏನಿದೆ, ಗುಪ್ತಮಣಿ ಸಂಜ್ಞೆಯ ದೈಶಿಕ ಕ್ರೀಡೆಯ ಸಮ್ಯಕ್ ಕ್ರೀಡಂತಿ ಇತ್ಯರ್ಥ ಅಂತ ಮಲ್ಲಿನಾಥ ಮಹಾವಿದ್ವಾಂಸ ಇದು ಒಂದು ದೇಶೀಯವಾದ ಜಾನಪದ ಆಟ ಅಂತಾನೆ. ಕಾಳಿದಾಸ ಮಾರ್ಗಕವಿ ಅಂತೀವಿ, ಆದರೆ ಮಾರ್ಗಕವಿಯಲ್ಲಿ ದೇಶಿ ಎಷ್ಟು ಉಂಟು ಅಂತ ನೋಡಿ. ಕಾಳಿದಾಸನ ಸರಸ್ವತಿ ಶಿವಪಾರ್ವತಿಯರ ಮದುವೆ ಆದಾಗ ವೇದಮಂತ್ರವನ್ನೂ ಹೇಳಿ ಆಶೀರ್ವಾದ ಮಾಡ್ತಾಳೆ, ಜನಪದ ಗೀತವನ್ನು ಕೂಡ ಹೇಳಿ ರಾಗವಾಗಿ ಶೋಭನ ಗೀತವಾಗಿ ಆಶೀರ್ವಾದ ಮಾಡ್ತಾಳೆ ಅಂತ ಕಾಳಿದಾಸ ಹೇಳ್ತಾನೆ. ಅವನು ಯಾವುದನ್ನೂ ಕಡೆಗಣಿಸಿಲ್ಲ, ಎಲ್ಲಕ್ಕೂ ಸ್ಥಳವನ್ನು ಕೊಟ್ಟಿದ್ದಾನೆ. ಇಲ್ಲಿ ಹಾಗೇನೆ ದೇಶೀಯವಾದ ಒಂದು ಆಟ. ಮೊದಲೇ ಪೂರ್ವಮೇಘದಲ್ಲಿ ಆ ದೇವದಾಸಿಯರು ಮಹಾಕಾಲನನ್ನು ಉಜ್ಜಯಿನಿಯಲ್ಲಿ ಆರಾಧಿಸುವಾಗ ಚಾಮರ ಒಲಿಭಿ ಕ್ಲಾಂತಹಸ್ತಾಹ, ಆ ಚಾಮರವನ್ನು ಇಟ್ಟುಕೊಂಡು ತುಯ್ದಾಡುತ್ತಾ ನೃತ್ಯ ಮಾಡ್ತಾ ಇರ್ತಾರೆ, ಅದನ್ನು ನೋಡು ಅಂತ. ಅದಕ್ಕೆ ನೃತ್ಯ ಸರ್ವಸ್ವ ಅನ್ನುವ ಗ್ರಂಥದ ರೆಫರೆನ್ಸ್ ಕೊಟ್ಟು ಮಲ್ಲಿನಾಥ ಚಾಮರವನ್ನು ಕೈಯಲ್ಲಿ ಇಟ್ಕೊಂಡು, ಅಂದರೆ ಬೀಸಣಿಗೆಯನ್ನು ಮತ್ತು ಮಾಲಿಕೆಯನ್ನು ಹೂಮಾಲಿಯನ್ನು ಕೈನಲ್ಲಿಟ್ಟುಕೊಂಡು, ಬಟ್ಟೆಯ ತುಂಡು ಕರವಸ್ತ್ರವನ್ನು ಕೈನಲ್ಲಿಟ್ಟುಕೊಂಡು, ಖಡ್ಗವನ್ನು ಕೈನಲ್ಲಿಟ್ಟುಕೊಂಡು ಹೀಗೆಲ್ಲ ನೃತ್ಯ ಮಾಡುವಂಥದ್ದು ದೇಶಿ ಪದ್ಧತಿಗಳಲ್ಲಿ ಉಂಟು ಅಂತ. ಭಾಂಗಡ ಅಂತ ಯಾರು ಮಾಡ್ತಾರೆ ಪಂಜಾಬ್ನಲ್ಲಿ, ಅವರು ಚೌಕವನ್ನೇ ಇಟ್ಕೊಂಡು ತಾನೇ ನೃತ್ಯ ಮಾಡುವಂಥದ್ದು. ಜಪಾನ್ನಲ್ಲಿ ಬೀಸಣಿಗೆ ಇಟ್ಕೊಂಡು ನೃತ್ಯ ಮಾಡ್ತಾರೆ, ಅದು ನಾವು ಕಂಡಿರುವಂಥದ್ದೇ ಆಗಿದೆ. ಆಮೇಲಿಂದ ಈ ಪುಷ್ಪಮಾಲೆಯನ್ನು ಇಟ್ಟುಕೊಂಡು ನೃತ್ಯ ಮಾಡುವಂಥದ್ದು ನಮ್ಮ ಕಲ್ಯಾಣಿ ಚಾಲುಕ್ಯರ ಅನೇಕ ಶಿಲ್ಪಗಳಲ್ಲಿ ನಾವು ನೋಡುವಂಥದ್ದಾಗಿದೆ. ನಮ್ಮ ವೀರಗಾಸೆ ಇತ್ಯಾದಿಗಳಲ್ಲಿ ಖಡ್ಗ ಹಿಡ್ಕೊಂಡು ನೃತ್ಯ ಮಾಡ್ತಾರೆ. ಎಲ್ಲ ರೀತಿಯಾದದ್ದು ಉಂಟು. ಅದನ್ನು ರೆಫರ್ ಮಾಡ್ತಾನೆ ಕಾಳಿದಾಸ. ಮಲ್ಲಿನಾಥ ಅದನ್ನು ತೋರಿಸ್ಕೊಡ್ತಾನೆ. ರತ್ನಾದಿಭಿ ವಾಲುಕಾದು ಗುಪ್ತ ದ್ರಷ್ಟವ್ಯ ಕರ್ಮಭಿ ಕುಮಾರಿಭಿ ಕೃತಾ ಕ್ರೀಡಾ ನಾಮ ಗುಪ್ತಮಣಿ ಸ್ಮೃತ ರಾಸಕ್ರೀಡಾ ಗೂಢಮಣಿ ಗುಪ್ತಕೇಲಿಸ್ತು ಲಾಯನಂ ಪಿಚ್ಚ ಕಂದುಕ ದಂಡಾದ್ಯೈ ಸ್ಮೃತ ದೈಶಿಕ ಕೇಲಯ ಅಂತ ಹೇಳ್ತಾ, ನವಿಲುಗರಿಗಳಲ್ಲಿ, ಚೆಂಡಿನಲ್ಲಿ, ಕೋಲಾಟದಲ್ಲಿ ಎಲ್ಲ ಆಡುವಂಥ ಅನೇಕ ಜಾನಪದ ಕ್ರೀಡೆಗಳಿವೆ ಅಂತ ಮಲ್ಲಿನಾಥ ಹೇಳ್ತಾನೆ. ಈ ಕ್ರೀಡೆಯನ್ನು ರಾಸಕ್ರೀಡಾ, ಗೂಢಮಣಿ, ಗುಪ್ತಕೇಲಿ, ಲಾಯನ ಅಂತೆಲ್ಲ ಪರ್ಯಾಯ ಶಬ್ದಗಳ ಮೂಲಕ ಕೂಡ ದ್ಯೋತನ ಮಾಡ್ತಾನೆ. ಈ ತರಹ ಆಡುವಂಥ ಹೆಣ್ಣು ಮಕ್ಕಳು ಅಲ್ಲಿ ನಿನಗೆ ಸಿಗ್ತಾರೆ ಅಂತ. ಮೋಡ ವಿರಹಿಣಿಗೆ ಸಮಾಧಾನ ಹೇಳುವ ಸಂದೇಶ ತೆಗೆದುಕೊಂಡು ಹೋಗುವಾಗಲೂ ಈ ಡೀಟೇಲ್ಸನ್ನು ಮಾತ್ರ ಮರಿಬಾರದು ಅನ್ನುವುದು ಕವಿಯ ಉದ್ದೇಶ. ಮುಂದೆ ಹೇಳ್ತಾನೆ, ನೀವೀ ಬಂಧೋ ಶ್ವಸಿತ ಶಿಥಿಲಂ ಯತ್ರ ಬಿಂಬಾಧರಾಣಾಂ ಕ್ಷೌಮಂ ರಾಗ ದನಿಭೃತ ಕರೇಶ್ವಾಕ್ಷಿಪತ್ಸು ಪ್ರಿಯೇಷು ಅರ್ಚಿಸ್ತುಂಗಾನಭಿಮುಖಮಪಿ ಪ್ರಾಪ್ಯ ರತ್ನಪ್ರದೀಪಾನ್ ಹ್ರೀಮೂಢಾನಾಂ ಭವತಿ ವಿಫಲ ಪ್ರೇರಣಾ ಚೂರ್ಣಮುಷ್ಟಿ. ಇನ್ನು ಆ ಅರಮನೆಯ ಬೆಡ್ಲೈಟ್ಗಳ ಬಗ್ಗೆ ಬರೀತಾನೆ ಕವಿ. ಉತ್ತಾನ ಶೃಂಗಾರ, ಪ್ರಿಯರ ಜೊತೆಗೆ ಇರುವ ಹೆಂಗಸರಿಗೆ ಎಷ್ಟು ತಮ್ಮನ್ನು ತಾವು ತೆರೆಕೊಂಡ್ರೂ ಒಂದು ಸಂಕೋಚ ಇರುತ್ತೆ. ಅವರು ಉತ್ತರೀಯಕ್ಕೆ ಕೈ ಹಾಕಿದಾಗ ಇವರು ದೀಪ ಆರಿಸಬೇಕು ಅಂತ ನೋಡ್ತಾರೆ, ಆದರೆ ರತ್ನದೀಪಗಳೇ ಇರತಕ್ಕಂಥದ್ದು. ರತ್ನದೀಪಗಳನ್ನು ಗಾಳಿ ಊದಿ ಆರಿಸೋಕ್ಕೆ ಆಗೋದಿಲ್ಲ ಮತ್ತು ಕೈಯಿಂದ ಮುಚ್ಚೋದಿಕ್ಕೂ ಆಗೋದಿಲ್ಲ. ಕಾರಣ ಏನಂತಂದರೆ ಆ ಕೈಯ ರಂಧ್ರಗಳಿಂದ ಕೂಡ ಅವುಗಳ ಕಿರಣವನ್ನು ತೋರಿಸ್ತಾ ಇರ್ತವೆ. ಹಾಗಾಗಿ ಅದಕ್ಕೇನು ಮಾಡ್ತಾರೆ, ಚೂರ್ಣ ಮುಷ್ಟಿ ಅಂದರೆ ಗುಲಾಲ್ ಪುಡಿ ಅಂತೀವಲ್ಲ, ಬುಕ್ಕಿ ಹಿಟ್ಟು ಅಂತಲೂ ಕರೀತಾರೆ ಅಪ್ಪಟ ಕನ್ನಡದಲ್ಲಿ, ಅವುಗಳನ್ನು ಎಸೀತಾರೆ. ಹಾಗೆ ಎಸೆದರೂ ಅದು ಉದುರೋಗ್ಬಿಡುತ್ತೆ, ದೀಪವನ್ನು ಕೂಡ ಆರಿಸೋಕ್ಕಾಗೋಲ್ಲ ಅಂತ. ಇದು ತುಂಬ ಅರ್ಥಪೂರ್ಣವಾದದ್ದು. ಭೋಗ ಅನ್ನುವುದು ಗುಪ್ತವಾಗಿರಬೇಕು, ಕತ್ತಲಲ್ಲಿರಬೇಕು. ಪ್ರಕಟವಾದಾಗ ಆ ಭೋಗಿಸುವವರಿಗೆ ಮುಜುಗರವಾಗುತ್ತೆ ಅಂತ. ಅಂದರೆ ಶೃಂಗಾರ, ರತಿ, ಆ ಸೊಗಸಿಗೆ ಒಂದು ತೆರೆ ಬೇಕು, ಒಂದು ಮರೆ ಬೇಕು. ಅದಿಲ್ಲವಾದರೆ ಸರಿಯಾಗೋಲ್ಲ. ಎಷ್ಟು ಪ್ರದರ್ಶನ ಮಾಡ್ಬೋದು, ಎಷ್ಟು ಫ್ಯಾಷನ್ ಪೆರೇಡ್ ಮಾಡ್ಬೋದು, ಕೊನೆಯ ಎಳೆಯನ್ನು ಮೈಯಿಂದ ಜಾರಿಸುವವರಿಗೆ. ಆಮೇಲೆ ನಾಚಿಕೊಳ್ಳೋದಕ್ಕಾದರೂ ಬಟ್ಟೆಯನ್ನು ಉಟ್ಟುಕೊಳ್ಬೇಕಾದೀತು. ಅಂದರೆ ಭೋಗಕ್ಕೆ ಒಂದು ಮರೆ ಬೇಕು ಅಂತ. ನಮಗೇನು ಗೊತ್ತಿದೆ, ಎಲ್ಲವನ್ನೂ ವರ್ಣಿಸೋದಕ್ಕಾಗೋದಿಲ್ವ, ಎಲ್ಲ ಮಾಡ್ತೀವಿ ಅಂತ. ಕನ್ನಡದಲ್ಲಿ ನವ್ಯ ಸಾಹಿತ್ಯ ಮಾಡೋಕ್ಕೆ ಹೋಗಿದ್ದು ಅದೇ ತಾನೆ.
ಯಾವುದು ಬಚ್ಚಲ ಮನೆಯಲ್ಲಿ ಇರಬೇಕಾಗಿತ್ತು ಅದನ್ನು ಅಂಗಳಕ್ಕೆ ತಂದರು, ಯಾವುದು ಬೆಡ್ರೂಮಲ್ಲಿ ಇರಬೇಕಾಗಿತ್ತು ಅದನ್ನು ಪಡಸಾಲೆಗೆ ಅಲ್ಲ ಬೀದಿಗೆ ತಂದುಬಿಟ್ರು. ಆಗ ಬೆಡ್ರೂಮಲ್ಲಿ ಏನು ಇಡೋಕ್ಕಾಯಿತು? ಏನೂ ಇಡೋಕ್ಕಾಗಲಿಲ್ಲ. ಬಚ್ಚಲ ಮನೆಯಲ್ಲಿ ಏನು ಇಡೋಕ್ಕಾಯಿತು? ಏನೂ ಇಡೋಕ್ಕಾಗಲಿಲ್ಲ. ಯಾವುದು ಎಲ್ಲಿರಬೇಕೋ ಅದು ಇನ್ನೊಂದು ಜಾಗಕ್ಕೆ ಬಂದರೆ ಅದನ್ನು ಇಡೋದಕ್ಕೆ ಏನು ಮಾಡೋದು? ಹೀಗಾಗಿ ಸ್ಥಾನ ವಿವೇಕ ಅಂತ ಒಂದು ಉಂಟು. ಮುಚ್ಚಿ ಹೇಳೋದ್ರೊಳಗೆ ಒಂದು ಸೊಗಸು ಉಂಟು, ಅಲ್ಲಿ ಮುಚ್ಚಿ ಹೇಳುವಂತೆ ಇಲ್ಲ. ಆ ಕಾರಣದಿಂದಲೇ ಅಲ್ಲಿ ಹೆಂಗಸರಿಗೆ ಸೌಂದರ್ಯ ಪ್ರಜ್ಞೆ ಬಹಳ ಜಾಸ್ತಿ ಇರುತ್ತೆ. ತುಂಬ ಫ್ರೀ ಕಂಟ್ರಿನಲ್ಲಿ ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಎಲ್ಲಿ ಭಾರತೀಯ ಸ್ತ್ರೀಗೆ ಮಂಡಿಯಿಂದ ಕೆಳಗಿರ್ತಕ್ಕಂಥ ಕಾಲನ್ನು ಸುಂದರವಾಗಿಟ್ಟುಕೊಳ್ಳುವಂಥ ಸಮಸ್ಯೆಯೇ ಇಲ್ಲ. ಸೊಗಸಾಗಿರುವ ಒಂದು ಸೀರೆಯೋ ಸಲ್ವಾರ್ ಕಮೀಜೋ ಹಾಕ್ಕೊಂಡ್ರೆ ಆಯಿತು. ಆದರೆ ಲೇಡಿ ಸೂಟ್ ಅಂತ ಹಾಕ್ಕೊಳ್ಳುವಂಥ ಪಾಶ್ಚಾತ್ಯ ಮಹಿಳೆಯರಿಗೆ, ವಿಶೇಷತಃ ಅಮೆರಿಕನ್ರಿಗೆ, ಮೊಣಕಾಲಿನ ಕೆಳಗಿರುವ ಕಾಲಿನ ಸೌಂದರ್ಯಕ್ಕಾಗಿ ತಲೆಯ ಮೆದುಳನ್ನೆಲ್ಲ ಖರ್ಚು ಮಾಡಬೇಕು, ಆದರೂ ಆಗೋದಿಲ್ಲ ಅಂತ ಎಲ್ಲಿಯೋ ಓದಿದ್ದೆ. ಕೆಲವನ್ನ ತುಂಬ ಸುಲಭವಾಗಿ ಮುಚ್ಚಿಬಿಟ್ರೆ ಸಾಕು, ಎಲ್ಲ ಆಗಿಬಿಡುತ್ತೆ. ಅಡುಗೆ ಮನೆಯನ್ನು ಒಂದು ಚಿಲಕ ಹಾಕಿಬಿಟ್ರೆ ಸಾಕು, ಅಡುಗೆ ಮನೆ ಎಷ್ಟು ಅಸ್ತವ್ಯಸ್ತವಾಗಿದ್ರೂ ಪರವಾಗಿಲ್ಲ. ಇಲ್ಲ ಮಾಡಾಗಿರಬೇಕು, ಡ್ರಾಯಿಂಗ್ ರೂಮ್ನಲ್ಲೇ ನಮ್ಮ ಅಡುಗೆ ಮನೆ ಕಾಣಿಸೋ ಥರ ಇರಬೇಕು ಅಂದರೆ ಎಲ್ಲ ಪಾತ್ರೆಗಳನ್ನು ಫಳಫಳವಾಗಿಟ್ಟುಕೊಂಡು ನಾವೇ ಮುಸರೆ ಆಗುವಂಥ ಸ್ಥಿತಿಗೆ ಬಂದುಬಿಡ್ತೀವಿ. ಅಂದರೆ ಬದುಕಿನಲ್ಲಿ ಮರೆಗೆ ಒಂದು ಅರ್ಥ ಉಂಟು. ಅಚ್ಚ ಕನ್ನಡದಲ್ಲಿ, ವಿಶೇಷತಃ ತಮಿಳಿನಲ್ಲಿ ಮರೆ ಅಂತ ಅನ್ನೋದಕ್ಕೆ ವೇದ ಅನ್ನುವ ಅರ್ಥ ಕೂಡ ಉಂಟು. ವೇದ ಒಂದು ಮರೆ. ಅಂದರೆ ಆ ಭಗವಂತ ತುಂಬ ಪ್ರಕಟವಾಗಿ ಬಿಟ್ಟರೆ ನಮಗೆ ಅವನ ಬಗ್ಗೆನೂ ಜುಗುಪ್ಸೆ ಉಳಿಯುತ್ತೆ ಹೊರತು ಪ್ರೀತಿ ಉಳಿಯಲಾರದೋ ಏನೋ. ಜೊತೆಗೆ ಆ ದೇವತಾ ತತ್ವವೇ ಪರೋಕ್ಷ ಪ್ರಿಯ. ಪರೋಕ್ಷ ಪ್ರಿಯ ಇವ ಹಿ ದೇವಾ ಪ್ರತ್ಯಕ್ಷ ದ್ವಿಷಃ. ಎರಡೂ ರೀತಿಯಲ್ಲಿ ಹೇಳಿದೆ. ದೇವತೆಗಳು ಪರೋಕ್ಷ ಪ್ರಿಯರು, ಪ್ರತ್ಯಕ್ಷವನ್ನು ದ್ವೇಷಿಸ್ತಾರೆ ಅಂತ. ಪರೋಕ್ಷ ಅನ್ನುವುದು ಧ್ವನಿ, ಸಜೆಷನ್. ವಾಚ್ಯ ಮಾಡಿಬಿಟ್ರೆ ಚೆನ್ನಾಗಿರುವಂಥದ್ದಲ್ಲ. ನಾಚಿಕೊಳ್ಳೋದಕ್ಕೆ ಮುಖ ಇರಬೇಕು, ಮುಖ ಮುಚ್ಚಿಕೊಳ್ಳೋಕ್ಕೆ ಕೈಗಳೂ ಇರಬೇಕು. ಹಾಗಿಲ್ಲವಾದರೆ ಏನು ಪ್ರಯೋಜನ? ಬದುಕಿನಲ್ಲಿ ಆ ಸೌಕುಮಾರ್ಯ, ಸೂಕ್ಷ್ಮತೆಗಳಿಗೆ ಅವಕಾಶ ಇರಬೇಕು. ಆ ಉತ್ಥಾನ ಭೋಗದಲ್ಲಿ ಸಾಮಾನ್ಯವಾದ ಯಕ್ಷರಂತಹ ರಜೋಮಾತ್ರ ಜೀವಿಗಳು ಕಲ್ಪಿಸಿಕೊಳ್ಳುವ ಜಗತ್ತಿನಲ್ಲಿ ಇಂಥದ್ದೆಲ್ಲ ಇರುವುದಿಲ್ಲ, ಈ ನವರು ನಾಜೂಕು ಇರೋದಿಲ್ಲ ಅಂತ. ಈ ಭಾರತದಲ್ಲಿ ಪೂರ್ವ ಮೇಘದಲ್ಲಿ ಎಷ್ಟೆಲ್ಲ ವೆರೈಟಿ ಇತ್ತು, ಇಲ್ಲಿ ವೆರೈಟಿ ಇಲ್ಲ. ಎಲ್ಲರೂ ಎಲ್ಲ ಹೂವು ಮುಡ್ಕೋತಾರೆ, ಎಲ್ಲರೂ ಬಂಗಾರದ ಮನೆಗಳಲ್ಲೇ ಇರ್ತಾರೆ, ಎಲ್ಲರೂ ಅಮೃತವನ್ನೇ ಉಂಡ್ತಾರೆ. ಆಗ ಏನು ಸೊಗಸು ಸ್ವಾಮಿ? ಒಬ್ಬರ ಮನೇಲಿ ಅಂಬಲಿ ಇರಬೇಕು, ಇನ್ನೊಬ್ಬರ ಮನೇಲಿ ಗಂಜಿ ಇರಬೇಕು. ಹೀಗಂದ ತಕ್ಷಣವೇ ನೀವು ಬೂರ್ಜ್ವಾ, ನೀವು ಬಂಡವಾಳ ಸಾಹಿತಿ, ನಿಮಗೆ ಸಾಮಾನ್ಯವಾದಂಥ ಪ್ರಜ್ಞೆ ಎಲ್ಲ, ಎಲ್ಲರಿಗೂ ಸೊಗಸು ಸಿಗಬೇಕು ಅಂತಿಲ್ಲ ಅಂತ. ಹಾಗಲ್ಲ, ನಾವು ರುಚಿ ವೈವಿಧ್ಯವನ್ನಷ್ಟೇ ಹೊರತು ರುಚಿ ವೈಷಮ್ಯವನ್ನು ಹೇಳ್ತಾ ಇಲ್ಲ ಅಂತ. ಇದು ಇಲ್ಲಿ ತಾತ್ಪರ್ಯ. ಅಂದರೆ ಕಾವ್ಯಕ್ಕೆ ಎಲ್ಲವೂ ಬೇಕಾಗುತ್ತೆ. ಕುವೆಂಪು ಅವರ ಮಾತು, ರಸಮಲ್ತೆ ರುದ್ರ ಸೃಷ್ಟಿಗೆ ರೌದ್ರಮಂ ಅಂದ್ರಲ್ಲ, ಅದು ಬಹಳ ಬಹಳ ಸತ್ಯವಾದದ್ದು. ಆಮೇಲೆ ಅಲ್ಲಿರುವ ಚಿತ್ರಗಳ ಬಗ್ಗೆ ಕವಿ ಹೇಳ್ತಾನೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನೇತ್ರಾನೀತಾ ಸತತ ಗತಿನ ಯದ್ವಿಮಾನಗ್ರ ಭೂಮಿ ಆಲೇಖ್ಯಾನಾಂ ನವಜಲಕಣೈ ದೋಷಮುತ್ಪಾದ್ಯ ಸದ್ಯ ಶಂಕಾಸ್ಪೃಷ್ಟ ಇವ ಜಲಮುಚಃ ತ್ವಾದೃಶಾ ಜಾಲಮಾರ್ಗೈ ಧೂಮೋದ್ಗಾರ ಅನುಕೃತಿ ನಿಪುಣ ಜರ್ಜರಾ ನಿಷ್ಪತಂತಿ. ಅಲ್ಲಿ ನಿನ್ನನ್ನು ಕೊಂಡೊಯ್ಯುವ ಗಾಳಿಯ ಕಾರಣದಿಂದ ಮೋಡಗಳು ಆ ಮನೆಯ ವಿಮಾನಗಳಲ್ಲಿ ಎತ್ತರವಾದ ಗೋಪುರಾಕೃತಿಯ ಭವನಗಳ ಒಳಗೆ ಹೋಗಿಬಿಟ್ಟು ಆಲೇಖ್ಯಗಳಲ್ಲಿ, ಸ್ಯಾದಾಲೇಖ್ಯಂತು ಯತ್ನತಃ ಅಂತ ಶಬ್ದಾರ್ಣವ ಅನ್ನುವ ನಿಘಂಟು ಹೇಳುತ್ತೆ. ಆಲೇಖ್ಯ ಅಂತಂದರೆ ಪ್ರಯತ್ನಪೂರ್ವಕವಾಗಿ ವಿತ್ತ, ಗ್ರೇಟ್ ಎಫರ್ಟ್ ಆ್ಯಂಡ್ ಕೇರ್ ಮಾಡಿದ ಪೇಂಟಿಂಗಿಗೆ ಆಲೇಖ್ಯ ಅಂತ ಕರೀತಾರೆ. ಹಾಗಲ್ಲದೆ ಸುಮ್ಮನೆ ಏನೋ ಹಾಬಿಯಾಗಿ ಮಾಡಿದರೆ ಚಿತ್ರಂ ಲಿಖಿತ ರೂಪಾಢ್ಯಂ, ಚಿತ್ರ ಸಾಮಾನ್ಯವಾಗಿ ಮಾಡಿದಂಥದ್ದು ಅಂತ. ಆಲೇಖ್ಯ ಅಂತಂದರೆ ಮೇಡ್ ಟು ಆರ್ಡರ್ ಪೇಂಟಿಂಗ್ಸ್. ಅವಕ್ಕೆ ದುಬಾರಿ ಬೆಲೆನೂ ಜಾಸ್ತಿ ಇರುತ್ತೆ, ಅವುಗಳ ಅರ್ಥವೂ ಆಗೋದಿಲ್ಲ. ಆ ಪೇಂಟಿಂಗ್ಸನ್ನು ಅಲ್ಲೆಲ್ಲ ತಗಲಾಕಿದ್ದರೆ ಅಷ್ಟು ಎತ್ತರ ಮನೆಗಳು ಅನ್ನುವುದು ಒಂದು ಧ್ವನಿ. ಮೋಡಗಳು ಓಡಾಡುವಷ್ಟು ಎತ್ತರ. ಅಲ್ಲಿ ಅವುಗಳು ಹೋಗ್ಬಿಟ್ಟು ಪೇಂಟಿಂಗ್ಸ್ ಮೇಲೆಲ್ಲ ತಮ್ಮನ್ನು ತಾವು ಉಜ್ಜಿಕೊಂಡು ಬ್ರಷ್ ಮಾಡ್ಕೊಂಡು ಬಂದುಬಿಡುತ್ತವೆ. ಆಗ ಜಲಮುಚಃ ತ್ವಾದೃಶಾಃ ಶಂಕಾಸ್ಪೃಷ್ಟಾಃ ಆಲೇಖ್ಯಾನಾಂ ನವಜಲಕಣೈ ದೋಷಮುತ್ಪಾದ್ಯ. ಅಲ್ಲಿ ಬಣ್ಣಗಳೆಲ್ಲ ಕಲಸಿ ಹೋಗುತ್ತವೆ. ಅವುಗಳಲ್ಲೆಲ್ಲ ಈಗ ಆಯಿಲ್ ಪೇಂಟಿಂಗ್ ಆದರೆ ಏನಾಗುತ್ತೆ ಅಂದರೆ ಆಯಿಲ್ ಪೇಂಟಿಂಗ್ ಕೂಡ ಬೂಸ್ಟ್ ಬಂದುಬಿಡುತ್ತೆ, ಚೆನ್ನಾಗಿರೋದಿಲ್ಲ. ವಾಟರ್ ಪೇಂಟಿಂಗ್ ಅಂತೂ ಸರ್ವನಾಶ ಆಗಿಬಿಡುತ್ತೆ, ಗೊತ್ತೇ ಇದೆ. ಹೀಗಾಗಿ ಆಲೇಖ್ಯಗಳು ಹಾಳಾಗ್ಬಿಡ್ತವೆ. ಮತ್ತು ಕಳ್ಳರು ಹೇಗೆ ತಾವು ಕೆಟ್ಟ ಕೆಲಸ ಮಾಡಿದ ಮೇಲೆ ತಪ್ಪಿಸ್ಕೊಳ್ಬೇಕು, ಹಾಗೆ ಮೋಡಗಳು ಜಾಲಂಧರ ಅಂತ ಯಾವುದಿರುತ್ತೆ, ಹೊಗೆ ಬರೋದಕ್ಕಿರುವಂಥ ಧೂಮೋದ್ಗಾರ ದ್ವಾರ, ಆ ಮೂಲಕವಾಗಿ ತುಂಡು ತುಂಡಾಗಿ ತಮ್ಮ ಮೈಗಳನ್ನು ಮಾಡ್ಕೊಂಡು ಆಚೆಗೆ ಬಂದುಬಿಡ್ತವೆ ಅಂತ.
ಅಂದರೆ ಮೋಡಗಳ ಉನ್ನತವಾದ ಭವನದಲ್ಲಿ ಒಳಗೆಲ್ಲ ಸುತ್ತಾಡಿಕೊಂಡು ಇನ್ನೊಂದು ಕಿಟಕಿ ಮೂಲಕ ಹಾಯ್ದು ಹೋಗುತ್ತವೆ ಅನ್ನೋದು ರಿಯಲಿಸ್ಟಿಕ್ಕು. ಆದರೆ ಈ ಮೂಲಕ ಪೇಂಟಿಂಗ್ಸನ್ನು ಹಾಳು ಮಾಡುತ್ತವೆ ಅಂತನ್ನುವುದ್ರ ಮೂಲಕ ಒಂದು ಕಳ್ಳನ ಚೇಷ್ಟೆ ಮಾಡಿದಂತೆ ಇರುವುದನ್ನೆಲ್ಲ ದೋಚಿ ಧ್ವಂಸ ಮಾಡಿಕೊಂಡು ಆಚೆ ಕಡೆಗೆ ಬಂದುಬಿಡುತ್ತವೆ, ಆ ಥರ ಮಾಡುತ್ತವೆ ಎನ್ನುವಂಥದ್ದನ್ನು ಕವಿ ತುಂಬ ಮಾರ್ಮಿಕವಾಗಿ ಹೇಳ್ತಾನೆ. ಇಲ್ಲಿ ಆ ಗೋಡೆಗೆ ಭಿತ್ತಿಗಳನ್ನೆಲ್ಲ ಯಾವ ಥರ ನಿರ್ಮಾಣ ಮಾಡ್ತಾಯಿದ್ರು, ಕಾಳಿದಾಸನ ಒಂದು ಚಿತ್ರ ರಚನೆಯ ಬಗೆಗಿದ್ದಂಥ ಗಮನದ ಕೌಶಲ ತುಂಬ ವಿಶೇಷವಾದದ್ದು. ಆಲೇಖ್ಯ ಅಂತನೋ ಒಂದು ಪೇಂಟಿಂಗ್ ಆಗಬೇಕು ಅಂತಂದರೆ ಮೊದಲು ಗೋಡೆಯನ್ನೆಲ್ಲ ಸಮ ಮಾಡಿ ಸುಣ್ಣದಿಂದ ಗಟ್ಟಿ ಮಾಡಿ ಆಮೇಲೆ ಎಮ್ಮೆ ಚರ್ಮವನ್ನು ನೀರಲ್ಲಿ ನೆನೆಸಿ ಅದಕ್ಕೆ ವಜ್ರಗಾರೆ ಎಲ್ಲನೂ ಸೇರಿಸಿ ಶಂಕದ ಪುಡಿ ಬಿಳಿ ಮಣ್ಣು ಎಲ್ಲ ಹಾಕ್ಬಿಟ್ಟು ಆಮೇಲೆ ದಕ್ಷಿಣ ಭಾರತದಲ್ಲೆಲ್ಲ ಸಿಗ್ತಾ ಇದ್ದಂತಹ ಕೆಲವು ಬಗೆಯಾದಂತಹ ನಗ ಅಂತ ಒಂದು ಬಿಳಿ ಕಲ್ಲು ಅದನ್ನು ಹಾಕಿ ಪುಡಿ ಮಾಡಿ ಆಮೇಲೆ ಗುಗ್ಗುಳ, ಮೇಣ, ಹಿಪ್ಪೆ ರಸ, ಮುಸಕ, ಬೆಲ್ಲ, ಅನ್ನದ ಗಂಜಿ ಇವನ್ನೆಲ್ಲವನ್ನು ಹಾಕಿ ಸಮ ಮಾಡ್ತಾಯಿದ್ರು. ಅದಕ್ಕೆ ಆ ಸಮ ಆದಂಥದ್ರ ಮೇಲೆ ಮಸಿಯಲ್ಲಿ ಮೊದಲು ಗೆರೆ ಬರ್ಕೋತಾಯಿದ್ರು. ಹಾಗೆ ಗೆರೆ ಬರ್ಕೊಂಡು ಒಳಗಡೆ ಬಣ್ಣವನ್ನು ತುಂಬೋದಾಗ್ತಾ ಇತ್ತು. ಮೊದಲು ಭಕ್ತಿ ಅಂದರೆ ಅನ್ನದ ಗಂಜಿ ಇವನ್ನೆಲ್ಲ ಹಾಕಿ ಹದ ಮಾಡುವಂಥದ್ದು, ಆಮೇಲೆ ಅಂಜನ ಅಂದರೆ ಮಸಿಯಲ್ಲಿ ಬಳಿಯೋದು, ಆಮೇಲೆ ರಂಜನ ಅಂತ. ಇದನ್ನು ವಿದ್ಯಾರಣ್ಯರು ಚಿತ್ರದೀಪ ಪ್ರಕರಣ ಅನ್ನುವಂಥ ತಮ್ಮ ಒಂದು ಪ್ರಕರಣದಲ್ಲಿ ಪಂಚದಶಿಯಲ್ಲಿ ಹೇಳ್ತಾರೆ. ಹೇಗೆ ಒಂದು ಚಿತ್ರ ಆಗಬೇಕಾದ್ರೆ ಮೊದಲು ಭಕ್ತನ, ಅಂಜನ, ರಂಜನ ಎಲ್ಲ ಆಗಬೇಕು, ಹಾಗೆ ವೇದಾಂತವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾದ್ರೆ ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲ ಬೇಕಾಗುತ್ತೆ. ರಂಜನ ಆದಮೇಲೆ ಕಡೆಗೆ ಉಳಿಯುವುದು ನಿರಂಜನ. ಆ ರೀತಿಯಲ್ಲಿ ಹಾಗೆ ಮಾಡ್ತಾರೆ ಅಂತ. ಈ ಥರ ಮಾಡಿದ ಪೇಂಟಿಂಗ್ಸು ಶತಶತಮಾನಗಳಾದರೂ ಹಾಳಾಗದೇ ಇರ್ತವೆ. ಅಜಂತ ಎಲ್ಲವರದಲ್ಲಿ ಹಾಗೆ ಮಾಡಿದ್ದು. ಮತ್ತು ಅದಕ್ಕೆ ಬಳಸುವಂಥ ಬ್ರಷ್ ಕೂಡ ಅಷ್ಟೇ, ಅದನ್ನು ಬಿದಿರಿನ ಒಂದು ಸ್ಟಾಕ್ ಇಟ್ಕೊಂಡು ಬಿದಿರಿನ ಕಡ್ಡಿಗೆ ತುದಿಯಲ್ಲಿ ತಾಮ್ರದ ಒಂದು ಲೀಫ್, ಅದನ್ನು ತಾಮ್ರದ ಫಾಯಿಲ್ ಹಾಳೆಯನ್ನು ಸುತ್ತಿ ಕರುವಿನ ಕಿವಿಯ ಮೇಲೆ ಬೆಳೆಯುವಂಥ ರೋಮಗಳನ್ನು ಕತ್ತರಿಸಿಕೊಂಡು ಅದರೊಳಗೆ ಬ್ರಷ್ಷಿನ ತುದಿ ಮಾಡಿಕೊಂಡು ಬಳಸ್ತಾ ಇದ್ರು ಅಂತ. ಕೆಲವರೆಲ್ಲ ವರಾಹ ಅಂದರೆ ಹಂದಿಯ ಒಂದು ರೋಮವನ್ನು ಕೂಡ ಬಳಸ್ತಾ ಇದ್ದರು ಅಂತೆಲ್ಲ ಬೇಕಾದಷ್ಟು ಸಿಗುತ್ತೆ ಉದಾಹರಣೆಗಳು. ಇವು ಟೆಕ್ನಿಕ್ಯಾಲಿಟೀಸ್ ಆಗಿರಲಿ. ಕಾಳಿದಾಸ ಚಿತ್ರ ಬರೆಯುವಾಗ ಅಷ್ಟು ಮನಸ್ಸಿಲ್ಲದೆ ಬರೆದಾಗ ಶಿಥಿಲ ಸಮಾಧಿ ಅಂತ ಕರೀತಾನೆ, ಅಷ್ಟು ತಾದಾತ್ಮ್ಯ ಇಲ್ಲದೆ ಬರೆದದ್ದು ಅಂತ. ಒಂದು ಕಡೆ ಅವನು ಹೇಳ್ತಾನೆ, ಈ ಮಾಲವಿಕೆಯನ್ನು ಚಿತ್ರದಲ್ಲಿ ನೋಡಿದ ರಾಜ ಪ್ರಾಯಶಃ ಈ ಚಿತ್ರಕಾರ ಶಿಥಿಲ ಸಮಾಧಿಯಲ್ಲಿ ಇದನ್ನು ಚಿತ್ರ ಮಾಡಿರಬೇಕು, ನಿಜವಾಗಿ ನೋಡಿದ್ರೆ ಮಾಲವಿಕೆ ಇನ್ನೂ ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ಟಂತಾನೆ. ಮತ್ತು ಚತುರಸ್ರ ಶೋಭಾ ಅನ್ನುವ ಮಾತನ್ನು ಕೂಡ ಬಳಸ್ತಾನೆ. ಚತುರಸ್ರ ಶೋಭಾ ಅಂದರೆ ಎಲ್ಲ ದಿಕ್ಕಿನಿಂದಲೂ ಪರಿಪೂರ್ಣವಾಗಿರುವಂಥದ್ದು ಅಂತ. ಹಾಗಲ್ಲದೆ ಡಿಸ್ಟಾರ್ಷನ್ ಮಾಡುವುದು ಪೇಂಟಿಂಗ್ನ ಒಂದು ವಿಶೇಷ ಲಕ್ಷಣ. ಈ ಸಿಲ್ವೆಸ್ಟರ್ ಡಾಲಿ ತುಂಬ ಪ್ರವರ್ಧಮಾನಕ್ಕೆ ತಂದನಲ್ಲ ಸರಿಯಲಿಸಮ್, ಅಲ್ಲಿ ಗಡಿಯಾರಗಳೆಲ್ಲನೂ ಬಟ್ಟೆ ಇದ್ದಂತೆ ಗಿಡಮರಗಳ ಮೇಲೆ ಒಣಗಾಕಿರುವಂಥ ರೀತಿಯಲ್ಲೆಲ್ಲ ಅದು ಅತಿಕರಣ, ಡಿಸ್ಟಾರ್ಷನ್, ಅದು ಅನ್ಯಥಾಕರಣ ಅಂತ ಕಾಳಿದಾಸ ಹೇಳ್ತಾನೆ. ಅಂದರೆ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿಯೇ ಉಬ್ಬಲ್ ತುಂಬ ಜಾಸ್ತಿ ಇದ್ದರೆ ಚಿತ್ರಕಾರ ಸ್ವಲ್ಪ ಉಬ್ಬಲ್ ಕಡಿಮೆ ಮಾಡುವಂಥದ್ದು, ಹೀಗೆಲ್ಲ ಮಾಡುವುದಾದರೆ ಅದು ಇನ್ನೊಂದು ರೀತಿ ಪಾಸಿಟಿವ್ ಡಿಸ್ಟಾರ್ಷನ್ನು. ಇನ್ನು ಬೇಕು ಅಂತ ಅತಿರೇಕವಾಗಿಯೂ ಮಾಡಬಹುದು. ಸತ್ಯಚಿತ್ರ, ರಿಯಲಿಸ್ಟಿಕ್, ಅದನ್ನು ವಿದ್ಧ ಚಿತ್ರ ಅಂತ ಕರೀತಾರೆ. ಹಾಗಲ್ಲದೆ ಐಡಿಯಲಿಸ್ಟಿಕ್ ಆದ ಚಿತ್ರ ರಸಚಿತ್ರ ಅಂತ, ಹಾಗಲ್ಲದೆ ತುಂಬ ರೊಮ್ಯಾಂಟಿಕ್ ಆದ ಚಿತ್ರವನ್ನು ವೈಣಿಕ ಚಿತ್ರ ಅಂತ, ಈ ಥರ ಬಗೆಬಗೆಯಾದ ಚಿತ್ರಗಳ ಬಗ್ಗೆ ನಾಗರ ಚಿತ್ರ ಅಂತ ಹೇಳ್ಬಿಟ್ಟು ಮಾಡರ್ನ್ ಚಿತ್ರಗಳನ್ನು, ಇದನ್ನೆಲ್ಲ ಕುರಿತು ವಿಷ್ಣು ಧರ್ಮೋತ್ತರ ಪುರಾಣ ಕೂಡ ಹೇಳುತ್ತೆ. ಮತ್ತು ಭಾವಚಿತ್ರ, ಪೋರ್ಟ್ರೇಚರ್, ಅದರ ಬಗ್ಗೆ ಕೂಡ ಹೇಳ್ತಾರೆ. ಈ ಥರದ ಚಿತ್ರಕಾರರ ಕೌಶಲಗಳನ್ನೆಲ್ಲ ಬಲ್ಲವನಾಗಿದ್ದರಿಂದ ಕಾಳಿದಾಸ ಈ ಥರ ತಂತ್ರಗಳನ್ನು ಅಲ್ಲಲ್ಲಿ ಬಳಸ್ಕೊಳ್ತಾನೆ. ಅಂದರೆ ಚಿತ್ರ ಏನಾಗ್ತಾ ಇತ್ತು ಹೇಗೆ ಅಂತ ನೋಡಿ. ಇದು ವಿಜುವಲ್ ಆರ್ಟ್ ಬಗ್ಗೆ ಒಂದು ಹೇಳಿದ್ದಾನೆ, ಮೋಡ ಹೋದರೆ ಏನಾಗುತ್ತೆ ಅಂತ. ಮತ್ತು ಇನ್ನೊಂದು ಕಡೆಗೆ ಆ ಸಿದ್ಧರು ಪೂರ್ವಮೇಘದಲ್ಲಿ ಆರಂಭದಲ್ಲಿಯೇ ಎಲ್ಲಿ ವೀಣೆಯ ಮೇಲೆ ನೀರಿನ ಹನಿ ಬೀಳುತ್ತೋ ಅಂತ ಹೆದರ್ಕೊಂಡು ಸಿದ್ಧಮಿಥುನಗಳು ನಿನಗೆ ದಾರಿ ಬಿಡುತ್ತವೆ ಅಂತ. ವೀಣೆ ಮೇಲೆ ನೀರು ಬಿದ್ದರೆ ವೀಣೆಯ ಶ್ರುತಿ ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತು. ಅಲ್ಲಿ ಒಂದು ಕಡೆ ಕೇಳಮೆಯ ಕಲೆ, ಆಡಿಯೋ ಆರ್ಟ್, ಅದು ಹೇಗಾಗುತ್ತೆ ಮೋಡದಿಂದ ಅಂತ, ಇಲ್ಲಿ ವಿಜುವಲ್ ಆರ್ಟ್ ಹೇಗಾಗುತ್ತೆ ಅಂತ ಅಷ್ಟು ವಿವರಗಳನ್ನು ಕೂಡ ಕೊಡ್ತಾನೆ. ಕಾಳಿದಾಸ ದೊಡ್ಡ ಸಂದೇಶವನ್ನು ಕೊಟ್ಟರೆ ಅವನೊಬ್ಬ ಫಿಲಾಸಫರ್ ಅಂತ ಹೇಳ್ತಾ ಇದ್ರು. ಸಂದೇಶ ಅಲ್ಲ ಅನ್ನುವಂತೆ ತುಂಬ ಕಲಾತ್ಮಕವಾಗಿ, ತುಂಬ ಕೂಲಂಕಷವಾದ, ಆತ್ಮೀಯವಾದ, ತಟಸ್ಥವಾದರೂ ಆಸಕ್ತಿಕರವಾದ ಒಂದು ಮನಸ್ಸಿನಿಂದ ಅವನ ಜಗತ್ತನ್ನು ನೋಡೋದ್ರಿಂದ ತುಂಬ ತುಂಬ ಆಕರ್ಷಕವಾಗಿ ಮನಮುಟ್ಟುವಂತೆ ಅವನ ಚಿತ್ರಗಳು ನಿಲ್ಲುವಂಥದ್ದಾಗುತ್ತೆ. ಆಮೇಲೆ ಅವನು ಮತ್ತೂ ಒಂದು ಪದ್ಯದಲ್ಲಿ ಬಹಳ ಚೆನ್ನಾಗಿ ಅಲ್ಲಿರ್ತಕ್ಕಂತಹ ಸ್ತ್ರೀಯರಿಗೆ ಮೋಡ ಹೇಗೆ ಸಹಕಾರಿಯಾಗಬಹುದು ಅಂತ ಹೇಳ್ತಾನೆ.
ಯತ್ರ ಸ್ತ್ರೀಣಾಂ ಪ್ರಿಯತಮ ಭುಜಾ ಲಿಂಗನೋಚ್ಛ್ವಾಸಿತಾನಾಂ ಅಂಗಗ್ಲಾನಿಂ ಸುರತಜನಿತಾಂ ತಂತು ಜಾಲಾವಲಂಬಾ ತ್ವತ್ಸಂರೋಧಾಪಗಮ ವಿಶದೈಃ ಚಂದ್ರಪಾದೈರ್ನಿಶೀಥೆ ವ್ಯಾಲುಂಪಂತಿ ಸ್ಫುಟಜಲಲವಸ್ಯಂದಿನಶ್ಚಂದ್ರಕಾಂತಾ. ಮತ್ತು ನಿನ್ನ ಒಂದು ಪ್ರವೇಶ ಆದ ತಕ್ಷಣ ಅಲ್ಲಿಯ ಸುಂದರಿಯರಿಗೆ ಉಂಟಾದಂಥ ದೇಹದ ಬಳಲಿಕೆ ಎಲ್ಲ ಹೋಗುತ್ತೆ. ಪ್ರೀತಮರ ತೋಳ್ತೆಕ್ಕಿಯಲ್ಲಿ ಇರುವಂಥ ಅವರಿಗೆ ನಿನ್ನ ತುಂತುರು ಹನಿ ಬಿದ್ದಾಗ ಎಷ್ಟೋ ತಂಪಾಗುತ್ತೆ. ಚಂದ್ರಕಾಂತ ಶಿಲೆಯ ಮೇಲೆ ಚಂದ್ರನ ಕಿರಣ ಬಿದ್ದು ಆ ಚಂದ್ರಕಾಂತ ಶಿಲೆಗಳು ಜಲವನ್ನು ಕೊಸರಿ ಅವರಿಗೆ ತಂಪುತನ, ಒಂದು ಆರ್ಟಿಫಿಷಿಯಲ್ ಶವರ್ ಬಾತ್ ಥರ ಸಿಗ್ತಾ ಇತ್ತು. ಈಗ ನೀರು ಮುಚ್ಚಿಕೊಂಡಾಗ ಚಂದ್ರ ಕಾಣುವುದಿಲ್ಲ. ಚಂದ್ರ ಇಲ್ಲ ಅಂದರೆ ಚಂದ್ರಕಿರಣ ಇಲ್ಲ, ಚಂದ್ರಕಿರಣ ಇಲ್ಲ ಅಂದರೆ ಚಂದ್ರಕಾಂತ ಶಿಲೆಗಳು ಕೆಲಸ ಮಾಡೋಲ್ಲ. ಆದರೆ ನಿನ್ನದೇ ನ್ಯಾಚುರಲ್ ಶವರ್ ಬೀಳುತ್ತೆ, ಅವ್ರಿಗಿನ್ನೂ ಅತಿಶಯವಾದ ಸಂತೋಷ ಆಗುತ್ತೆ ಅಂತ. ಅಂದರೆ ನಾವು ಆರ್ಟಿಫಿಷಿಯಲ್ ಆದ ಶವರ್ ಬಾತ್ ಮಾಡ್ಕೊಳ್ತಾ ಇರ್ತೀವಿ ತಂಪಾಗಬೇಕು ಅಂತ. ನೀನು ಬಂದರೆ ಆ ಶವರ್ ಬಾತ್ ವರ್ಕ್ ಆಗೋದಿಲ್ಲ ನಿನ್ನ ಕಾರಣದಿಂದಲೇ ಅಂದರೂ ನಮಗೇನು ಚಿಂತೆ ಆಗೋಲ್ಲ. ಕಾರಣ ನೀನೇ ಬಂದುಬಿಟ್ಟಿದ್ದೀಯೆ, ನೀನೇ ತುಂತುರು ಹನಿಗಳ ಒಂದು ಸೊಗಸು ಕೊಟ್ಟಿದ್ದೀಯೆ ಅಂತ. ಇಲ್ಲಿ ಕವಿ ನಾವು ಮಾಡಿಕೊಂಡ ಸೌಲಭ್ಯಕ್ಕೂ ತಾನಾಗಿ ಪ್ರಕೃತಿಯಲ್ಲಿರುವಂಥ ಸೌಲಭ್ಯಕ್ಕೂ ಇರುವ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾನೆ. ನಾವು ಗಿಡಗಳಿಗೆ ಎಷ್ಟು ನೀರು ಸುರಿದ್ರೂ ಒಂದು ಮಳೆ ಸುರಿಸಿದಂಥ ಸೊಗಸನ್ನು ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಸೊಗಸು ಅದೇ ತಾನೆ. ಬೆಲೆಗೊಟ್ಟುತ್ತಾರ ಮಧುವಂ ಮಲಯಾನಿಲನಂ ಮನೋಜನಂ ಕೌಮುದಿಯಂ. ನೋಡಯ್ಯ, ಬೆಲೆ ಕೊಟ್ಟುತ್ತಾ ನೋಡೋಣ. ಬೆಳದಿಂಗಳು ನಾವು ಎಷ್ಟು ತಂಪಾಗಿರುವಂಥ ಕೂಲ್ ಲೈಟ್ಸ್ ಅಂತ ಸ್ಟುಡಿಯೋಗಳಲ್ಲೆಲ್ಲ ಈಗ ಬಳಕೆಗೆ ಬಂದಿರುವಂಥದ್ದು, ಶೂಟಿಂಗ್ ಎಲ್ಲ ಮಾಡುವಾಗ ಶಾಖ ಇಲ್ಲದೆ ಇರತಕ್ಕಂಥ ಆಪೋಜ್ಯೋತಿಗಳನ್ನು ತಂದು ಇಟ್ಟಿದ್ದಾರೆ. ಆದರೂ ಕೂಡ ಚಂದ್ರನ ಕಾಂತಿಯಲ್ಲಿ ಆಗುವ ಸಂತೋಷ ಮತ್ಯಾವುದರೊಳಗೂ ಆಗುವಂಥದ್ದಲ್ಲ. ಹೀಗಾಗಿ ಪ್ರಕೃತಿಯಿಂದ ಬರುವಂಥ ಸೊಗಸು, ಎಷ್ಟು ಫ್ಯಾನ್ ಗಾಳಿ ಎ ಸಿ ಹಾಕ್ಕೊಂಡ್ರೂ ಆ ಭಗವಂತನ ಬೀಸಣಿಗೆಯಿಂದ ತೆಂಕಣ ಗಾಳಿ ಬೀಸಿ ಬಂದಾಗ ಆಗುವ ಆನಂದವೇ ಆನಂದ. ಅದು ಸಾರ್ವಕಾಲಿಕ ಅಲ್ಲ ನಮಗೆ, ಆದರೆ ಯಾವ ಕಾಲಕ್ಕೆ ಬಂದರೂ ಅದು ಸಕಾಲಿಕ ಅನಿಸುತ್ತೆ. ಆ ತಂಪುತನಕ್ಕೆ ನಾವು ಇನ್ಯಾವುದನ್ನು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ತಾನಾಗಿ ಮರದಲ್ಲಿ ಮಾಗಿದ ಹಣ್ಣಿಗಿರುವ ರುಚಿ ನಾವು ಎಷ್ಟು ಕಸಿ ಮಾಡಿದದ್ದು ಹಸಿಗಾಗಿ ಕತ್ತರಿಸಿ ತಂದು ಅದನ್ನು ಏನೇನು ಬಿಸಿ ಮಾಡಿದ್ರೂ ಬರುತ್ತೆ, ಖಂಡಿತ ಬರುವಂಥದ್ದಲ್ಲ. ಹೀಗೆ ಕಂಡಾಗ ನ್ಯಾಚುರಾಲಿಟಿಗಿರುವ ಸೊಗಸು ಏನು ಅನ್ನೋದನ್ನು ಕವಿ ತೋರಿಸ್ತಾ ಇದ್ದಾನೆ. ಅಂದರೆ ಅಷ್ಟು ಸಂಕೀರ್ಣ ಭಾವಗಳನ್ನು ಒಂದೇ ಕಡೆ ಅಡಗಿಸುವಂಥದ್ದು ಅವನ ಕಾವ್ಯದ ವಿಶೇಷ. ಮುಂದೆ ಹೇಳ್ತಾನೆ, ಅಕ್ಷಯ್ಯಂತರ್ಭವನ ನಿಧಯ ಪ್ರತ್ಯಹಂ ರಕ್ತಕಂಠೈ ಉದ್ಗಾಯದ್ಭಿ ಧನಪತಿ ಯಶಃ ಕಿನ್ನರೈರ್ಯತ್ರ ಸಾರ್ಧಂ ವೈಭ್ರಾಜಾಖ್ಯಂ ವಿಭುಧ ವನಿತಾ ವಾರ ಮುಖ್ಯ ಸಹಾಯ ಬದ್ಧಾಲಾಪ ಬಹಿರುಪವನಂ ಕಾವಿನೋ ನಿರ್ವಿಶಂತಿ. ಅಲ್ಲಿ ವೈಭ್ರಾಜ್ಯ ಅನ್ನುವುದು ಕುಬೇರನ ವನ ಅಂತ. ಅರೆ ಅಮರಕೋಶದಲ್ಲಿ ಚೈತ್ರರಥ ಅನ್ನುವುದು ಕುಬೇರನ ವನ ಅಂದರೆ ಮಲಿನಾಥ ಹೇಳ್ತಾನೆ ಎರಡಕ್ಕೂ ಒಂದೇ ಹೆಸರುಗಳು ಮಾತ್ರ ಬೇರೆ ಇಟ್ಟಿರೋದು, ಆದರೆ ಎರಡಕ್ಕೂ ಒಂದೇ ವಸ್ತು ತಾತ್ಪರ್ಯ ಅಂತ. ವಿಭ್ರಾಜ ಅಂದರೆ ವಿಶೇಷವಾಗಿ ಬೆಳಗುವಂಥದ್ದು, ವೈಭ್ರಾಜ್ಯ ಅಂದರೂ ಅದೇ ಅರ್ಥ. ಆ ವೈಭ್ರಾಜ ಅನ್ನುವಂಥ ಉದ್ಯಾನದಲ್ಲಿ ಎಲ್ಲರೂ ಕೂಡ ವನಿತೆಯರು ಓಡಾಡ್ತಾರೆ. ತುಂಬ ಸೊಗಸಾಗಿರುವಂಥ ಪ್ರದೇಶ ಅದು ಉದ್ಯಾನ. ಅಲ್ಲಿ ಕಾಡುಗಳಿಲ್ಲ, ನಿಜವಾದ ವನಗಳಿಲ್ಲ, ಇರುವುದೆಲ್ಲ ಉಪವನಗಳು. ಉಪವನ ಅಂದರೆ ವನಸ್ಯ ಉಪ ಸಮೀಪಂ ಗಚ್ಚತಿ ಇತಿ ಉಪವನಂ. ಕಾಡಿಗೆ ಹತ್ತಿರ ಬರುವಂಥದ್ದೇ ಹೊರತು ನಮ್ಮ ತೋಟಗಳು ಪಾರ್ಕ್ಗಳೆಲ್ಲ ಕಾಡಲ್ಲ. ಅಂದರೆ ಎಷ್ಟು ಇಮಿಟೇಟ್ ಮಾಡಿದ್ರೂ ಗಾಡ್ಸ್ ಕ್ರಿಯೇಷನ್ ಈಸ್ ಫಸ್ಟ್ ಆ್ಯಂಡ್ ಫೈನೆಸ್ಟ್, ಮ್ಯಾನ್ಸ್ ಕ್ರಿಯೇಷನ್ ಈಸ್ ಓನ್ಲಿ ನೆಕ್ಸ್ಟ್ ಟು ಇಟ್ ಅಷ್ಟೇ. ಎಡಗೈಯೇ ಅದು, ಬಲಗೈ ಆಗೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ. ಆದರೆ ಇಲ್ಲಿ ನಾವು ಯಾವ ಕ್ರೂರ ಸತ್ವಗಳ ಬಾಧೆ ಇಲ್ಲದೆ ಓಡಾಡ್ಬೋದು. ಅಲ್ಲಿ ಓಡಾಡೋದಕ್ಕೂ ಕೂಡ ಕಾಡಿನಂತೆ ತೋರಿಸುವ ಹಾದಿ ಇರುತ್ತೆ. ಎಲ್ಲ ಹಾಗೇ ಮಾಡಿದ್ದಾರೆ, ಅದಲ್ಲ ಆ ರೀತಿಯಾದದ್ದು. ಅಲ್ಲಿ ಯಾವ ರೀತಿಯಾದದ್ದು ಇರುತ್ತೆ ಅಂದರೆ ತುಂಬ ಪ್ರೀತಿಪೂರ್ಣವಾದ ಉದ್ಗಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಹೆಂಗಸರ ಗಂಡಸರ ಧ್ವನಿಗಳು ಕೇಳಿಸ್ತಾ ಇರ್ತವೆ ಅನ್ನುವಂಥ ಮಾತು ಹೇಳ್ತಾನೆ. ನಮಗೆ ತೋಟಕ್ಕೆ ಹೋದರೆ ಪಕ್ಷಿಗಳ ಕಲರವ ಕಾಣಿಸೋಲ್ಲ, ಪ್ರೇಮಿಗಳ ಕೋಲಾಹಲ ಕೇಳಿಸುತ್ತೆ ಅಂತ. ಅಂದರೆ ಒಂದು ಕಾಡಲ್ಲಿ ಪ್ರೇಮಿಗಳಿರೋಲ್ಲ, ಪಕ್ಷಿಗಳಿರ್ತವೆ, ಆ ಚಿಲಿಪಿಲಿ ಅದೆಲ್ಲ ಇರುತ್ತೆ. ಅಂದರೆ ಆರ್ಟಿಫಿಷಿಯಲ್ ವರ್ಲ್ಡ್ ಅನ್ನೋದು ಏನು ಅಂತ ವ್ಯಂಗ್ಯವೂ ಮಾಡ್ತಾ ಇದ್ದಾನೆ. ಜೊತೆಗೆ ನಾವಿದನ್ನು ಬಯಸ್ತೀವಲ್ಲ ಅನ್ನುವಂಥ ವಾಸ್ತವವನ್ನು ಹೇಳ್ತಾ ಇದ್ದಾನೆ. ನಾವು ಕಾಡಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಜಾಗ ಮಾಡಬೇಕಾದ್ರೆ ಕಾಡಲ್ಲ ಇರುವಂಥದ್ದು, ಪಾರ್ಕೇ ಇರುವಂಥದ್ದು. ನಾವು ಅದನ್ನು ಆಸೆ ಪಡ್ತೀವಿ, ಆದರೆ ಇಲ್ಲಿ ಬಾಳ್ತೀವಿ. ಲಕ್ಷ್ಮೀನಾರಾಯಣ ಭಟ್ರು NS ಲಕ್ಷ್ಮೀನಾರಾಯಣ ಭಟ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಅಮೆರಿಕೆಯ ಸುಪ್ಪತ್ತಿಗೆಯ ಮೇಲೆ ಮಲಗಿ ಕಾಣುವುದೆಲ್ಲ ಇಂಡಿಯಾದ ಕನಸು ಅಂತ. ಬಹಳ ಚೆನ್ನಾಗಿರುವಂಥದ್ದಲ್ವ ವಾಸ್ತವ. ಹಾಗೇನೆ ನಾವು ಬೆಂಗಳೂರಿನಲ್ಲಿ ಇದ್ದುಕೊಂಡು ನಾನು ಮಂಗಳೂರಿಂದೋ ಶಿರಸಿದೋ ಕಾರವಾರದ್ದೋ ಅದಕ್ಕೂ ಒಳಗೆ ನಮ್ಮ ಮೂರೂರಿಂದೋ ಅಥವಾ ಕಳಚೆಯದೋ ಇನ್ಯಾವುದರದೋ ಒಂದು ಕನಸು ಕಾಣ್ತಾ ಇದ್ದರೆ
ಆಗುವಂಥದ್ದಷ್ಟೇ. ನಮಗೆ ಅಲ್ಲಿ ಹೋಗಿ ಬದುಕೋಕ್ಕಾಗೋಲ್ಲ, ಇಲ್ಲಿ ಬದುಕದೇ ಇರೋಕ್ಕಾಗೋಲ್ಲ. ವಾಸ್ತವತೆಯ ಅನಿವಾರ್ಯತೆಯ ಜೊತೆಗೆ ಆದರ್ಶದ ಆಕಾಂಕ್ಷೆ ಕೂಡ ಇರುತ್ತೆ. ಪರಕೀಯ ನಾಯಕಿಯ ಸಂಕಟವೇ ಇದು. ಗಂಡನ ಬಿಡೋಕ್ಕಾಗೋಲ್ಲ, ಮಿಂಡನ್ನು ಮರೆಯೋಕ್ಕಾಗೋಲ್ಲ. ಕೆಟ್ಟ ಶಬ್ದ ಬಳಸದೆ ಅಂದುಕೊಳ್ಬೇಡಿ, ಇದು ಉನ್ನತೋನ್ನತವಾದಂಥ ಜಗತ್ ಸ್ವರೂಪವೇ ಹಾಗೆ. ಜೀವಕ್ಕೆ ಜಗತ್ತು ಆತ್ಮೀಯ, ಅರೆ ಪರಮಾತ್ಮ ಆತ್ಮ. ಬಿಡೋಕ್ಕಾಗೋಲ್ಲ ಇದನ್ನು. ದೇಹವನ್ನು ಬಿಟ್ಟು ಆನಂದಾನುಭವವನ್ನು ಹೊಂದೋದು ಹೇಗೆ ಎನ್ನುವ ಪ್ರಶ್ನೆ. ಅದಕ್ಕೆ ತಾನೇ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಎಲ್ಲ ಇರುವಂಥದ್ದು. ಅದ್ವೈತಕ್ಕೆ ದ್ವೈತ ಅನಿವಾರ್ಯವಾದದ್ದು. ಹೀಗೆ ಈ ರೀತಿಯಿಂದ ಕಂಡಾಗ ಬದುಕಿನ ಸಂಕೀರ್ಣತೆಯನ್ನು ಹೇಳ್ತಿದ್ದಾನೆ. ಅದಕ್ಕೆ ಕವಿಯಲ್ಲಿ ವ್ಯಂಗ್ಯ ಇಲ್ಲ. ಅದೇ ಇದನ್ನು ಗೋಪಾಲಕೃಷ್ಣ ಅಡಿಗರು ಬರೆದಿದ್ದರೆ ಸಿಕ್ಕಾಪಟ್ಟೆ ವ್ಯಂಗ್ಯ ಇರ್ತಾ ಇತ್ತು. ಆ ಕಾರಣದಿಂದಲೇ ಅಡಿಗರು 200 ವರ್ಷಕ್ಕೆ ರೆಲೆವೆಂಟ್ ಆಗ್ತಾರೋ ಇಲ್ವೋ ಹೇಳೋಕ್ಕಾಗೋಲ್ಲ. ಅವ್ರು ನೇರವಾಗಿ ನೆಹರು ನಿವೃತ್ತರಾಗುವುದಿಲ್ಲ ಅಂತ ಬರೆದು ಬಿಡ್ತಾರೆ. ಕಾಳಿದಾಸ ಹಾಗೆ ಬರೆಯೋಲ್ಲ. ಅವನು ಎಷ್ಟೆಷ್ಟು ರಾಜರ ಆಸ್ಥಾನದಲ್ಲಿದ್ದರೂ ಯಾವ ರಾಜರ ಹೆಸರನ್ನೂ ಸ್ಮರಿಸೋದಿಲ್ಲ. ಅಂದರೆ ತಾನು ಐ ಹ್ಯಾವ್ ಟು ಬಿಕಮ್ ಟೈಮ್ಲೆಸ್, ಐ ಹ್ಯಾವ್ ಟು ಓವರ್ ಗ್ರೋ ಮೈ ಟೈಮ್ ಅನ್ನುವಂಥದ್ದೆಲ್ಲ ಕಂಡುಕೊಂಡಂಥ ಕವಿಯಾಗಿದ್ದಾನೆ. ಹಾಗಾಗಿ ತನ್ನ ಬಗ್ಗೆನೂ ತುಂಬ ಕಡಿಮೆ ಹೇಳ್ಕೊಳ್ತಾನೆ. ನಮ್ಮ ಯಾರೋ ವಿಮರ್ಶಕರು ತುಂಬ ಚೆನ್ನಾಗಿ, ಪ್ರಾಯಶಃ ಇವರು ಇರಬೇಕು ಅನಿಸುತ್ತೆ, ಶಂಕರ ಮೊಕಾಶಿ ಪುಣೇಕರರು ಯಾರೋ ಇರಬೇಕು ಅನಿಸುತ್ತೆ, ಪುಸ್ತಕದ ಹಿಂದೆ ಲೇಖಕರ ಚಿತ್ರ ಹಾಕ್ಕೊಳ್ಳೋದು ಆರಂಭವಾಗಿದ್ದೇ ಪ್ರಗತಿಶೀಲರಿಂದ ಅಂತ. ಅಲ್ಲಿವರೆಗೂ ಲೇಖಕನ ಚಿತ್ರ ಇರ್ತಾನೆ ಇರಲಿಲ್ಲ ಅಂತ. ಲೇಖಕನ ನಾಮವನ್ನು ಬದಲಾಯಿಸ್ಕೊಳ್ತಾ ಇದ್ರು. ಕಿಶೋರ ಚಂದ್ರವಾಣಿ ಅಂತ ಕುವೆಂಪು ಇಟ್ಕೊಂಡಿದ್ರು, ಅಂಬಿಕಾದನಿ ದತ್ತ ಅಂತ ಬೇಂದ್ರೆಯವರು ಇಟ್ಕೊಂಡಿದ್ರು, ಈಗ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಇವರು ತಮ್ಮ ಫೋಟೋ ಹಾಕ್ಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲೆ ನವ್ಯೋತ್ತರ ಕಾಲದಲ್ಲಿ ಮುಖಪುಟವನ್ನೇ ಆಕ್ರಮಿಸಿಬಿಡ್ತು ಅಂತ. ಅಂದರೆ ಕವಿ ಹೆಚ್ಚೆಚ್ಚು ಕಂಡಷ್ಟು ಕಾವ್ಯ ಕಡಿಮೆ ಕಡಿಮೆ ಕಾಣ್ತಾ ಹೋಗುತ್ತೆ. ಇರೋದು ಒಂದೇ ಸ್ವಾಮಿ, ಅದನ್ನು ಹಿಂಗೆ ಹಿಸುಕಿದ್ರೆ ಆ ಕಡೆಗೆ ಹೋಗುತ್ತೆ, ಹಾಗೆ ತಳೆದ್ರೆ ಈ ಕಡೆಗೆ ಬರುತ್ತೆ. ಇಟ್ ಹ್ಯಾಸ್ ಟು ಶಟಲ್ ಇನ್ ಬಿಟ್ವೀನ್ ಅಷ್ಟೇ, ಇನ್ನು ಬೇರೆ ಯಾವುದೂ ಇಲ್ಲ ಅಂತ. ಕಾಳಿದಾಸ ಭಾಸಾದಿಗಳು ತಾವು ತುಂಬ ಕಡಿಮೆ ಕಾಣಿಸಿಕೊಂಡ್ರು. ಹಾಗಾಗಿ ತಮ್ಮ ಕಾವ್ಯ ಎಷ್ಟೋ ಹೆಚ್ಚೆಚ್ಚಾಗಿ ಕಾಣಿಸ್ತಾ ಬಂತು. ಅದರಿಂದ ಯಾವ ರೀತಿಯ ಬದುಕಿನ ಬಗೆಗೂ ಅವರಿಗೆ ಕಹಿ ಇಲ್ಲ. ದೇ ಡಿಸ್ಕ್ರೈಬ್ ಎವ್ರಿಥಿಂಗ್, ದೇ ವಿಲ್ ನಾಟ್ ಪ್ರಿಸ್ಕ್ರೈಬ್ ಎನಿಥಿಂಗ್. ಈ ದೃಷ್ಟಿಯಿಂದ ಕಂಡಾಗ ಮೇಘದೂತ ಎಷ್ಟು ನಮ್ಮ ಬದುಕಿಗೆ ಬೆಳಕು ಅಂತ ಗೊತ್ತಾಗುತ್ತೆ. ನಾಳೆ ಮತ್ತಷ್ಟು ಸೊಗಸುಗಳನ್ನು ನಾವು ನೋಡೋಣ. ಈ ರೀತಿಯಾದ ಕಲ್ಪನೆಗಳಲ್ಲಿ ನಾವಿನ್ನು ಯಕ್ಷನ ಮನೆಯ ಹತ್ತಿರಕ್ಕೂ ಬರ್ತೀವಿ, ಆ ಮನೆಯನ್ನು ಕೂಡ ಕಾಣೋಣ. ಓಂ ತತ್ಸತ್.